ದೇಶದ ಮೂಲೆ ಮೂಲೆಗಳಿಂದ ಬರುವಂತಹ ಒಂದು ಕ್ಷೇತ್ರ ಇದೆ. ಅದು ನಮ್ಮ ಉಡುಪಿ ಜಿಲ್ಲೆಯಲ್ಲಿದೆ. ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರದ ಪ್ರಧಾನ ಅರ್ಚಕರು ಸನ್ಮಾನ್ಯ ಶ್ರೀಯುತ ಸುಬ್ರಹ್ಮಣ್ಯ ಅಡಿಗ ಅವರು ನಮ್ಮ ಕಾರ್ಯಕ್ರಮದ ಮೊದಲ ಅತಿಥಿ. ನಿಮ್ಮ ಹತ್ರ ರಾಜ್ಯ ಇದ್ದರೆ ಆ ರಾಜ್ಯನೂ ಕೊಡ್ಬೋದಂತೆ, ಶಿರಸ್ಸನ್ನು ಕೊಡ್ಬೋದಂತೆ. ಆ ಮಂತ್ರವನ್ನು ಮಾತ್ರ ಯಾರಿಗೂ ಕೊಡಬಾರ್ದು. ನೀವು ಆಕ್ಚುಲಿ ಕೇರಳದವರು ಇಲ್ಲಿ ಬಂದು ಪೂಜೆ ಮಾಡ್ತಿದ್ದೀರಿ ಅಂತ ನಾನು ತಿಳ್ಕೊಂಡದ್ದು. ಕೊಲ್ಲೂರನ್ನ ಕೇರಳಕ್ಕೆ ಕೊಟ್ಟು ಕಾಸರಗೋಡನ್ನು ಕರ್ನಾಟಕಕ್ಕೆ. ಒಂದು ಕ್ಷೇತ್ರ ಒಂದು ಮಹಾಕ್ಷೇತ್ರವಾದಾಗ ಅದರ ಸುತ್ತು ಅನೇಕ ಉಪಕಥೆಗಳು ಹುಟ್ಕೊಳ್ತವೆ. ಜನರಿಗೇನಂದರೆ ಅದು ಸತ್ಯವೋ ಸುಳ್ಳು ಅವರು ಅದನ್ನು ಹೇಳ್ತಾ ಹೋಗ್ತಾರೆ. ಈ ದೇವಿಯ ಲಿಂಗ ಅದು ಶ್ರೀಚಕ್ರದ ಬಿಂದು. ತುಂಬ ವಿಶಿಷ್ಟವಾದ ಒಂದು ಲಿಂಗ, ಪ್ರಪಂಚದಲ್ಲಿ ಎಲ್ಲೂ ಇಲ್ಲದ ಒಂದು ಲಿಂಗ. ಆದಿಶಂಕರರು ತಪಸ್ ಮಾಡಿದಾಗ ಅವರಿಗೆ ಕಂಡ ರೂಪವನ್ನು ಶ್ರೀಚಕ್ರ ಯಂತ್ರವನ್ನು ಬರೆದು ಶಂಖ ಚಕ್ರ ವರದ ಅಭಯಯುಕ್ತವಾದಂಥ ಒಂದು ವಿಗ್ರಹವನ್ನು ಅಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ. ಕಂಹಾಸುರ ಅಂತಕ್ಕಂಥ ರಾಕ್ಷಸ ನನಗೆ ನಿನ್ನ ಲೋಕದಲ್ಲಿ ಸಾಯುಜ್ಯ, ನೀನು ನನ್ನ ಹೆಸರಲ್ಲಿ ಈ ಭೂಮಿಲಿ ಇರಬೇಕು, ಇದ್ದು ಭಕ್ತರಿಗೆ ಅನುಗ್ರಹ ಮಾಡಬೇಕು. ಹೇಗಿದ್ದ ದೈತ್ಯ ಹೇಗಾದ, ಅದಕ್ಕೆ ಕಾರಣ ಯಾರು? ದೇವಿಯ ಶಕ್ತಿ. 33 ಕೋಟಿ ದೇವತೆಗಳು ಸೇರಿ ಕಾಳಿ ಲಕ್ಷ್ಮಿ ಸರಸ್ವತಿ ಬ್ರಹ್ಮ ವಿಷ್ಣು ಮಹೇಶ್ವರರ ಒಡಗೂಡಿ ಸೇರಿದ ಲಿಂಗವೇ ಇವತ್ತು ನಾವು ಕೊಲ್ಲೂರಲ್ಲಿ ನೋಡ್ತಾ ಇರ್ತಕ್ಕಂತಹ ಆ ಉದ್ಭವ ಜ್ಯೋತಿರ್ಮಯ ಲಿಂಗ. ಕೊಲ್ಲೂರಲ್ಲಿ ಪ್ರಪ್ರಥಮ ಪೂಜೆ ಗೋವಿಗೆ. ಆ ಮೂಕಾಸುರನ್ನ ವಧೆ ಮಾಡಿದ್ರಿಂದ ದೇವಿ ಮೂಕಾಂಬಿಕೆ ಅಂತ ಆದ್ರು. ಕೋಲ ಮಹರ್ಷಿಗಳಲ್ಲಿ ತಪಸ್ ಮಾಡಿದ್ರಿಂದ ಅದು ಕೊಲ್ಲೂರು ಅಂತ ಹೇಳಿ ಬಂದಾಗ ಕೊಡಚಾದ್ರಿ ಕೂಡ ಹೋಗಬೇಕು. ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಮೂಲ ಸ್ಥಾನ. ಶಂಕರಾಚಾರ್ಯರು ಅಮ್ಮನನ್ನು ಕೇರಳಕ್ಕೆ ಕರೆದುಕೊಂಡು ಹೋಗ್ಲಿಕ್ಕೆ ಬಯಸಿದ್ರು. ತಮಿಳುನಾಡಿನ ಮುಖ್ಯಮಂತ್ರಿಗಳಿರ್ಬೋದು, ಪ್ರಧಾನಿಗಳಿರ್ಬೋದು, ಇವರೆಲ್ಲ ಬಂದಿದ್ದಾರಲ್ಲ. ಯಾಕೆ ಅವರಿಗೆ ಈಗ ಪ್ರಪಂಚದಲ್ಲಿ ಎಷ್ಟು ದೇವಸ್ಥಾನಗಳಿವೆ? ಈಗ ತಮಿಳುನಾಡಲ್ಲಿ ಇಲ್ವಾ? ಕೇರಳದ ಜನರಿಗೆ ಕೊಲ್ಲೂರು ಮೂಕಾಂಬಿಕಾ ಅಮ್ಮ ಇಷ್ಟು ಹತ್ತಿರ ಆಗೋದಕ್ಕೆ ಏನು ಕಾರಣ ಅಂತ ಕೇಳೋದಿದ್ರೆ, ಕೇರಳದಲ್ಲಿ ಇವತ್ತು ಸ್ತ್ರೀಯರು ಬಿಳಿ ಸೀರೆಯನ್ನೇ ಉಡ್ತಾರೆ. ಯಾಕಂದರೆ ಅವರು ಅಮಾವಾಸ್ಯೆ ದಿನ ಕೊಲ್ಲೂರಿಗೆ ಹೆಚ್ಚು ಜನರು ಬರ್ತಾರೆ. ಅಮಾವಾಸ್ಯ ತ್ವಮಾವಾಸ್ಯ. ಕೊಲ್ಲೂರಲ್ಲಿ ಒಬ್ಬ ಭಕ್ತ ಬಂದಾಗ ಅಮ್ಮನ ಜೊತೆಗೆ ಏನು ಕೇಳಬೇಕು ಅಂತ ಅಲ್ಲಿ ನಿಮ್ಗೆ ಏನು ಕೊಡಬೇಕು ಅಂತ ಅವ್ರಿಗೆ ಗೊತ್ತಿರ್ತದೆ. ನಾವು ಪದೇ ಪದೇ ಅಪ್ಲಿಕೇಶನ್ ಹಾಕೋದು, ನಮಸ್ಕಾರ ಎಲ್ರಿಗೂ. ವಿಜಯ್ ವಿಖ್ಯಾತ್. ನಾನು ಜಸ್ಟ್ ಮಾತ್ ವಿತ್ ವಿಖ್ಯಾತ್. ಈ ಕಾರ್ಯಕ್ರಮ ಪ್ರಾರಂಭ ಆಗಬೇಕು, ಪಾಡ್ಕಾಸ್ಟ್ ಪ್ರಾರಂಭ ಆಗಬೇಕು ಅಂತ ಹೇಳಿ ಪೂರ್ತಿ ಕರ್ನಾಟಕ ಕಾಯ್ತಾ ಇದ್ರಿ. ಕನ್ನಡ ಮಾತಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಕನ್ನಡದಲ್ಲಿ ಇಂಥ ಒಂದು ಪಾಡ್ಕಾಸ್ಟನ್ನು ಯಾವಾಗ ಪ್ರಾರಂಭ ಮಾಡ್ತೀರಿ ಅಂತ ಹೇಳಿ ಪ್ರಾರಂಭದ ದಿನದಿಂದ ನನ್ನ ಜೊತೆಗೇ ಕೇಳ್ತಾನೆ ಇದ್ರಿ. ಸೊ ನಿಮ್ಮ ಪ್ರೀತಿಗೆ ನಾನು ಶಿರವಾಗಿ ಧನ್ಯವಾದವನ್ನು ಸಲ್ಲಿಕೆ ಮಾಡಿಕೊಳ್ತಾ ಇದ್ದೀನಿ. ನಮ್ಮ ಜರ್ನಿ ಪ್ರಾರಂಭ ಆಗಿ ಸುಮಾರು 3 ವರ್ಷ ಆಯಿತು. ನೀವು ಯೂಟ್ಯೂಬಲ್ಲಾಗಿರ್ಬೋದು ಅಥವಾ ಇನ್ಸ್ಟಾದಲ್ಲಾಗಿರ್ಬೋದು ಅಥವಾ ಫೇಸ್ಬುಕ್ಕಲ್ಲಾಗಿರ್ಬೋದು, ನೀವು ಕೊಟ್ಟಿರುವಂಥ ಪ್ರೀತಿ ಬಹಳಷ್ಟು ದೊಡ್ಡ ಅಪಾರವಾದದ್ದು. ಅದಕ್ಕೆ ನನಗೆ ಪೂರಕವಾಗಿ ಎಲ್ಲ ದೈವಿಕ ದೇವರ ಹಾಗೆಯೇ ಗುರು ಹಿರಿಯರ ಎಲ್ಲ ಶಕ್ತಿ ಆಶೀರ್ವಾದಗಳಿಂದ ಪುಟ್ಟ ಕನಸಾಗಿ ಪ್ರಾರಂಭ ಮಾಡಿರ್ತಕ್ಕಂತಹ ನಮ್ಮ ಈ ಚಾನೆಲ್ ಇವತ್ತು ಒಂದಷ್ಟರ ಮಟ್ಟಿಗೆ ಬೇರೆ ಬೇರೆ ಕಡೆಯಲ್ಲಿರುವಂಥ ಪ್ರತಿಯೊಬ್ಬರು ನೋಡ್ತಾ ಇದ್ದಾರೆ. ನಿಮ್ಮ ಚಾನೆಲ್ ಮೂಲಕ ಏನಾದರೂ ಒಂದು ಕಾರ್ಯಕ್ರಮವನ್ನು ಕೊಡಿ, ನಾವು ನೋಡ್ತೇವೆ ಅಂತ ಹೇಳೋದ್ರ ಬಗ್ಗೆ ನನಗೆ ಪ್ರತಿನಿತ್ಯವೂ ಹೇಳ್ತಾ ಇದ್ದೀರಿ. ಹಾಗಾಗಿ ನಾನು ನಂಬುವಂಥ ದೇವರು ಗುರು ಹಿರಿಯರ ಆಶೀರ್ವಾದದಿಂದ ಪುತ್ತೂರಿನಲ್ಲಿ ನಮ್ಮ ವಿಸ್ತಾರ ಗ್ರೂಪ್ ಆಫ್ ಕಂಪನೀಸ್ ಓಪನ್ ಆದ ನಂತರ ಇದರಲ್ಲಿ ಜಸ್ಟ್ ಮಾತ್ ವಿತ್ ವಿಖ್ಯಾತ್ ಕಾರ್ಯಕ್ರಮವನ್ನು ಕನ್ನಡದಲ್ಲಿ ಮಾಡಬೇಕು. ಕರ್ನಾಟಕದಲ್ಲಿ ಕುಳಿತು ಮನೆಯಲ್ಲಿ ಕುಳಿತು ನೋಡ್ತಕ್ಕಂಥ ಪ್ರತಿಯೊಬ್ಬರು ಕೂಡ
ನಮ್ಮ ಈ ರಾಜ್ಯದ ಮೂಲೆ ಮೂಲೆಗಳಲ್ಲಿರುವಂಥ ಹಲವಾರು ವಿಷಯಗಳನ್ನು ತಿಳಿಬೇಕು. ಸಾಧಕರ ವಿಚಾರಗಳನ್ನು ಅವರ ಮಾತಿನಿಂದ ನಮ್ಮ ಮೂಲಕವಾಗಿ ತಿಳಿಸುವಂಥ ಪ್ರಯತ್ನಕ್ಕೆ ಅವರು ಬಂದು ಈ ವೇದಿಕೆಯನ್ನು ಉಪಯೋಗಿಸಿಕೊಳ್ಳಬೇಕು. ಸಾಕಷ್ಟು ಮಂದಿ ಇದನ್ನ ಉಪಯೋಗ ಪಡೆದುಕೊಂಡು ಸಾಕಷ್ಟು ಜನರಿಗೆ ಜೀವನದಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತೇಳಿ ಇದ್ರೆ ಆ ಸ್ಫೂರ್ತಿಯ ಮೂಲಕ ಹೆಜ್ಜೆಯನ್ನು ಮುಂದಿಡಬೇಕು ಅಂತೇಳಿ ನಾವು ನಮ್ಮ ಹೆಜ್ಜೆಯನ್ನು ಇವತ್ತು ಪ್ರಾರಂಭ ಮಾಡಿದ್ದೇವೆ. ಆ ದಿನ ಕೂಡಿ ಬಂದಿದೆ. ನಮ್ಮ ಇವತ್ತಿನ ಮೊದಲ ಗೆಸ್ಟ್ ಯಾರು ಅಂತ ಹೇಳಿ ಎಲ್ಲರೂ ಕಾಯ್ತಾ ಇದ್ರಿ. ನಾನು ಹೊರಗೆ ಹೋದಾಗಲೆಲ್ಲ ಅದೇ ಕೇಳ್ತಾ ಇರೋದು, ಯಾರು ನಿಮ್ಮ ಫಸ್ಟ್ ಗೆಸ್ಟ್ ಅಂತ. ಸೊ ಈ ಫಸ್ಟ್ ಗೆಸ್ಟ್ ಯಾರಂತ ಹೇಳಿ ಬಂದಾಗ ಕಲೆ, ಸಾಹಿತ್ಯ ಅಥವಾ ಅವರ ಜೀವನದಲ್ಲಿ ಏನೇ ಒಂದು ಕನಸುಗಳನ್ನು ನನಸಾಗಿಸ್ಕೊಳ್ಬೇಕು ಅಂತ ಹೇಳಿದರೆ ನಮ್ಮ ರಾಜ್ಯ ಮಾತ್ರ ಅಲ್ಲ, ದೇಶದ ಮೂಲೆ ಮೂಲೆಗಳಿಂದ ಬರುವಂತಹ ಒಂದು ಕ್ಷೇತ್ರ ಇದೆ. ಅದು ನಮ್ಮ ಉಡುಪಿ ಜಿಲ್ಲೆಯಲ್ಲಿದೆ. ಇಷ್ಟು ಹೇಳಿದಾಗ ನಿಮಗೆಲ್ಲ ಕೂಡ ಗೊತ್ತಾಗಿದೆ. ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರದ ಪ್ರಧಾನ ಅರ್ಚಕರು ನಮ್ಮ ಮೊದಲ ಪಾಡ್ಕಾಸ್ಟ್ನ ಅತಿಥಿಯಾಗಿ ನಮ್ಮನ್ನು ಸೇರ್ಕೊಂಡಿದ್ದಾರೆ. ಅವ್ರನ್ನ ನನ್ನ ಇವತ್ತು ಕಾರ್ಯಕ್ರಮಕ್ಕೆ ಸೇರ್ಕೊಂಡಿರೋದು ನನಗೆ ತುಂಬ ಖುಷಿಯ ವಿಚಾರ. ಇವತ್ತು ಅವರನ್ನ ನಮ್ಮ ಕಾರ್ಯಕ್ರಮದ ಮೊಟ್ಟ ಮೊದಲ ಅತಿಥಿಯಾಗಿ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇನೆ. ಸನ್ಮಾನ್ಯ ಶ್ರೀಯುತ ಸುಬ್ರಹ್ಮಣ್ಯ ಆಡಿಗ ಅವರು ನಮ್ಮ ಕಾರ್ಯಕ್ರಮದ ಮೊದಲ ಅತಿಥಿ. ನಮಸ್ಕಾರ ನಿಮಗೆ. ನಮಸ್ತೆ. ನಿಮಗೆ ನಾನು ಹೃದಯ ಸ್ಪರ್ಶಿ ಧನ್ಯವಾದ ಸಲ್ಲಿಕೆ ಮಾಡ್ತೇನೆ. ನನ್ನ ದೊಡ್ಡ ಕನಸಿದು ಗುರುಗಳೇ, ಇದು ತುಂಬ ದೊಡ್ಡ ಕನಸು. ನಾನು ಯೂಟ್ಯೂಬನ್ನು ಪ್ರಾರಂಭ ಮಾಡಿದಾಗಲೇ ಪಾಡ್ಕಾಸ್ಟನ್ನು ಮಾಡ್ಬೋದು ಅನ್ನುವಂಥದ್ದೆಲ್ಲ ಇತ್ತು. ಆದರೆ ನನಗೆ ಅನುಭವಗಳಿಲ್ಲ. ಆದರೆ ಇವತ್ತು ಫುಲ್ ಅನುಭವ ಇದೆ ಅಂತ ಹೇಳ್ತಿಲ್ಲ. ಆದರೂ ಕೂಡ ಒಂದಷ್ಟು ಜರ್ನಿ. ಇವತ್ತು ಯೂಟ್ಯೂಬಲ್ಲಿ 2,06,000 ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅದರಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮ ಬರ್ತದೆ. ಈ ಕಾರ್ಯಕ್ರಮದ ಮೊದಲ ಅತಿಥಿಯಾಗಿ ನೀವು ಬಂದಿರೋದಕ್ಕೆ ನಾನು ಎಲ್ಲ ನಮ್ಮ ವೀಕ್ಷಕರ ಪರವಾಗಿ ಧನ್ಯವಾದವನ್ನು ಸಲ್ಲಿಕೆ ಮಾಡಿಕೊಳ್ತಾ ಇದ್ದೇನೆ. ನಿಮ್ಮ ಈ ಒಂದು ಪ್ರಯತ್ನಕ್ಕೆ ದೇವಿ ಮೂಕಾಂಬಿಕೆ ಸದಾ ಬೆನ್ನೆಲುಬಾಗಿರಲಿ ಅಂತ ನಾನು ಕೂಡ ದೇವಿ ಹತ್ರ ಪ್ರಾರ್ಥನೆ ಮಾಡ್ತೇನೆ. ತುಂಬ ಧನ್ಯವಾದ. ನಿಮ್ಮ ಈ ಮಾತುಗಳೇ ನನಗೆ ತುಂಬ ದೊಡ್ಡ ಶಕ್ತಿ. ಹಾಗೆಯೇ ನಮ್ಮ ಪುತ್ತೂರಿನ ಮಹಾಲಿಂಗೇಶ್ವರನ ಸನ್ನಿಧಾನಕ್ಕೆ ನಾನು ಪ್ರೀತಿಯಿಂದ ಕರೆದಾಗ ತಮ್ಮ ಸಮಯವನ್ನು ನಮ್ಮ ಕಾರ್ಯಕ್ರಮಕ್ಕೋಸ್ಕರ ಮೀಸಲಿಟ್ಟು ಬಂದಿದ್ದೀರಿ. ಆ ಮಹಾಲಿಂಗೇಶ್ವರ ನಿಮಗೆ ಆಯುಷ್ಯ, ಆರೋಗ್ಯ, ಭಾಗ್ಯ ಸದಾಕಾಲ ಕೊಡಲಿ ಅಂತ ಕೇಳ್ಕೊಳ್ತೇನೆ. ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಒಂದಷ್ಟು ಪ್ರಶ್ನೆಗಳನ್ನು ರೆಡಿ ಮಾಡ್ಕೊಂಡಿದ್ದೇನೆ. ನೇರವಾಗಿ ನನಗೆ ಕೊಲ್ಲೂರು ಮೂಕಾಂಬಿಕಾ ಅಮ್ಮ ಅಂತ ಗೊತ್ತಿದೆ. ಅಮಾವಾಸ್ಯೆ ದಿವಸ ಬರ್ತೇನೆ, ಉಳಿದಂಥ ದಿವಸಗಳು ಬರ್ತೇನೆ. ಆದರೆ ಕೊಲ್ಲೂರು ಮೂಕಾಂಬಿಕಾ ಅಮ್ಮನ ಬಗ್ಗೆ ಗೊತ್ತಿಲ್ಲದಂಥ ಸಾಕಷ್ಟು ವಿಷಯಗಳು ನಮಗೆ ಇವತ್ತು ತಿಳಿಬೇಕಾಗಿರುವಂಥ ಅನಿವಾರ್ಯತೆಗಳಿದೆ. ನಾವು ದಿನನಿತ್ಯ ನ್ಯೂಸ್ ಅಥವಾ ಬೇರೆ ಬೇರೆ ರೀಲ್ಸ್ಗಳಲ್ಲಿ ನೋಡಿದರೆ ಬೇರೆ ಬೇರೆ ಸೆಲೆಬ್ರಿಟಿಗಳು ಬಂದರು, ರಾಜಕೀಯದ ವ್ಯಕ್ತಿಗಳು ಬಂದರು, ಪ್ರಭಾವಿ ವ್ಯಕ್ತಿಗಳು ಬಂದರು, ಅಥವಾ ಸಾಮಾನ್ಯ ನಮ್ಮಂಥ ಭಕ್ತರು ಬಂದರು ಅಂತ ಹೇಳುವಂತ ನೋಡ್ತಾ ಇರ್ತೇವೆ. ಯಾಕೆ ಇಷ್ಟು ಪ್ರಾಮುಖ್ಯತೆ ಇವತ್ತು ತಾಯಿ ಅಂತ ಹೇಳುವಂಥದ್ರ ಬಗ್ಗೆ ಮಾತಾಡ್ಕೊಂಡು ಹೋಗೋಣ ಅಂತ. ಸೊ ಮೊದಲಿಗೆ ನಿಮ್ಮ ಬಗ್ಗೆ ಒಂದು ಸ್ವಲ್ಪ ನಮಗೆ ಹೇಳ್ಬೋದಾ? ಮತ್ತು ನಿಮ್ಮ ಜೀವನದಲ್ಲಿ ಅಮ್ಮನ ಸೇವೆಯ ಒಂದು ಪಯಣ ಪ್ರಾರಂಭ ಆದದ್ದು ಹೇಗೆ ಅಂತ? ಈ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರ ಅನ್ನುವಂಥದ್ದು ಅತಿ ಪುರಾತನವಾದಂತಹ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಸುಮಾರು ಒಂದು 32 ತಲೆಮಾರು ಅಂತ ಅಂದಾಜು. ಅಲ್ಲಿಂದ ನಾವು ನಮ್ಮ ಕುಟುಂಬದವರು ದೇವಿಯ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದು ಒಂದು ದೇವಿಯ ಅನುಗ್ರಹ ಮಾತ್ರ, ಅದರಲ್ಲಿ ಬೇರೆ ನಮ್ಮ ಹೆಚ್ಚುಗಾರಿಕೆ ಏನೂ ಇಲ್ಲ. ದೇವಿ ಒಂದು ಆಯ್ಕೆ ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ಬೋದು ಅಷ್ಟೇ. ಅಲ್ಲಿಂದ ಈ ನಮ್ಮ ಕುಟುಂಬದ ಒಬ್ಬರು ದೇವಿಯ ಸೇವೆಯನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಹಿಂದೆ ಇದೊಂದು ದಟ್ಟ ಅರಣ್ಯ. ಕೊಲ್ಲೂರು ಅಂತ ನಾವು ಇವತ್ತೇನು ಕರಿತೇವೆ, ಈ ಒಂದು ಸ್ಥಳ ಒಂದು ಕಾಲದಲ್ಲಿ ದಟ್ಟವಾದ ಅರಣ್ಯ ಪ್ರದೇಶ. ಇದನ್ನು ಮಹಾರಣ್ಯಪುರ ಅಂತ ಕರೀತಾ ಇತ್ತು. ಮಹಾರಣ್ಯಪುರ ಅನ್ನುವಂತಹದ್ದು ಮತ್ತೆ ಕೋಲಾಪುರ ಅಂತಾಯಿತು. ಕೋಲಾಪುರ ಅಂತಿದ್ದು ಕೊಲ್ಲೂರು ಅಂತಾಯಿತು. ಹೀಗೆ ಆದಿಶಂಕರ ಭಗವತ್ಪಾದರ ನಂತರ ಅವರು ಅಲ್ಲಿ ಸಂದರ್ಶಿಸಿ, ಅಲ್ಲಿ ದೇವಿಯನ್ನು ಪೂಜಿಸಿ, ಅರ್ಚಿಸಿ, ಅಲ್ಲಿ ಸ್ತೋತ್ರಗಳನ್ನು ರಚಿಸಿ, ತಪಸ್ಸು ಮಾಡಿ, ಇದೆಲ್ಲ ಮಾಡಿದ ಮೇಲೆ ಆ ಕ್ಷೇತ್ರಕ್ಕೆ ಇನ್ನೂ ಹೆಚ್ಚಿನ ಒಂದು ಪ್ರಸಿದ್ಧಿ ಬಂತು. ಅಂದರೆ ಸಾಧಾರಣ ಒಂದು 1800-900 ವರ್ಷಗಳ ಹಿಂದೆ ನಾವು ಅಲ್ಲಿಂದನೂ ಆ ತಾಯಿಯ ಸೇವೆಯನ್ನು ಮಾಡ್ತಿದ್ವಿ. ಆ ಒಂದು ಹಿನ್ನೆಲೆಯಲ್ಲಿ
ನೀವು ಇವತ್ತು ನನ್ನನ್ನು ಇಲ್ಲಿ ಕೂರಿಸ್ಕೊಂಡಿದ್ದೆ ಅಲ್ವಾ? ಓಕೆ. ಈಗ ನಾನು ನಿಮ್ಮನ್ನ ಕೊಲ್ಲೂರಿಗೆ ಬಂದಾಗ ತುಂಬ ಸಲ ನೋಡ್ತಾ ಇದ್ದೆ. ಎಲ್ಲರೂ ಕೂಡ ನಿಮ್ಮ ಪರಿಚಿತರೇ, ಅಂದರೆ ನಿಮಗೆಲ್ಲರ ಪರಿಚಯ ಇದೆ ಅಂತ ಗೊತ್ತಿಲ್ಲ. ನೀವು ಮೂಲತಃ ಕೊಲ್ಲೂರಿನವರೆಯ ಅಥವಾ ನಿಮ್ಮ ಹುಟ್ಟೂರು ಬೇರೆ ಎಲ್ಲಿ? ಹೀಗೆ ಇಲ್ಲ, ನಾವು ಸಾಧಾರಣ 30-32 ತಲೆಮಾರಿಂದ ಅಲ್ಲೇ ಇದ್ದೇವೆ. ಕೊಲ್ಲೂರಿನ ಅಲ್ಲೇ ಹುಟ್ಟಿದ್ದು, ಕೊಲ್ಲೂರಿನಲ್ಲೇ ಬೆಳೆದಿದ್ದು. ನಮ್ಮ ಮೂಲ ಮನೆ ಎಲ್ಲ ಕೊಲ್ಲೂರಲ್ಲೇ ಇರುವಂಥದ್ದು ಇವತ್ತು ನೋಡಬಹುದು. ಅದೇ ನಮ್ಮ ಮುಖ್ಯ ವೃತ್ತಿ ಅನ್ನುವಂಥದ್ದು ತಾಯಿಯ ಸೇವೆ. ಆ ಸೇವೆಗೋಸ್ಕರವೇ ಮುಡಿಪಾಗಿದ್ದ ಒಂದು ಕುಟುಂಬ. ಅದು ಇವತ್ತು 3 ಭಾಗ ಆಗಿದೆ. ಅಂದರೆ ನಮ್ಮ ಫ್ಯಾಮಿಲಿಯವರೇ, ನಮ್ಮ ಕುಟುಂಬದವರೇ, ಅಣ್ಣ ತಮ್ಮ, ಹೀಗೆ ಅದು 3 ಬ್ರ್ಯಾಂಚ್ ಆಗಿ ಪರಿವರ್ತನೆ ಆಗಿದೆ. ಓಕೆ. ಇವಾಗ ದೇವಿಯ ಬಗ್ಗೆ ಒಂದಷ್ಟು ನಾವು ತಿಳ್ಕೊಳ್ಳಿಕ್ಕೆ ಇನ್ನಿದೆ. ನಿಮ್ಮ ಎಜುಕೇಷನ್ಸ್ ಅಥವಾ ನಿಮ್ಮನ್ನೇ ನಾವು ಸ್ವತಃ ಪರಿಚಯ ಮಾಡಿಕೊಳ್ಳೋದಿದ್ರೆ ಏನೆಲ್ಲ ಎಜುಕೇಷನ್ ಎಲ್ಲ ಮಾಡಿದ್ರಿ, ಆ ರೀತಿ ಅದು ಹೇಳಿದ್ರೆ? ನಾನು ಕೊಲ್ಲೂರಿನಲ್ಲಿ ಹುಟ್ಟಿ ಅಲ್ಲೇ ಬೆಳೆದು ಸಾಧಾರಣ ಒಂದು 7 ವರ್ಷಕ್ಕೆ ನಮ್ಮಲ್ಲಿ ಉಪನಯನ ಅಂತ ಸಂಸ್ಕಾರ ಮಾಡ್ತಾರೆ. ಉಪನಯನ ನಂತರ ಮನೆಯಲ್ಲೇ ನನ್ನ ತಂದೆಯೇ ನನಗೆ ವೇದಾಭ್ಯಾಸವನ್ನು ಪ್ರಾರಂಭಿಸಿದ್ದು. ಹಾಗೆ ಪ್ರಾರಂಭ ಆದಮೇಲೆ ಸ್ವಲ್ಪ ದಿವಸದಲ್ಲಿ ಅಲ್ಲೇ ನಮ್ಮ ಮನೆಯಲ್ಲೇ ಒಬ್ಬರು ಅಧ್ಯಾಪಕರು ನಮ್ಮ ಮನೆಯಲ್ಲೇ ಇದ್ದರು. ಅವರು ಸ್ವಲ್ಪ ವರ್ಷಗಳ ಕಾಲ ನನಗೆ ವೇದಾಭ್ಯಾಸವನ್ನು ಮಾಡಿಸಿದರು. ಜೊತೆಯಲ್ಲಿ ಶಾಲೆ, ಕೊಲ್ಲೂರಿನಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆ, ಅಲ್ಲೇ ಓದಿದ್ದು. ಸಾಧಾರಣ 7ನೇ ತರಗತಿ ತನಕ ಅಲ್ಲೇ ಓದಿದ್ದು. 7ನೇ ತರಗತಿ ನಂತರ ನಾನು ಕುಂದಾಪುರ ಅಲ್ಲಿ ಕಾನ್ವೆಂಟಿಗೆ ಸೇರಿದೆ. ಅಲ್ಲಿ 1 ವರ್ಷದ ನಂತರ ನಾನು ಕನ್ನಡದಿಂದ ಓದಿ ಇಂಗ್ಲೀಷಿಗೆ ಹೋದಾಗ ತುಂಬ ಕಷ್ಟ ಆಯಿತು. ಸೊ ಅಲ್ಲಿಂದ ನಾನು ಅದನ್ನು ಮತ್ತಲ್ಲೇ ಬಿಟ್ಟು ಮತ್ತೆ ಬೆಂಗಳೂರಿಗೆ ವಾಪಸ್ ಕನ್ನಡ ಮೀಡಿಯಮ್ಮಿಗೆ ಹೋದೆ. ಅಲ್ಲಿ ಇವತ್ತು ವಿಶ್ವವಿಖ್ಯಾತರಾದಂತಹ ಶ್ರೀ ಶ್ರೀ ರವಿಶಂಕರ್ ಗುರೂಜಿ ಅವರ ಆಶ್ರಮದಲ್ಲಿ ಒಂದು ಸಾಂಪ್ರದಾಯಿಕ ಶಿಕ್ಷಣ ವ್ಯವಸ್ಥೆ ಇತ್ತು. ಒಂದು ಕಡೆ ವೇದ, ಸಂಸ್ಕೃತ ಇತ್ಯಾದಿಗಳ ಅಧ್ಯಯನ, ಒಂದು ಕಡೆ ಈ ಶಾಲೆ, ಕಾಲೇಜು ಇತ್ಯಾದಿಗಳು. ಆಗ ಪ್ರಾರಂಭ ಆಗಿದ್ದ ಸಮಯ ಅದು. ಅಲ್ಲಿ ನಾನು 9-10 ಅಲ್ಲಿ ಪೂರೈಸಿದೆ. ಅಲ್ಲಿ ಅಂದರೆ ಅದೊಂದು ಏನು ಹೇಳ್ಬೋದು ಅಂದರೆ ಸಾಧಾರಣ ಈ 2ರ ಕಾಂಬಿನೇಷನ್ ಅದು. ಸಂಸ್ಕೃತ ವೇದ ಮತ್ತು ನಮ್ಮ ಸಂಸ್ಕೃತಿ ಸಂಸ್ಕಾರಗಳು ಮತ್ತು ಶಾಲೆ ಇತ್ಯಾದಿ ಹೊರಗಿನ ವಿದ್ಯಾಭ್ಯಾಸಗಳು, ಇದೆರಡೂ ಇರತಕ್ಕಂಥ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್, ಆರ್ಟ್ ಆಫ್ ಲಿವಿಂಗ್. ಅಲ್ಲಿ ಅಂದರೆ ಅದು ಈ ಇಂಗ್ಲೀಷ್ ಮೀಡಿಯಮ್ ಆದರೂ ಬೇಕು, ಅಲ್ಲಿ ಇನ್ನೂ ಸ್ಟ್ರಿಕ್ಟ್ ಇತ್ತು. ಬೆಳಿಗ್ಗೆ 5 ಗಂಟೆಗೆ ಏಳಲೇಬೇಕು, ರಾತ್ರಿ 10:15ವರೆಗೆ ನಿಮಗೆ ನಾನ್ ಸ್ಟಾಪ್ ನಿಮ್ಮನ್ನು ತೊಡಗಿಸ್ತಾರೆ. ಅಂದರೆ 5ರಿಂದ ನಿಮಗೆ ನಮ್ಮ ಶೌಚಕರ್ಮಾದಿಗಳು ಇತ್ಯಾದಿಗಳೆಲ್ಲ ಮುಗಿದ ತಕ್ಷಣ ದಕ್ಷಿಣಾಮೂರ್ತಿ ಸ್ತೋತ್ರದಿಂದ ಪ್ರಾರಂಭ, ಮತ್ತು ಸಂಸ್ಕೃತ, ಹಾಗೆ ಉಪಹಾರ, ಹಾಗೆ ಮತ್ತು ಸ್ಕೂಲು, ಮತ್ತು ನಿಮಗೆ ವೇದ ಅಧ್ಯಯನ ಸ್ಕೂಲಿಂದ ಬಂದ ತಕ್ಷಣ, ಮತ್ತು ನಿಮ್ಮ ಸ್ವ ಅಧ್ಯಯನ ಓದಲಿಕ್ಕೆ ಇತ್ಯಾದಿಗಳು, ಮತ್ತು ನಿಮಗೆ ಪ್ರತಿ ದಿವಸ ಒಂದೇ ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಇತ್ಯಾದಿ ಸ್ತೋತ್ರಗಳ ಪಾರಾಯಣ, ಸಂಸ್ಕೃತ ಅಧ್ಯಯನ, ಹೀಗೆ ಮತ್ತೆ 10ವರೆಗೆ ಲೈಟ್ ಆಫ್, ಹೀಗೆ ದಿನಚರಿಗಳಿತ್ತು. ಅಲ್ಲಿಂದ ನಾನು ಅದು ಮುಗಿದ ತಕ್ಷಣ ಮೈಸೂರಿಗೆ ಇನ್ನು ಹೆಚ್ಚಿನ ಅಧ್ಯಯನಕ್ಕೋಸ್ಕರ ಮೈಸೂರಿಗೆ ಹೋದೆ. ಮೈಸೂರಲ್ಲಿ ಒಂದು ಖಾಸಗಿ ಒಂದು ಸಂಸ್ಥೆಯಲ್ಲಿ ಅಲ್ಲಿ ಒಂದು 2 ವರ್ಷಗಳ ಕಾಲ 3 ವರ್ಷಗಳ ಕಾಲ ಸಂಸ್ಕೃತವನ್ನು ಮಾತ್ರ ಅಧ್ಯಯನ ಮಾಡಿದೆ. ಮತ್ತು ಮಹಾರಾಜ ಸಂಸ್ಕೃತ
ಪಾಠಶಾಲೆ. ಅಲ್ಲಿ ನಮ್ಮ ಸಂಸ್ಕೃತ ಮತ್ತು ಆಗಮಶಾಸ್ತ್ರ ವೇದಾಂತವನ್ನು ಅಭ್ಯಾಸ ಮಾಡಿದೆ. ಆಗಮಶಾಸ್ತ್ರಗಳ 5 ವರ್ಷಗಳ ಕಾಲ. ಆಗಮಶಾಸ್ತ್ರ ಅಂದರೆ ಈ ನಮ್ಮ ದೇವಸ್ಥಾನದ ಪೂಜಾ ವಿಧಿವಿಧಾನಗಳನ್ನು ಹೇಗೆ ಮಾಡಬೇಕು, ಓಕೆ, ನೀವು ಹೇಗೆ ಪೂಜೆ ಮಾಡಬೇಕು, ಹೇಗೆ ದೇವರಿಗೆ ನಮಸ್ಕಾರ ಮಾಡಬೇಕು, ಹೇಗೆ ಬಲಿಯನ್ನು ಸಮರ್ಪಣೆ ಮಾಡಬೇಕು, ಉತ್ಸವಾದಿಗಳನ್ನು ಹೇಗೆ ಮಾಡಬೇಕು, ದೇವಸ್ಥಾನಗಳ ನೀತಿ ನಿಬಂಧನೆಗಳು ಏನು ಅಂತ ಹೇಳೋದನ್ನು ತಿಳಿಸ್ಕೊಡ್ತಕ್ಕಂತಹ ಶಾಸ್ತ್ರ ಅದನ್ನು ಆಗಮಶಾಸ್ತ್ರ ಅಂತ ಕರೀತಾರೆ. ಅದರ ಅಧ್ಯಯನ ಮಾಡಿದೆ. ಮತ್ತು ಅದ್ವೈತ ವೇದಾಂತ ಶಂಕರ ಭಗವತ್ಪಾದರಿಂದ ರಚಿತವಾದ ಭಾಷ್ಯಗಳು, ಇದರ ಅಧ್ಯಯನ. ಹಾಗೆ ಇದರ ಜೊತೆಯಲ್ಲಿ ನಾನು ಖಾಸಗಿಯಾಗಿ PUC ಅನ್ನು ಮಾಡಿದೆ. ಮತ್ತು ಅಲ್ಲೇ ಖಾಸಗಿಯಾಗಿ ಡಿಗ್ರಿಯನ್ನು ಮಾಡಿದೆ. ಹೀಗೆ ಎರಡನ್ನೂ ಒಟ್ಟೊಟ್ಟಿಗೆ ಅಧ್ಯಯನ ಮಾಡಿ ಮತ್ತೆ ನಾನು ಮನೆಗೆ ಬಂದು ಒಂದು 2 ವರ್ಷ ಮನೆಯಲ್ಲೇ ಇದ್ದೆ. ದೇವಸ್ಥಾನಗಳಲ್ಲಿ ಹೋಗೋದು, ತಂದೆಗೆ ಸಹಾಯ ಮಾಡೋದು, ಹೀಗೆಲ್ಲ ಮಾಡ್ತಾ ಒಂದು ಅಲ್ಲೇ ಮನೆಯಲ್ಲೇ ಇದ್ದೆ. ಆಗ ನಮ್ಮ ತಂದೆಯ ಸ್ನೇಹಿತರು ಮತ್ತು ನಮ್ಮ ಕುಟುಂಬಕ್ಕೆ ಅತಿ ಆತ್ಮೀಯರಾದಂತಹ ಪ್ರೊಫೆಸರ್ ಡಾಕ್ಟರ್ ಕೃಷ್ಣ ಭಟ್ ಅವರು ಯೋಗಿಕ್ ಸೈನ್ಸ್ ಆ್ಯಂಡ್ ಥೆರಪಿ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಆಗಿದ್ದರು. ಸೊ ಅವರು ನನ್ನನ್ನು ಪುಷ್ ಮಾಡಿ ಯೋಗಕ್ಕೆ ಸೇರಿಸಿದರು. ಯೋಗಕ್ಕೆ ಸೇರಿ ಇಲ್ಲಿ ಯೋಗ MSc ಮಾಡಿದೆ ಮಂಗಳೂರು ಯೂನಿವರ್ಸಿಟಿಲಿ. 2 ವರ್ಷ MSc ಮಾಡಿ ಮತ್ತೆ ನನಗೆ ಅಲ್ಲಿ ದೇವಿಯನ್ನು ಅರ್ಚಿಸಬೇಕಿದ್ರೆ ನಮಗೆ ವಿವಾಹಿತರಾಗಬೇಕು. ವಿವಾಹಿತರಾಗದೆ ದೇವಿಯ ಪೂಜೆ ಮಾಡಲಿಕ್ಕೆ ಅವಕಾಶ ಇಲ್ಲ. ನಿಮಗೆ ದೇವಿಯ ದೀಕ್ಷೆ ಸಿಗಬೇಕು ಅಂತಾದರೆ ನೀವು ವಿವಾಹಿತರಾದ ಮೇಲೆ ದೀಕ್ಷೆಯನ್ನು ಕೊಡುವಂಥ. ಇದು ಕೊಲ್ಲೂರಲ್ಲಿ ವಿವಾಹಿತರಾಗಿದ್ದರೆ ಮಾತ್ರ ದೀಕ್ಷೆ ಸಿಗೋದು? ಹೌದು, ದೇವಿಯ ದೀಕ್ಷೆ. ಅವನು ಗೃಹಸ್ಥನಾಗಿರಬೇಕು, ಪತ್ನಿಯೊಂದಿಗೆ ಶಕ್ತಿ ಸಮೇತರಾಗಿ ಇರಬೇಕು. ಹಾಗಾಗಿ ನಂದು ಈ MSc ಮುಗೀತಾ ಒಂದು 6 ತಿಂಗಳು ಇರುವಾಗಲೇ ನಂದು ವಿವಾಹ ಆಯಿತು. ಮತ್ತು ವಿವಾಹ ಆಗಿ ನಾನೊಂದು 4 ವರ್ಷ ಹಾಗೆ ನಾನು ತಂದೆ ಪೂಜೆ ಮಾಡ್ತಿದ್ದರಿಂದ ನಾನು ಮನೆಯಲ್ಲೇ ಇದ್ದೆ. ಮತ್ತು ನನಗೆ ತಂದೆಯಿಂದ ವಿಧಿವತ್ತಾಗಿ ದೀಕ್ಷಾ ಕಾರ್ಯಗಳೆಲ್ಲ ನಡೀತು. ಮತ್ತು ನಾನು ದೇವಿಯ ಸೇವೆಯನ್ನು ಮಾಡಲಿಕ್ಕೆ ಪ್ರಾರಂಭಿಸಿದೆ. ಓಕೆ. ಸಾಮಾನ್ಯ ಭಕ್ತನಿಗೂ ಕೂಡ ಅಲ್ಲಿ ದೇವಿ ಕಾಣ್ತಾರೆ, ಒಲಿತಾರೆ ಅನ್ನುವಂಥದ್ದೆಲ್ಲ ನಮ್ಗೆ ಗೊತ್ತಿದೆ. ಎಷ್ಟೇ ಕಷ್ಟಗಳಿದ್ರು ಮೊದಲೆಲ್ಲ ಕಾಲದವರೆಲ್ಲ ಕೊಲ್ಲೂರಿಗೆ ಬಂದು ಅಲ್ಲಿ ಇದ್ದು ಒಂದಷ್ಟು ಹೊತ್ತು ದೇಗುಲದ ಹೊರಾಂಗಣದಲ್ಲಿ ಕೂತು ಬಂದರೆ ಅವರಿಗೆ ಅದೇ ಒಂದು ತಡೆ ಅಂತ ಹೇಳ್ತಿದ್ರಂತೆ. ಮತ್ತೆ ಏನೋ ಜೀವನದಲ್ಲಿ ಪ್ರಾಬ್ಲಮ್ಸ್ ಬರ್ತಾ ಇದೆ ಅಂತ ಹೇಳಿದಾಗ ಮತ್ತೆ ಕೊಲ್ಲೂರಿಗೆ ಹೋಗಿ ಕೈ ಮುಗಿಯೋದು, ದೇವಿಯ ಆಶೀರ್ವಾದ ಪಡ್ಕೊಳ್ಳೋದು, ಬರೋದು ಅಂತ. ಸೊ ಇದು ಸಾಮಾನ್ಯ ಭಕ್ತನಿಗೆ ದೇವಿ ಒಲಿಯುವಂಥ ರೀತಿ. ತಾವು ಅರ್ಚಕರಾಗಿ ಸೇವೆಯನ್ನು ಸಲ್ಲಿಸುವುದಕ್ಕಿಂತ ಮೊದಲು ಅಥವಾ ನಂತರ ನಿಮಗೆ ದೇವಿ ಕಂಡಿರೋದು ಅಥವಾ ದೇವಿಯನ್ನು ತಾವು ನೋಡಿರೋದು ಹೀಗೇನಾದ್ರೆಲ್ಲ ಇದೆಯಾ ಅಂತ? ಹೇಗೆ ಅಂದರೆ ಈ ದೇವಿಯ ಆರಾಧನೆ ಅನ್ನುವಂಥದ್ದು ಇದೊಂದು ನಮ್ಮ ಇಡೀ ಜೀವನವನ್ನೇ ಅದಕ್ಕೆ ಮುಡಿಪಾಗಿ ಇಡಬೇಕಾದಂಥ ಒಂದು ವಿಷಯ. ಇದಂದರೆ 1 ದಿವಸ 2 ದಿವಸ ಅಥವಾ 1 ವರ್ಷ 2 ವರ್ಷದಲ್ಲಿ ಆಗುವಂಥದ್ದಲ್ಲ, ಅಥವಾ ಇದೇ ಜನ್ಮದಲ್ಲಿ ಆಗ್ತದೆ ಅಂತ ಹೇಳಲಿಕ್ಕೂ ಬರೋದಿಲ್ಲ. ಅದು ನಮ್ಮ ಒಂದು ಕರ್ಮಾನುಸಾರವಾಗಿ ಜನ್ಮ ಕರ್ಮದ ಒಂದು ಸಂಬಂಧದ ಮೇಲೆ ಅದು ನಡೀತದೆ. ಒಂದು. ಎರಡನೇದಾಗಿ ಏನಂದರೆ ನಾವು ಈ ಚಿಕ್ಕ ವಯಸ್ಸಿಂದ ನಮಗೆ ಈ ದೇವಸ್ಥಾನದ ಹತ್ತಿರ ವಾಸಿಸುವುದು, ದೇವಸ್ಥಾನದ ಒಂದು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲ ಇದೇ ಈ ಪೂಜಾದಿಗಳು ಇದನ್ನೇ ಮತ್ತು ಭಕ್ತರು ಇದನ್ನೇ ನೋಡಿ ಬೆಳೆದಿರೋದ್ರಿಂದ ಏನಾಗುತ್ತೆ, ನಾವು ಅದ್ರ ಜೊತೆ ಒಂದು ಹೊಂದ್ಕೊಂಡಿರ್ತೇವೆ. ಹೌದು. ನಮಗೆ ಅಂದರೆ ಅದು ಬೇರೆ ಅಂತ ಅನಿಸೋದೇ ಇಲ್ಲ. ಈಗ ಮನೆಯಲ್ಲಿ ನಾವು ಹೇಗೆ ಸಹಜವಾಗಿ ಇರ್ತೇವೋ
ಹಾಗೆ ಅದೊಂದು ನಮ್ಮ ಜೀವನದ ಅಂಗದ ರೀತಿಯಲ್ಲಿ ನಮ್ಮ ಜೊತೆಗೆ ಇದ್ದ ಹಾಗೆ ನಮಗೆ ಆಗಿರ್ತದೆ. ಅದಕ್ಕೆ ಕಾರಣ ಏನಂದರೆ, ಈ ಒಂದು ನಮ್ಮದು ಸಾಮೀಪ್ಯವಾಸ, ಇನ್ನೊಂದು ನಮ್ಮ ಈ ಪರಂಪರೆಯಿಂದ ಇದೇ ಕೆಲಸವನ್ನು ಮಾಡ್ತಾ ಇರೋದ್ರಿಂದ ನಮಗೆ ಅದಕ್ಕೆ ವ್ಯತ್ಯಾಸ ಕಾಣಿಸೋದಿಲ್ಲ. ಆದರೆ ನೀವು ಏನು ನಿಮಗೆ ದೇವಿಯಿಂದ ಅಥವಾ ನಮ್ಮ ಹಿರಿಯರಿಂದ ಏನು ದೀಕ್ಷೆಯನ್ನು ಕೊಡ್ತಾರೆ, ದೇವಿಯ ಮೂಲ ಮಂತ್ರವನ್ನು ಏನು ಉಪದೇಶ ಮಾಡ್ತಾರೆ, ಅಲ್ಲಿ ನಂತರ ನೀವು ಬೇರೆ, ಅಲ್ಲಿವರೆಗೆ ನೀವು ಬೇರೆ. ನಿಮ್ಮಲ್ಲೊಂದು ನಿಮಗೂ ಗೊತ್ತಾಗದೇ ಇದ್ದಾಗೆ ನಿಮ್ಮಲ್ಲೊಂದು ಪರಿವರ್ತನೆ ಬರ್ತದೆ. ಮತ್ತು ಅದೇನಂದ್ರೆ ದೇವಿ ನಿಮ್ಮನ್ನು ಆ ಕೆಲಸಕ್ಕೆ ಸ್ವೀಕರಿಸಿದ ಹಾಗೆ. ಕರೆಕ್ಟ್. ಅದು ಈ ರಾಜ್ಯಂ ದೇಯಂ ಶಿರೋದೇಯಂ ನದೇಯಂ ಷೋಡಶಾಕ್ಷರಂ ಅಂತ, ನಿಮ್ಮ ಹತ್ರ ರಾಜ್ಯ ಇದ್ದರೆ ಆ ರಾಜ್ಯನೂ ಕೊಡ್ಬೋದಂತೆ. ಶಿರೋದೇಯಂ ಶಿರಸ್ಸನ್ನು ಕೊಡ್ಬೋದಂತೆ. ಅಂದರೆ ಏನೋ ಒಂದು ವೇಳೆ ಅಂಥ ಪ್ರಸಂಗಗಳು ಬಂದೆ, ಆಯ್ತಪ್ಪ ನನ್ನ ತಲೆ ತಾವು ಆಯ್ತು ಹೋಗಲಿ. ನದೇಯಂ ಷೋಡಶಾಕ್ಷರಂ, ಆ ಮಂತ್ರವನ್ನು ಮಾತ್ರ ಯಾರಿಗೂ ಕೊಡಬಾರ್ದಂತೆ. ನಮ್ಮ ಶಾಸ್ತ್ರಗಳು ಹಾಗೆ ಹೇಳ್ತದೆ. ನಿಮ್ಮ ಉಪದಿಷ್ಟವಾದ ಮಂತ್ರಕ್ಕೆ ಅಂಥ ಒಂದು ಶಕ್ತಿ ಸಾಮರ್ಥ್ಯ ಇರ್ತದೆ. ಆ ಮಂತ್ರವು ನಿಮ್ಮಲ್ಲಿ ಪ್ರವೇಶ ಆದಾಗ ನಿಮ್ಮಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಬೇರೆ ಇರ್ತದೆ. ಆಗ ನೀವು ದೇವಿಯನ್ನು ನೋಡೋದಕ್ಕೂ ಅದಕ್ಕೂ ಮುಂಚೆ ನೀವು ದೇವಿಯನ್ನು ನೋಡೋದಕ್ಕೂ ತುಂಬ ವ್ಯತ್ಯಾಸ ಇರ್ತದೆ. ನೀವು ಉಪದಿಷ್ಟರಾಗದೆ ನೀವು ದೇವಿಯನ್ನು ನೋಡಲಿಕ್ಕೆ ಒಂದು ಬೇರೆ ರೀತಿಯ ಒಂದು ಭಾವನೆ ಇರ್ತದೆ. ನೀವು ಉಪದಿಷ್ಟರಾದ ಮೇಲೆ ದೇವಿಯನ್ನು ನೋಡಲಿಕ್ಕೆ ನಿಮಗೆ ಬೇರೆ ಥರದ ಒಂದು ಭಾವನೆ ಬರ್ತದೆ. ನೀವು ಅದು ಬೇರೆ ಅನ್ನೋ ಭಾವನೆ ಕಮ್ಮಿ ಆಗ್ತಾ ಬರ್ತದೆ. ನಾನು ಇಷ್ಟು ದಿನ ಕೊಲ್ಲೂರಿಗೆ ಬಂದಾಗ, ನಾನು ನಿಮಗೆ ಮೊನ್ನೆ ಕರೆಯನ್ನು ಮಾಡಿದಾಗ ಕೂಡ ಕೇಳಿದೆ, ನಮ್ಮದು ಕನ್ನಡದಲ್ಲಿರೋದು ಪಾಡ್ಕಾಸ್ಟ್, ಸೊ ನಿಮಗೆ ಕನ್ನಡದಲ್ಲಿ ಮಾತಾಡಲಿಕ್ಕೆ ಆಗ್ಬೋದು ಅಂತ. ಯಾಕೆ ನಾನು ಹಾಗೆ ಕೇಳಿದೆ ಅಂತ ಹೇಳಿದರೆ, ನೀವು ಆ್ಯಕ್ಚುಲಿ ಕೇರಳದವರು, ಮೂಲತಃ ಕೇರಳದ ವ್ಯಕ್ತಿ ಇಲ್ಲಿ ಬಂದು ಪೂಜೆ ಮಾಡ್ತಿದ್ದೀರಿ ಅಂತ ನಾನು ತಿಳ್ಕೊಂಡದ್ದು. ಸಾಕಷ್ಟು ಮಂದಿ ಹಾಗೇನೆ ತಿಳ್ಕೊಂಡಿದ್ದಿರ್ಬೋದು. ಆದರೆ ಅದಕ್ಕೆ ನಾನು ಫಸ್ಟ್ಗೆ ನಿಮ್ಮ ಬಗ್ಗೆ ಹೇಳಿ ಅಂತ ಹೇಳಿದಾಗ, ಎಷ್ಟು ವರ್ಷದಿಂದ 30-35 ತಲೆಮಾರಿಂದ ಕೊಲ್ಲೂರಲ್ಲೇ ಇರ್ತಕ್ಕಂಥ ಒಂದು ವ್ಯಕ್ತಿಗಳೇ ಇವತ್ತು ಪೂಜೆಯನ್ನು ಮಾಡ್ತಿರೋದು ಅಂತ ಇದು ಸಾಕಷ್ಟು ಮಂದಿಗೆ ಪ್ರಶ್ನೆ ಆಗಿರ್ಬೋದು. ಇವತ್ತು ಕ್ಲಿಯರ್ ಆಗಿರ್ಬೋದಲ್ವಾ? ಅಲ್ಲ, ಅಂದರೆ ಏನಾಗಿದೆ ಅಂದರೆ, ನಾವು ಹೀಗೆ ತಮಾಷೆ ಮಾತಾಡ್ಕೊಳ್ಳೋದಿದೆ. ಏನಂದರೆ ಕೊಲ್ಲೂರನ್ನು ಹೀಗೆ ತಮಾಷೆಗೆ, ಓಕೆ ಸರ್, ಕೊಲ್ಲೂರನ್ನು ಕೇರಳಕ್ಕೆ ಕೊಟ್ಟು ಕಾಸರಗೋಡನ್ನು ಕರ್ನಾಟಕಕ್ಕೆ. ಯಾಕಂದರೆ ಕೊಲ್ಲೂರು ಹೇಗಾಗಿದೆ ಅಂದರೆ, ಎಷ್ಟೋ ಜನರಿಗೆ ಕೇರಳದವ್ರು ಬಂದವರು ಏನು ಕೇಳ್ತಾರೆ ಅಂದರೆ, ಇದು ಕೇರಳವಾ ಕರ್ನಾಟಕವಾ? ಹೌದು, ಆ ಕ್ವಶನ್ಸ್ ಇದ್ದೇ ಇದೆ. ಹೌದು, ಕೇರಳದವ್ರಿಗೆ, ಕರ್ನಾಟಕದವರಿಗೆ ಎಷ್ಟೋ ಜನ ಇವತ್ತು ಅದು ಕೇರಳ ಅಂತ ತಿಳ್ಕೊಂಡವ್ರು ಇದ್ದಾರೆ. ಈ ಕೇರಳದ ಒಂದು ಪಾರ್ಟ್ ಅಂತ ತಿಳ್ಕೊಂಡವ್ರು ಇದ್ದಾರೆ. ಅದೇ ಅಂದರೆ ಯಾಕಂದರೆ ಕೇರಳಕ್ಕೂ ಅಲ್ಲಿಗೂ ಅಷ್ಟು ಒಂದು ಸಂಬಂಧ ಇದೆ, ಅವಿನಾಭಾವ ಸಂಬಂಧ ಇದೆ. ಅದು ಏನಂತ ಮತ್ತೆ ಮಾತಾಡ್ಕೊಂಡು ಹೋಗೋಣ. ಓಕೆ, ಇವಾಗ ಪ್ರತಿದಿನ ನೀವು ಅಮ್ಮನ ಗುಡಿಯ ಮುಂದೆ ನಿಂತ್ಕೊಳ್ತೀರಿ. ನೀವು ಅವಾಗ ಮಾತಲ್ಲಿ ಹೇಳಿದಾಗೆ, ನನಗೂ ಕೊಲ್ಲೂರು ಅಮ್ಮನಿಗೂ ಬೇರೆ ಬೇರೆ ಏನಲ್ಲ, ನಮ್ಮ ಮನೆಯ ಒಂದು ಸದಸ್ಯರ ಇರುವಂಥ ರೀತಿ, ನನ್ನ ಮನೆಯ ಅಮ್ಮನೇ ಇದ್ದ ರೀತಿಯಲ್ಲಿ ನಾವು ಮೊದಲಿಂದಲೇ ಇದ್ದವರು ಅಂತ. ಸೊ ನೀವು ಪ್ರತಿದಿನ ಅಮ್ಮನ ಎದುರು ನಿಂತಾಗ ಆ ಪ್ರಾರಂಭದಲ್ಲಿದ್ದಂತಹ ಭಕ್ತಿ ಭಾವ ಅಂತ ಹೇಳುವಂಥದ್ದು ಇವಾಗ ಯಾವ ರೀತಿ ನಿಮ್ಮಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗುತ್ತೆ, ಅಥವಾ ನನ್ನ ಮನೆಯ ಸದಸ್ಯರೇ ಅಂತ ಹೇಳುವಂಥ ರೀತಿಯಲ್ಲಿ ಇರೋ ಕಾರಣದಿಂದ ಅಮ್ಮನಿಗೂ ನಿಮಗೂ ನೇರವಾಗಿ ಆ ಗುಡಿಯ ಮುಂದೆ ಗರ್ಭಗುಡಿಯ ಹೋಗಿ ಪೂಜೆಗೆ ನಿಂತಾಗ ಹೇಗೆ ಇರುತ್ತೆ ನಿಮ್ಮ ಒಂದು ಕನೆಕ್ಷನ್ ಅಂತ? ಅದು ಹೇಗೆ ಅಂದರೆ, ಶಿವಂ ಭೂತ್ವ ಶಿವಂ ಯಜೇತ್ ಅಂತ ಒಂದು ವಾಕ್ಯ ಇದೆ. ನಾವು ದೇವಿಯನ್ನು ಅರ್ಚಿಸಬೇಕಿದ್ರೆ ಸ್ವಯಂ ನಾವು ಹಾಗೇ ಇದ್ದರೆ ಮಾತ್ರ ದೇವಿಯನ್ನು ಅರ್ಚಿಸ್ಬೋದು, ಅದನ್ನು ದೇವಿ ಸ್ವೀಕಾರ ಮಾಡ್ತಾಳೆ. ಆದರೆ ನಾವು ಇವತ್ತು ಹಾಗಿದ್ದೇವಾ ಅಂತ ಕೇಳಿದರೆ ಇಲ್ಲ. ನಾನಂತಲ್ಲ, ನಮಗೀಗ ಕಣ್ಣಿಗೆ ಕಾಣುವವರು ಈಗ ಶಿವಂ ಭೂತ್ವ ಶಿವಂ ಯಜೇತ್ ಅಥವಾ ದೇವಿಯನ್ನು ಯಜನೆ ಮಾಡುವವರು ಅಥವಾ ಅರ್ಚಿಸುವವರು, ಪೂಜಿಸುವವರು ಎಷ್ಟು ಜನ ಇದ್ದಾರೆ? ಇಲ್ಲ. ಆದರೆ ಹಾಗಾಗಬೇಕು ಅಂದರೆ ನಾವು ಆ ಮನಸ್ಥಿತಿಯಲ್ಲಿ ಮಾಡಬೇಕು ಅಂತ. ಹಾಗೆ ಆಗಿ ನಾವು ಮಾಡಿದ್ರೆ ನಮಗೆ ಅವಳಿಗೆ ಯಾವ ವ್ಯತ್ಯಾಸವೂ ಇರುವುದಿಲ್ಲ. ನಾವು ಮನುಷ್ಯರಾಗಿರುವುದಿಲ್ಲ, ನಾವು ಅವಳಲ್ಲಿ ಒಂದಾಗಿ ಬಿಡ್ತೇವೆ. ಮೋಕ್ಷ ಅಂತ ಏನು ಹೇಳ್ತೇವೆ,
ಆ ಅದ್ವೈತ ಭಾವ ಅಂತ ಏನು ಹೇಳ್ತೇವೆ ಅದು ನಮ್ಮಲ್ಲಿ ಉಂಟಾಗ್ತದೆ. ಆದರೆ ಈಗ ಅಟ್ ಪ್ರೆಸೆಂಟ್ ಅಂತ ಹೇಳ್ತಾರಲ್ಲ, ಅಟ್ ಪ್ರೆಸೆಂಟ್ ಏನಂದರೆ ನಾವು ಹಾಗಾಗಲಿಕ್ಕೆ ಶ್ರಮಿಸುವುದು. ಈಗ ನಾವು ಒಂದು ಮರದ ಗಟ್ಟಿನ ಒಡಿಬೇಕಿದ್ರೆ ಎಷ್ಟು ಶ್ರಮ ಬೇಕಾಗ್ತದೆ. ನಾವೊಂದು ಕೊಡ್ಲಿ ಅಂತ ತಗೊಳ್ತೇವೆ, ಅದಕ್ಕೊಂದು ಹಿಡಿಕೆಯನ್ನು ಹಾಕ್ಕೊಳ್ತೇವೆ, ಅದನ್ನು ಒಂದು 10, 20, 30 ಸಾರಿ ಆ ಒಂದು ಸ್ಪೆಸಿಫಿಕ್ ಸ್ಪೇಸಿಗೆ ಅದನ್ನು ಹೊಡಿತೇವೆ. ಆಗ ಅದು ಬೇರ್ಪಡ್ತದೆ, ಭಾಗ ಆಗ್ತದೆ ಅಲ್ವಾ. ಆ ಕೊನೆಯ ಪೆಟ್ಟಿದೆಯಲ್ಲ, ಕೊನೆಯ ಪೆಟ್ಟಿಗೆ ಯಾವುದು ಭಾಗ ಆಯಿತೋ ನಮಗನ್ಸ ಇದು ಫಸ್ಟೇ ಬಿದ್ದಿದ್ರೆ ಬೇಗ ಭಾಗ ಆಗ್ತಿತ್ತ. ಹಾಗಲ್ಲ, ಈ ಉಳಿದ ಪೆಟ್ಟುಗಳೆಲ್ಲ ಈ ಪೆಟ್ಟಿಗೆ ಅನುಸರಿಸಿ ಬಂದಂಥದ್ದು. ಆ 10 ಬಿದ್ದಿದ್ದರಿಂದ 11ರಲ್ಲಿ ಅದು ಭಾಗ ಆಗ್ತದೆ. ಹಾಗೆ ಇದು ನಮ್ಮ ಶ್ರಮ ಏನಂದರೆ ನಾವು ಪ್ರತಿನಿತ್ಯ ಇದನ್ನೊಂದು ಹಸಿಧಾರ ವೃತ ಅಂದರೆ ಹೇಗೆ ಒಂದು ಕತ್ತಿಯ ಮೇಲೆ ನಡೆದ ಹಾಗೆ ಅಂತಾರಲ್ಲ, ಆ ಥರ ಆ ಒಂದು ಲಕ್ಷ್ಯದಲ್ಲಿ ಹೇಗೆ ಒಂದು ಧಾರೆ. ಈಗ ನಾವು ಅದಕ್ಕೆ ಅಭಿಷೇಕವನ್ನು ಮಾಡುವಾಗ ಒಂದು ಪಾತ್ರೆ, ಅದಕ್ಕೆ ನೀರು, ಅಲ್ಲೊಂದು ಜಲ ಬೀಳಲಿಕ್ಕೆ ಒಂದು ವ್ಯವಸ್ಥೆ, ಹೀಗೆ ನೀರು ಧಾರೆಯಾಗಿ ಬೀಳ್ತಾ ಇರ್ತದೆ ಶಿವಲಿಂಗದ ಮೇಲೆ. ಈಗ ಅದು ಯಾಕೆ ಅದಕ್ಕೆ ಅದು ನಿರಂತರ ಅದೇ ರೀತಿ ನಮ್ಮ ಮನಸ್ಸು ಆ ಶಿವನ ಮೇಲೋ ಆ ಶಕ್ತಿ ಮೇಲೋ ನಿರಂತರವಾಗಿ ಬಿದ್ದರೆ ಮಾತ್ರ ನಮ್ಮ ಲಕ್ಷ್ಯ ಏನಿದೆ, ಜೀವನದ ಲಕ್ಷ್ಯವನ್ನು ನಾವು ಮುಟ್ಲಿಕ್ಕೆ ಸಾಧ್ಯ. ಅದರ ಪ್ರತೀಕ ಅದು. ಹಾಗೆ ಈ ಜೀವನದಲ್ಲಿ ಈ ಜೀವನದಲ್ಲಿ ಆಗ್ಬೋದು, ಆಗದೇ ಇರ್ಬೋದು, ಮುಂದಿನ ಒಂದು ಜನ್ಮವೇ ಬೇಕಾಗ್ಬೋದು. ಆದರೆ ನಮ್ಮ ಸಂಕಲ್ಪ ಆ ನಮ್ಮ ಲಕ್ಷ್ಯದ ಕಡೆಗಿದ್ದರೆ ಇದೆಲ್ಲವುದು ಸಾಧ್ಯ ಆಗ್ತದೆ. ಹಾಗೆ ಇದು ಪ್ರತಿ ದಿವಸ ಒಂದೊಂದು ದಿವಸವೂ ನಮಗೆ ಹೊಸತೆ, ದಿವಸವೂ ಒಂದೊಂದು ಪ್ರಯತ್ನ. ಅದರಲ್ಲಿ ನಾವು ಒಂದು ಸಲ ಮೇಲೆ ಹೋಗ್ಬೋದು, ಕೆಳಗೆ ಬೀಳ್ಬೋದು. ಇದಕ್ಕೆ ಮಾನದಂಡ ನಮ್ಮ ಹತ್ರ ಇಲ್ಲ, ದೇವಿ ಹತ್ರ ಇದೆ. ಅಂದರೆ ಅವಳು ನಮಗೆ ಮಾರ್ಕ್ ಹಾಕ್ತಾ ಇರ್ತಾಳೆ ಪ್ರತಿ ದಿವಸ. ಇವತ್ತು 10ಕ್ಕೆ 5, ಇವತ್ತು 3, ಇವತ್ತು 6, ಇವತ್ತು 8, ಹೀಗೆ. ಇದು ಯಾವಾಗ ಸಂಪೂರ್ಣ ಆಗ್ತದೋ ಆಗ ನಾವು ಪರೀಕ್ಷೆಯನ್ನು ತೇರ್ಗಡೆ ಆದ್ವಿ ಅಂತ ಲೆಕ್ಕ. ಪ್ರತಿದಿನ ಪೂಜೆ ಮಾಡುವಾಗ ಕೂಡ ಒಂದು ಭಕ್ತಿಯ ಜೊತೆಗೆ ಭಯ ಕೂಡ ಇದ್ದೇ ಇರುತ್ತೆ. ಖಂಡಿತ 100ಕ್ಕೆ 100 ಇದ್ದೇ ಇರ್ತದೆ ಅಲ್ವಾ. ಅದಕ್ಕೆ ಅಲ್ವ ಭಯ ಭಕ್ತಿ. ಭಯ ಅಂದರೆ ಏನಂದರೆ ನಾವು ಮಾಡುವ ಪೂಜೆ ನಿತ್ಯವೂ ಒಂದೇ ಆದರೂ ಅದರಲ್ಲಿ ನಮ್ಮ ಶ್ರದ್ಧೆ ಏನಾದರೂ ವ್ಯತ್ಯಾಸ ಆದರೆ ಅಂತ ಹೇಳುವಂಥ ಭಾವನೆ ನಮ್ಮಲ್ಲಿ ಸದಾ ಇರ್ತದೆ. ನಾವು ಆ ಎಚ್ಚರಿಕೆಯಲ್ಲೇ ಇರ್ತೇವೆ. ಅಷ್ಟಾಗಿಯೂ ಎಷ್ಟೋ ಅದಕ್ಕೆ ನಾವು ಹೇಳ್ತೇವಲ್ಲ ಕೊನೆಯಲ್ಲಿ, ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಸುರೇಶ್ವರಿ ಯತ್ ಪೂಜಿತಂ ಮಯಾದೇವಿ ಪರಿಪೂರ್ಣಂ ತದಸ್ತು ಮೇ. ನನ್ನಲ್ಲಿ ಮಂತ್ರ ವ್ಯತ್ಯಾಸ ಆಗಿರ್ಬೋದು, ಕ್ರಿಯಾಹೀನಂ ನಾನು ಮಾಡ್ತಕ್ಕಂಥ ಕ್ರಿಯೆಗಳಲ್ಲಿ ವ್ಯತ್ಯಾಸ ಆಗಿರ್ಬೋದು, ಭಕ್ತಿಯಲ್ಲಿ ವ್ಯತ್ಯಾಸ ಆಗಿರ್ಬೋದು. ಆದರೆ ನಾನೇನು ಪೂಜಿಸಿದ್ದೇನೋ ಅದನ್ನು ಪರಿಪೂರ್ಣವಾಗಿ ಮಾಡಿಕೊಳ್ಳೋದು ನಿನ್ನ ಜವಾಬ್ದಾರಿ. ಹಾಗಾಗಿ ಇದನ್ನು ಪರಿಪೂರ್ಣ ಮಾಡ್ಕೊ ಅಂತ ನಾವು ಪ್ರತಿನಿತ್ಯ ಕೇಳ್ತೇವೆ. ಯಾಕೆ? ಇದು ದಿವಸ ಒಂದೇ ಮಾಡೋದಲ್ಲ, ಆದರೂ ಅದು ಹೇಗೆ ವ್ಯತ್ಯಾಸ ಆಗ್ತದೆ ಅಂತ ಕೇಳಿದ್ರೆ ಮನುಷ್ಯ ಅದು ವ್ಯತ್ಯಾಸ ನಮಗಲ್ಲ, ಬ್ರಹ್ಮಾದಿಗಳಿಗೆ ವ್ಯತ್ಯಾಸ ಆಗ್ತದೆ. ನಾವು ಮನುಷ್ಯರು. ಅದೇ ಏನು ಹೇಳ್ತಾರೆ ದೇವಿಯ ಆದಿಶಂಕರ್ ಹೇಳ್ತಾರಲ್ಲ, ಹರಿಹರ ವಿರಿಂಚಾದಿಭಿರಪಿ ಪ್ರಣಂತುಂ ಸ್ತೋತುಂ ವಾ ಕಥಮಕೃತ ಪುಣ್ಯ ಪ್ರಭವತಿ. ಹರಿಹರ ವಿರಿಂಚಿಗಳು ಅಂದರೆ ಹರಿಹರ ಬ್ರಹ್ಮಾದಿಗಳಿಗೆ ನಿನಗೆ ನಮಸ್ಕಾರ ಮಾಡಲಿಕ್ಕಾಗೋದಿಲ್ಲ. ಸ್ತೋತುಂ ನಿನ್ನನ್ನು ಸ್ತೋತ್ರ ಮಾಡಲಿಕ್ಕಾಗೋದಿಲ್ಲ. ಅಂದರೆ ನಿನ್ನ ಶಕ್ತಿಯ ಆ ಒಂದು ನೀನು ಎಷ್ಟು ಮೇಲಿರ್ಬೋದು ಅಂತ ಆದಿಶಂಕರ ಭಗವತ್ಪಾದರು ಹೇಳ್ತಾರೆ. ಹಾಗೆ ಇನ್ನು ನಮ್ಮ ಹತ್ರ ಆಗ್ತದ? ಹೌದು ಅಲ್ವಾ. ನಾವು ಏನಂದರೆ ಯಾವುದೋ ಒಂದು ಪೂರ್ವಜನ್ಮದ ಸುಕೃತ, ಆ ದೇವಿಯ ಕಾಲಿನ
ಹತ್ತಿರ ಹುಟ್ಟಿದ್ದೇವೆ. ದೇವಿ ನಮ್ಮ ಯೋಗ್ಯತೆಯಿಂದ ಅಲ್ಲ, ಅವಳ ಯೋಗ್ಯತೆಯಿಂದ ನಮ್ಮನ್ನು ಆರಿಸ್ಕೊಂಡಿದ್ದಾಳೆ ಅಷ್ಟೆ. ಇಲ್ಲಿ ಕೊಲ್ಲೂರು ಮೂಕಾಂಬಿಕಾ ಅಮ್ಮನ ಒಂದು ಇತಿಹಾಸ ಆಲ್ರೆಡಿ ಇವಾಗ ಫಸ್ಟ್ ಮಾತಾಡುವಾಗ ಸ್ವಲ್ಪ ಬಂತು. ಅದು ಕೂಡ ಕೊಲ್ಲೂರು ಮೂಕಾಂಬಿಕಾ ಅಮ್ಮನ ಇತಿಹಾಸ ಏನು, ಮತ್ತು ಕೊಲ್ಲೂರಿನಲ್ಲೇ ಬಂದು ಮೂಕಾಂಬಿಕಾ ಅಮ್ಮ ನೆಲೆಸೋದಕ್ಕೆ ಏನು ಕಾರಣ ಅಂತ ನೋಡಿ. ಎಷ್ಟೋ ಈ ವಿಷಯದಲ್ಲಿ ತುಂಬ ಜನರಿಗೆ ಒಂದು ಗೊಂದಲ ಇದೆ ಈ ವಿಷಯದಲ್ಲಿ. ಈ ಒಂದು ಕ್ಷೇತ್ರ ಪ್ರಸಿದ್ಧಿಗೆ ಬಂದಾಗ, ಒಂದು ಕ್ಷೇತ್ರ ಒಂದು ಮಹಾಕ್ಷೇತ್ರವಾದಾಗ ಏನಾಗುತ್ತೆ ಅಂದರೆ ಅದರ ಸುತ್ತು ಅನೇಕ ಉಪಕಥೆಗಳು ಹುಟ್ಕೊಳ್ತವೆ. ಜನರಿಗೇನೆಂದರೆ ಅದು ಸತ್ಯವೋ ಸುಳ್ಳು ಅವರು ಅದನ್ನು ಹೇಳ್ತಾ ಹೋಗ್ತಾರೆ, ಅದು ಹಾಗೆ ಪ್ರಸರಿಸ್ತಾ ಹೋಗ್ತೇವೆ. ಅದಕ್ಕೆ ಒಂದು ಪೂರಕವಾಗಿ ನಾವೇನಾದರೂ ಹೇಳಿದರೆ ಅದು ಕರೆಕ್ಟು, ಅದಕ್ಕೆ ವ್ಯತಿರಿಕ್ತವಾಗಿ ಹೇಳಿದರೆ ಅವರೇನೋ ಹೇಳ್ತಾರೆ ಅಂತ ಹೇಳೋ ರೀತಿ ಭಾವನೆ ಬರ್ತದೆ. ಅದು ನಾವು ಏನು ಮಾಡಬೇಕು ಅಂತ ಕೇಳಿದ್ರೆ, ಏನು ಇದಕ್ಕೆ ಪರಿಹಾರ ಅಂತ ಕೇಳಿದ್ರೆ ನಮ್ಮ ಪುರಾಣ ಇದು ಋಷಿ ಪ್ರಣೀತವಾದಂಥದ್ದು. ಋಷಿಗಳು ಅವ್ರ ಮನಸ್ಸಿಗೆ ಬಂದಾಗ ಬರೆಯೋರಲ್ಲ, ಅವರನ್ನು ದೃಷ್ಟಾರರು ಅಂತ ಅವರನ್ನು ಕರೀತಾರೆ ನಮ್ಮ ಋಷಿಗಳನ್ನು. ಯಾಕೆ? ಅವರ ತಪೋಬಲದಿಂದ ಏನು ಸತ್ಯ ಇದೆ ಅದನ್ನು ಅವರ ಅಂತರಂಗದಲ್ಲಿ ಕಂಡುಕೊಂಡು ಅದನ್ನು ಬಹಿರಂಗವಾಗಿ ಹೇಳ್ತಾರೆ. ಕರೆಕ್ಟ್. ಅದು ತ್ರಿಕಾಲಾಬಾಧಿತವಾದ ಸತ್ಯ. ಅಂದರೆ ಸತ್ಯ ಅಂದರೆ ಇವತ್ತೊಂದು, ಅರ್ಧ ಗಂಟೆ ಬಿಟ್ಟು ಒಂದು, ನಾಳೆ ಒಂದು, ಇನ್ನೊಂದು 10 ವರ್ಷ ಬಿಟ್ಟು ಒಂದು 25 ವರ್ಷ ಬಿಟ್ಟು ಮತ್ತೊಂದು ಆಗಲಿಕ್ಕೆ ಸಾಧ್ಯ ಇಲ್ಲ. ಸತ್ಯ ಅನ್ನೋದು ಒಂದೇ. ಹೌದು. ಅದು 3 ತ್ರಿಕಾಲಾಬಾಧಿತ. ಅದು ಅಂಥ ಸತ್ಯವನ್ನು ಹೇಳುವವರು ಋಷಿಗಳು. ಆ ಋಷಿಗಳು ಏನು ಹೇಳ್ತಾರೋ ಅದನ್ನು ನಾವು ನಂಬಿ ಅವರಂತೆ ಅನುಸರಿಸೋದು, ಅದು ನಮ್ಮ ಧರ್ಮ. ಅವರೇನು ಹೇಳ್ತಾರೆ, ಈ ಸ್ಕಾಂದ ಪುರಾಣದಲ್ಲಿ ಪುರಾಣ ಋಷಿ ಅಂದರೆ ವೇದಗಳು ನಮಗೆ ಸಾಮಾನ್ಯರಿಗೆ ಅರ್ಥ ಆಗೋದಿಲ್ಲ, ವೇದದ ಭಾಷೆ ನಮಗೆ ಅರ್ಥ ಆಗೋದಿಲ್ಲ ಅಂಥೇಳಿ ಋಷಿಗಳು ನಮ್ಮ ಮೇಲಿನ ಕರುಣೆಯಿಂದ ಪುರಾಣಗಳನ್ನು ಬರೆದರು. ಆ ಪುರಾಣದಲ್ಲಿ ಏನು ಹೇಳ್ತಾರೆ ಅಂತ ಕೇಳಿದ್ರೆ, ಈ ದೇವಿಯ ಲಿಂಗ ಅನ್ನುವಂಥದ್ದು, ಲಿಂಗ ಅಂಥೇಳಿ ಒಂದು ನಾವೀಗ ನೋಡಲಿಕ್ಕೆ ಲಿಂಗದ ಆಕೃತಿ ಇರೋದ್ರಿಂದ ಅದನ್ನು ನಾವು ಲಿಂಗ ಅಂತ ಕರೀತೇವೆ. ಅದು ಶ್ರೀಚಕ್ರದ ಬಿಂದು. ಹಾಗೆ ಬಿಂದು, ತ್ರಿಕೋಣ, ವಸುಕೋಣ, ದಶಾರ ಯುಗ್ಮ ಅಂತ ಶ್ರೀಚಕ್ರದಲ್ಲಿ ಏನು ನಾವು ನೋಡ್ತೇವೆ, ಪ್ರಪ್ರಥಮವಾದಂಥದ್ದು ಬಿಂದು, ಮತ್ತು ತ್ರಿಕೋಣ, ವಸುಕೋಣ, ದಶಾರ ಯುಗ್ಮ ಹೀಗೆಲ್ಲ ಬರ್ತದೆ. ಆ ಶ್ರೀಚಕ್ರದ ಬಿಂದುವೇ ಲಿಂಗದ ರೀತಿಯಲ್ಲಿ ನಮಗೆ ಹೊರಗಡೆ ಕಾಣ್ತದೆ. ಈ ಬಿಂದು ಅಥವಾ ಲಿಂಗ, ಅದನ್ನು ಲಿಂಗ ಅಂತ ಯಾಕೆ ಕರೀತಾರೆ ಅಂದರೆ, ಈ ಲೀಯತೆ ಅನೇನ ಅಂತ, ಏನು ಪ್ರಪಂಚದ ಶಕ್ತಿ ಎಲ್ಲವೂ ಒಂದು ಸ್ಥಳದಲ್ಲಿ ಕೇಂದ್ರೀಕೃತವಾಗಿದೆ, ಲೀನವಾಗಿದೆ, ಆದ್ದರಿಂದ ಲಿಂಗ ಅಂತ ಕರೀತಾರೆ. ಅದು ಶ್ರೀಚಕ್ರದ ಬಿಂದು. ವಸ್ತುತಃ ಅಲ್ಲಿ ದೇವಿ ತಾಪಸ ಮನ್ವಂತರದಲ್ಲಿ ಉದ್ಭವ ಆದಳು ಅಂತ. ತಾಪಸ ಮನ್ವಂತರ ಅಂದರೆ ಏನು? ಒಂದು ಮನ್ವಂತರ ಅಂದರೆ ಏನು? 72 ಯುಗ ಕಳೆದರೆ ಒಂದು ಮನ್ವಂತರ. ಈ ಕೃತ, ದ್ವಾಪರ, ತ್ರೇತ, ಕಲಿ ಹೀಗೆ 72 ರೌಂಡ್ ಆಗಬೇಕು, ಆಗ ಒಂದು ಮನ್ವಂತರ ಅಂತಾರೆ. ಈ 2 ಮನ್ವಂತರದ ಹಿಂದೆ ಬಂದಿದ್ದು ತಾಪಸ ಮನ್ವಂತರ. ಆ ಮನ್ವಂತರದಲ್ಲಿ ಉದ್ಭವ ಆಗಿದ್ದು ಕೊಲ್ಲೂರಿನ ಆ ಸ್ವಯಂಭೂಲಿಂಗ, ಆ ಶ್ರೀಚಕ್ರ ಬಿಂದು. ಆ ಬಿಂದು ಏನಂದರೆ ಅದು ತುಂಬ ವಿಶಿಷ್ಟವಾದ ಒಂದು ಲಿಂಗ, ಪ್ರಪಂಚದಲ್ಲಿ ಎಲ್ಲೂ ಇಲ್ಲದ ಒಂದು ಲಿಂಗ. ನಾವು ನಿಮಗೆ ಗೊತ್ತಿರ್ಬೋದು, 12 ಜ್ಯೋತಿರ್ಲಿಂಗ ಇದೆ. ಹೌದು. ಸೌರಾಷ್ಟ್ರೇ ಸೋಮನಾಥಂಚ ಶ್ರೀಶೈಲೆ ಮಲ್ಲಿಕಾರ್ಜುನ ಅಂತ 12 ಭಾಗದಲ್ಲಿ ಭಾರತದಲ್ಲಿ 12 ಜ್ಯೋತಿರ್ಲಿಂಗ ಇದೆ. ಹಾಗೆ ಒಂದು ಆತ್ಮಲಿಂಗ ಇದೆ, ಶಿವನ ಆತ್ಮ. ಅದು ಎಲ್ಲಿ? ಗೋಕರ್ಣದಲ್ಲಿ. ಅದು ಶಿವನ ಆತ್ಮಲಿಂಗ. ಹಾಗೆ ಒಂದು ಮಿಥುನ ಲಿಂಗ ಇದೆ. ಮಿಥುನ ಲಿಂಗ ಅಂದರೆ
ಯಾವ ಲಿಂಗದಲ್ಲಿ ದಂಪತಿ ಯುಕ್ತವಾಗಿ ಉದ್ಭವಿಸಿರ್ತಾರೋ ಅದನ್ನು ಮಿಥುನ ಲಿಂಗ ಅಂತ ಹೆಸರು. ಒಂದು ಲಿಂಗದ ಒಂದು ಭಾಗದಲ್ಲಿ ಕಾಳಿ ಲಕ್ಷ್ಮಿ ಸರಸ್ವತಿಯು, ಒಂದು ಭಾಗದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು, ಹೀಗೆ ಅವರು ಒಟ್ಟಿಗೆ ದಂಪತಿ ಯುಕ್ತವಾಗಿ ಉದ್ಭವಿಸಿದ್ದು. ಅದು ಕೊಲ್ಲೂರಿನ ಲಿಂಗ. ಆ ಲಿಂಗದ ಮಧ್ಯದಲ್ಲಿ ಚಿನ್ನದ ರೇಖೆ ಇದೆ. ಹೌದಲ್ವಾ? ಆ ಚಿನ್ನದ ರೇಖೆಯಿಂದ ನೋಡಿದಾಗ ಎಡಭಾಗ ಜಾಸ್ತಿ ಇದೆ, ಬಲಭಾಗ ಕಮ್ಮಿ ಇದೆ. ಹಾಗಾಗಿ ಅಲ್ಲಿ ಶಕ್ತಿಗೆ ಪ್ರಧಾನ. ನಮ್ಮ ಶರೀರದಲ್ಲಿ ಬಲಭಾಗವನ್ನು ಪುರುಷ ಭಾಗ ಅಂತ, ಎಡಭಾಗವನ್ನು ಸ್ತ್ರೀ ಭಾಗ ಅಥವಾ ಶಕ್ತಿ ಭಾಗ ಅಂತ ಕರೀತಾರೆ. ಹಂ ಪುಮಾನ್ ಪ್ರಕೃತಿಸ್ತು ಸಹ ಅಂತ. ನಾವೇನು ನಮ್ಮ ಮೂಗಲ್ಲಿ ಉಸಿರಾಡ್ತೇವಲ್ಲ, ಅದು ಹಂ ಸಹ ಅಂತ. ನೀವು ಉಸಿರನ್ನು ನೀವು ಮಾಡ್ಬೋದು, ಯಾರು ಬೇಕಾದರೂ ಮಾಡ್ಬೋದು. ನೀವು ಉಸಿರಾಟದ ಕ್ರಿಯೆಯನ್ನು ನಿಮ್ಮ ಕಣ್ಣು ಮುಚ್ಚಿ ಒಂದು ಶಾಂತ ಪ್ರದೇಶದಲ್ಲಿ ನೀವು ಕೂತ್ಕೊಂಡು ಗಮನಿಸಿದಾಗ ಅದು ನಿಮ್ಮ ಉಸಿರು ಮೇಲೆ ಹೋಗ್ತಾ ಹಮ್ ಅಂತ ಒಂದು ಶಬ್ದದ ರೀತಿಯಲ್ಲಿ ಅದು ಒಳಗಡೆ ಪ್ರವೇಶ ಮಾಡ್ತದೆ. ಸಹ ಅನ್ನುವ ರೀತಿಯಲ್ಲಿ ಹೊರಗಡೆ ಬರ್ತದೆ. ಅದು ಹಮ್ ಅಂದರೆ ಪುರುಷ, ಸಹ ಅಂದರೆ ಪ್ರಕೃತಿ. ಅದೇ ನಮ್ಮ ದೇಹವನ್ನು, ಆ ಮಂತ್ರ ಇದೆಯಲ್ಲ ಅದು ಹಂಸ ಗಾಯತ್ರಿ ಅಂತ ಕರೀತಾರೆ. ಅದನ್ನು ಪ್ರತಿ ಜೀವವು ಪ್ರತಿ ಕ್ಷಣವೂ ಮಾಡ್ತಾ ಇರ್ತಕ್ಕಂಥ ಮಂತ್ರ. ಅದನ್ನು ಎಲ್ಲರೂ, ಪ್ರತಿ ಜೀವ ಭಗವಂತ ಕೊಟ್ಟಿರೋದು ಅತಿ ದೊಡ್ಡ ಗಾಯತ್ರಿ ಯಾವುದು? ಹಂಸ ಗಾಯತ್ರಿ ಅಂತ. ಈ ಹಂಸ ಗಾಯತ್ರಿಯನ್ನು ಹಂಸೇತ್ಯಮಂ ಮಂತ್ರಂ ಜೀವೋ ಜಪತಿ ಸರ್ವದಾ ಅಂತ. ಯಾವ ಜೀವ ಇದೆಯೋ ಅದು ಈ ಹಂಸ ಅಂತಕ್ಕಂಥ ಮಂತ್ರವನ್ನು ಪ್ರತಿ ಕ್ಷಣವೂ ಜಪಿಸ್ತಾ ಇರ್ತದೆ. ಈ ಹಂಸ ಅನ್ನುವಂಥದ್ದು ನಮ್ಮ ಪ್ರಾಣವಾಯುವನ್ನು ನಾವು ಬಲಪಡಿಸಿ, ನಮ್ಮ ಪ್ರಾಣವಾಯುವನ್ನು ಸರಿಯಾದ ರೀತಿಯಲ್ಲಿ ಒಂದು ಯೌಗಿಕ ಕ್ರಿಯೆಗೆ ಒಳಪಡಿಸಿ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ತಗೊಂಡು ಹೋದಾಗ ಅದು ಸೋಹಂ ಅಂತ ಆಗ್ತದೆ. ಇದು ಹಂಸಃ ಇದ್ದಿದ್ದು ಸೋಹಂ ಆಗ್ತದೆ. ಈ ಹಂಸ ಗಾಯತ್ರಿ ಅನ್ನುವಂಥದ್ದು ಪ್ರತಿ ಜೀವ ಪ್ರತಿ ಕ್ಷಣದಲ್ಲಿ ಜಪಿಸ್ತಾ ಇರ್ತದೆ. ಹಾಗಾಗಿ ಈ ಪ್ರಕೃತಿ ಮತ್ತು ಪುರುಷರು ನಮ್ಮ ದೇಹದಲ್ಲೇ ಇದ್ದಾರೆ. ಕರೆಕ್ಟ್. ಬೇರೆ ಹೊರಗಡೆ ಇಲ್ಲ. ಅದಕ್ಕೆ ಈ ಅರ್ಧನಾರೀಶ್ವರ ಅಂತ ಹೇಳ್ತೇವಲ್ಲ, ಒಂದು ಭಾಗ ಸ್ತ್ರೀ ಒಂದು ಭಾಗ ಪುರುಷ, ಅದು ಹೊರಗಡೆ ಇರಬೇಕಾಗಿಲ್ಲ, ಅದು ನಮ್ಮಲ್ಲೇ ಇರ್ತಕ್ಕಂಥದ್ದು. ಅದು ಆ ತತ್ವ ಅನ್ನುವಂಥದ್ದು ನಮ್ಮಲ್ಲಿದೆ. ಅದನ್ನು ಶಿವಪಾರ್ವತಿಯರು ಹೊರಗಡೆ ತೋರಿಸಿದ್ದಾರೆ ಅಷ್ಟೆ. ಹಾಗೆ ಈ ಮಿಥುನ ಲಿಂಗ ಅನ್ನುವಂಥದ್ದು ಆ ತಾಪಸ ಮನ್ವಂತರದಲ್ಲಿ ಶಿವನು ಶಕ್ತಿಯು ಒಳಗೂಡಿ 33 ಕೋಟಿ ದೇವತೆಗಳು ಸೇರಿ ಉದ್ಭವಿಸಿದ ಲಿಂಗ. ಆ ಲಿಂಗದ ಎಡಭಾಗ ಜಾಸ್ತಿ ಇದೆ. ಹಾಗಾಗಿ ಪ್ರಕೃತಿಗೆ ಅಂದರೆ ಸ್ತ್ರೀಗೆ ಪ್ರಾಧಾನ್ಯ. ಈ ಲಿಂಗದ ದರ್ಶನಾರ್ಥಿಯಾಗಿ ಆದಿಶಂಕರ ಭಗವತ್ಪಾದರಲ್ಲಿ ಬಂದು ಆ ಲಿಂಗದಲ್ಲಿ ಏನಿದೆ, ಲಿಂಗ ಅಂದರೆ ಏನು, ನಿಮಗೇನು ರೂಪ ಕಾಣಿಸೋದಿಲ್ಲ. ಅದರಲ್ಲಿ ಒಂದು ಕಲ್ಲನ್ನು ಹೀಗೆ ಒಂದು ಇಟ್ಟಾಗಿ ಇರ್ತದೆ, ಯಾವುದೋ ಒಂದು ಆಕೃತಿಯಲ್ಲಿ ಇಟ್ಟಾಗಿ ಇರ್ತದೆ. ಸಾಮಾನ್ಯ ಮನುಷ್ಯರಿಗೆ ಅದನ್ನು ಏನು ನೋಡಿದರೆ ಏನೂ ಗೊತ್ತಾಗೋದಿಲ್ಲ. ಒಂದು ಭಕ್ತಿಯೋ ಅಥವಾ ಒಂದು ಎಲ್ಲೋ ಲಕ್ಷದಲ್ಲಿ 10 ಜನಿಗೆ ಆಗ್ಬೋದು, ಎಲ್ಲರಿಗೂ ಆಗೋದಿಲ್ಲ. ಮನುಷ್ಯ ಏನಂದರೆ ಮನುಷ್ಯನ ಜೀವನದಲ್ಲಿ ಅವನು ಅಂತರಂಗಕ್ಕೆ ಅಂದರೆ ಅಂತರ್ಮಾರ್ಗಕ್ಕೆ ಚಲಿಸಬೇಕಿದ್ರೆ ಬಾಹ್ಯವಾಗ ಅವನಿಗೆ ಒಂದು ರೂಪ ಬೇಕು. ಆ ರೂಪ ಇಲ್ಲದೆ ಹೋದರೆ ಅವನಿಗೆ ಎಲ್ಲರಿಗೂ ಅಂತರ್ಮಾರ್ಗವಾಗಿ ಚಲಿಸ್ಲಿಕ್ಕಾಗೋದಿಲ್ಲ. ಕರೆಕ್ಟ್. ಹಾಗಾಗಿ ಆದಿಶಂಕರರು ಬಂದು ಆ ಲಿಂಗದಲ್ಲಿ ಏನಿದೆ ಅಂತ ತಪಸ್ ಮಾಡಿದ್ರು. ಆ ತಪಸ್ ಮಾಡಿದಾಗ ಅವರಿಗೆ ಕಂಡ ರೂಪವನ್ನು ಶ್ರೀಚಕ್ರ ಯಂತ್ರವನ್ನು ಬರೆದು ಶಂಖ ಚಕ್ರ ವರದ ಅಭಯಯುಕ್ತವಾದಂಥ ಒಂದು ವಿಗ್ರಹವನ್ನು ಅಲ್ಲಿ ಪ್ರತಿಷ್ಠೆ ಮಾಡಿದ್ರು. ಯಾಕೆ? ಭಕ್ತರಿಗೆ ಧ್ಯಾನಕ್ಕೆ ಯೋಗ್ಯವಾಗಲಿ. ಯಾಕಂದರೆ ಮನುಷ್ಯ ನಾವು ಪ್ರತಿಮೆ ಇಲ್ಲದೆ
ನಮ್ಮ ಮನಸ್ಸು ಅಂತರಂಗಕ್ಕೆ ಹೋಗುವುದೇ ಇಲ್ಲ. ಪ್ರತಿಮಾಸು ಅಲ್ಪ ಬುದ್ಧೀನಾಂ, ನಾವು ಅಲ್ಪ ಬುದ್ಧಿಗಳು. ನಮ್ಮ ಬುದ್ಧಿ, ನಾವು ದೊಡ್ಡ ಸಾಧಕರಲ್ಲ, ನಾವು ಅಲ್ಪ ಸಾಧಕರಷ್ಟೇ. ನಾವು ಸಾಧಕರೂ ಅಲ್ಲ, ನಾವು ಸಾಧನೆ ಮಾಡಬೇಕಾಗಿರೋರು. ಹಾಗಾಗಿ ಶಂಕರಾಚಾರ್ಯರಂಥ ಸರ್ವಜ್ಞರು ಏನು ಮಾಡಿದ್ರು, ಮುಂದಿನ ತಲೆಮಾರಿಗೆ ಅವರು ಹೀಗಿರ್ತಾರೆ ಅಂದರೆ ಅವರು ಒಂದು ಕರುಣೆಯಿಂದ ಇವರಿಗೆಲ್ಲ ಅನುಕೂಲ ಆಗಲಿ ಭಕ್ತರಿಗೆ ಅಂಥೇಳಿ ಅವರು ಆ ಲಿಂಗದಲ್ಲಿರ್ತಕ್ಕಂಥ ಶಕ್ತಿನ ಮೇಲ್ಗಡೆ ಶ್ರೀಚಕ್ರ ಯಂತ್ರವನ್ನು ಬರೆದು ಪ್ರತಿಷ್ಠೆ ಮಾಡಿದ್ರು. ಈ ರೀತಿ ಇತಿಹಾಸ. ಗುರುಗಳ ಕಥೆಯನ್ನು ಕೇಳ್ತಾ ಹೋದಾಗ ಮೂಕಾಸುರನ ಕತೆ ಮತ್ತು ಮೂಕಾಂಬಿಕಾ ಅಮ್ಮನ ಅವತಾರದ ಹಿಂದಿನ ಒಂದು ಸಂದೇಶ ಏನು ಅಂತ ತಿಳ್ಕೊಳ್ಳೋ ಒಂದು ಕುತೂಹಲ ನಮಗೆ. ಸಂದೇಶ ಏನು ಅಂದರೆ, ಈ ಲಿಂಗದಲ್ಲಿ ತಾಯಿ ಮೂಕಾಂಬಿಕೆ ಐಕ್ಯಳಾಗಿದ್ದು ಹೇಗೆ ಅಂತ ಕೇಳಿದರೆ, ಈ ಕೋಲಾಪುರ ಕ್ಷೇತ್ರ ಅನ್ನುವಂಥದ್ದು ಮಹಾರಣ್ಯಪುರ ಅಂತಾಗಿತ್ತು. ಈ ಮಹಾರಣ್ಯಪುರದಲ್ಲಿ ಕೋಲ ಮಹರ್ಷಿ ಅಂತಕ್ಕಂಥ ಒಬ್ಬ ಋಷಿ ತಪಸ್ ಮಾಡ್ತಾಯಿದ್ರು. ಅವರ ಋಷಿ ಗಣಗಳೊಂದಿಗೆ ಸೇರಿ ಅಲ್ಲಿ ಆ ಒಂದು ಅರಣ್ಯದ ಮಧ್ಯದಲ್ಲಿ ತಪಸ್ ಮಾಡ್ತಾಯಿದ್ರು. ಈ ಕೋಲ ಮಹರ್ಷಿಗಳ ತಪಸ್ಸನ್ನು ಒಬ್ಬ ಕಂಹಾಸುರ ಅಂತಕ್ಕಂಥ ರಾಕ್ಷಸ ತಪೋಭಂಗ ಮಾಡ್ತಾರೆ. ಕಾರಣ ಏನಂದರೆ, ಈ ಕಂಹಾಸುರ ಅಂತಕ್ಕಂಥ ರಾಕ್ಷಸ ಬ್ರಹ್ಮನಿಂದ ವರ ಪಡೆದಿರ್ತಾನೆ. ತನಗೆ ದೇವಾನುದೇವತೆಗಳು, ಯಕ್ಷ ಕಿನ್ನರರು, ಮನುಷ್ಯರು ಇವರ ಯಾರಿಂದನೂ ಮರಣ ಬರದೇ ಇರಲಿ ಅಂತ. ಆಗ ಬ್ರಹ್ಮ ಹೇಳ್ತಾನೆ, ಹಾಗೆ ನಿನಗೆ ವರ ಕೊಡಲಿಕ್ಕಾಗೋದಿಲ್ಲ, ಯಾಕಂದರೆ ಒಂದು ನಿಯಮ ಅಂತಿದೆ ಸೃಷ್ಟಿಲಿ. ಹಾಗಾದರೆ ಅದಕ್ಕೊಂದು ಇದೆ, ಸ್ತ್ರೀಯರು ನನ್ನನ್ನೇನು ಮಾಡಲಿಕ್ಕಾಗೋದಿಲ್ಲ, ಸ್ತ್ರೀಯರೊಂದು ಬಿಟ್ಟು ಬಾಕಿ ಪ್ರಪಂಚದ ಯಾರಿಂದನೂ ನನಗೆ ಮರಣ ಬರದೇ ಇರಲಿ ಅಂತ ವರ ಕೊಡಿ ಅಂತ ಬ್ರಹ್ಮದೇವರಲ್ಲಿ ಕೇಳ್ತಾನೆ. ಆಗ ಬ್ರಹ್ಮ ತಥಾಸ್ತು ಅಂತಾನೆ. ಆ ವರದ ಒಂದು ಮದದಿಂದ ಅವನು ಇಂದ್ರನನ್ನು ಇಂದ್ರ ಪದವಿಯಿಂದ ಓಡಿಸಿಬಿಡ್ತಾನೆ. ಅಗ್ನಿಯ ಕೆಲಸದಿಂದ ವಿಮುಕ್ತಗೊಳಿಸ್ತಾನೆ. ಎಲ್ಲರನ್ನೂ ಇವನ ಅಡಿಯಾಳಾಗಿ ಇಟ್ಕೊಳ್ತಾನೆ. ಸ್ವಯಂ ದೇವೇಂದ್ರನಾಗಿ ಮೆರೀತಾ ಇರ್ತಾನೆ. ಈ ದೇವತೆಗಳೆಲ್ಲ ಬೇರೆ ಬೇರೆ ಹಕ್ಕಿ ಪಕ್ಷಿಗಳು ಇತ್ಯಾದಿ ವೇಷಗಳಿಂದ ಅವರ ದೈನಂದಿನ ಕಾರ್ಯಗಳನ್ನು ನಡೆಸ್ತಾ ಇರ್ತಾರೆ. ಈ ರಾಕ್ಷಸ ಹೇಗಂದರೆ ಅವನು 3 ಲೋಕಗಳನ್ನು ಆಳ್ತಾ ಇರ್ತಾನೆ. ಅಂಥ ಒಂದು ಪ್ರಭಾವದಿಂದ ಇರ್ತಾನೆ ಈ ಕಂಹಾಸುರ ಅಂತಕ್ಕಂಥ ರಾಕ್ಷಸ. ಈ ರಾಕ್ಷಸನನ್ನು ಸಂಹರಿಸಬೇಕಿದ್ರೆ ಸ್ತ್ರೀಯರು ಯಾರು, ಅಂಥ ಸ್ತ್ರೀಯರು ಯಾರೂ ಇಲ್ಲ. ಆಗ ಏನು ಮಾಡ್ತಾರೆ, ದೇವಾನುದೇವತೆಗಳೆಲ್ಲ ಸೇರಿ ಈ ತ್ರಿಮೂರ್ತಿಗಳ ಹತ್ರ ಹೋಗ್ತಾರೆ. ನಮಗೆ ರಕ್ಷಣೆ ಕೊಡಬೇಕು, ನಾವು ಧರ್ಮಯುತವಾಗಿ ಒಂದು ಪ್ರಪಂಚದ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥವ್ರು, ನಮಗೆ ಈ ಥರದ ಒಂದು ಉಪದ್ರವವನ್ನು ಕೊಡ್ತಾ ಇದ್ದಾನೆ, ನಮಗೊಂದು ರಕ್ಷಣೆ ಬೇಕು ಅಂತ ಸಹಜ ಅಲ್ಲ. ದೇವತೆಗಳಿಗೆ ತೊಂದರೆ ಬಂದಾಗ ಅವರು ತ್ರಿಮೂರ್ತಿಗಳ ಹತ್ರ ಹೋಗೋದಲ್ಲ. ಹಾಗೆ ಹೋಗಿ ಆಗ ತ್ರಿಮೂರ್ತಿಗಳು ಹೇಳ್ತಾರೆ, ನೋಡಿ ಅವನಿಗೆ ಯಾರು ನಮ್ಮಿಂದನೂ ಅವನ್ನೇನು ಮಾಡಲಿಕ್ಕಾಗೋದಿಲ್ಲ, ವರ ಕೊಟ್ಟಾಗಿದೆ, ಆದರೆ ಸ್ತ್ರೀಗೆ ಅವನನ್ನು ಸಂಹಾರ ಮಾಡಬಹುದು. ಆದರೆ ಸ್ತ್ರೀ ಅಂದರೆ ಸಾಧಾರಣ ಸ್ತ್ರೀಯರು ಇಂಥ ವರ ಇದ್ದಂಥ ರಾಕ್ಷಸನನ್ನು ವಧೆ ಮಾಡಲಿಕ್ಕಾಗ್ತದೆ? ಆಗೋದಿಲ್ಲ. ಅದಕ್ಕೆ ಇವರೆಲ್ಲ ಸೇರಿ ಏನು ಮಾಡ್ತಾರೆ, ಇವರ ಶಕ್ತಿಯನ್ನು, ಈ 33 ಕೋಟಿ ದೇವತೆಗಳ ಶಕ್ತಿಯನ್ನು ಒಂದು ಕಡೆ ಸೇರಿಸ್ತಾನೆ. ಆ ಬ್ರಹ್ಮ ವಿಷ್ಣು ರುದ್ರರು ಅವರ ಶಕ್ತಿಯನ್ನು ಸೇರಿಸ್ತಾರೆ.
ಆಗ ಆ ಒಂದು ರೂಪಕ್ಕೆ ಸ್ತ್ರೀ ರೂಪ ಬರ್ತದೆ. ಸ್ತ್ರೀ ರೂಪಕ್ಕೆ ಈ ಶಕ್ತಿಯನ್ನೆಲ್ಲ ಸೇರಿಸಿ ಅದಕ್ಕೊಂದು ಸ್ತ್ರೀ ರೂಪ ಕೊಡ್ತಾರೆ. ಆ ಸ್ತ್ರೀ ರೂಪಕ್ಕೆ ಇವರಿವರ ಒಂದೊಂದು ಆಯುಧಗಳನ್ನು ಕೊಡ್ತಾರೆ. ಹಾಗೆ ಬ್ರಹ್ಮ ತನ್ನ ಕಮಂಡಲು ಮತ್ತು ಬ್ರಹ್ಮನ ಅಕ್ಷಸೂತ್ರ ಮತ್ತು ಶಿವ ತನ್ನ ಶೂಲ, ಹಾಗೆ ವಿಷ್ಣು ತನ್ನ ಚಕ್ರ, ಶಂಖ, ಹೀಗೆ ಪ್ರತಿಯೊಂದು ಒಂದೊಂದು, ಇಂದ್ರ ವಜ್ರಾಯುಧ, ಹೀಗೆ ಒಬ್ಬೊಬ್ಬರು ಆಯಾ ದೇವತೆಗಳ ಒಂದು ಆಯುಧವನ್ನು ಆ ಸ್ತ್ರೀಗೆ ಕೊಡ್ತಾರೆ. ಆ ಸ್ತ್ರೀಯರಲ್ಲಿ ಪ್ರಾರ್ಥಿಸ್ತಾರೆ, ಜಗತ್ತಿನ ತಾಯಿ ನೀನು, ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ, ನಮಸ್ತಸ್ಯೈ 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 ನಮೋ ನಮಃ ಅಂತ ದೇವಿಯನ್ನು ಸ್ಮರಿಸ್ತಾರೆ, ಪೂಜಿಸ್ತಾರೆ, ಕೇಳ್ಕೊಳ್ತಾರೆ ನಮ್ಮನ್ನು ಕಾಪಾಡು ಅಂತ. ಆಗ ದೇವಿ ನಿಮ್ಮ ಹೀಗೆ ಕಂಹಾಸುರ ಅಂತಕ್ಕಂಥ ರಾಕ್ಷಸ ನಮ್ಮನ್ನು ಎಲ್ಲ ನಮ್ಮ ಕರ್ತವ್ಯದಿಂದ ವಿಮುಕ್ತರನ್ನಾಗಿ ಮಾಡಿ ಅವನೇ ರಾಜನಂತೆ ಮೆರೆದು ಅಧರ್ಮಿಯಾಗಿ ಇದ್ದಾನೆ. ಈ ಕಂಹಾಸುರನೇ ಈ ಮಹಾರಣ್ಯಪುರದಲ್ಲಿರ್ತಕ್ಕಂಥ ಈ ಕೋಲ ಮಹರ್ಷಿಗಳು ಸಹಿತ ಉಳಿದ ಅನೇಕ ಋಷಿ ಮುನಿಗಳಿಗೂ ಹೇಗೆ ದೇವತೆಗಳಿಗೂ ಉಪದ್ರವ ಕೊಟ್ಟನೋ ಹಾಗೆ ಋಷಿ ಮುನಿಗಳಿಗೂ ಉಪದ್ರವ ಕೊಟ್ಟಿದ್ದ. ಅಲ್ಲಿಂದ ಆ ಋಷಿ ಮಹರ್ಷಿಗಳು ಪ್ರಾರ್ಥನೆ ಮಾಡ್ತಾರೆ, ದೇವಿ ನೀನು ಬಂದು ನಮ್ಮನ್ನೆಲ್ಲ ಕಾಪಾಡು, ರಕ್ಷಿಸು. ಆಗ ಇವನನ್ನು ಕೊಲ್ಲಲಿಕ್ಕೆ ಬೇಕಾದಂಥ ಒಂದು ವಾತಾವರಣ ಸೃಷ್ಟಿಯಾಗ್ತದೆ. ಇದನ್ನು ಅರಿತ ಕಂಹಾಸುರ ಮತ್ತೆ ತಪಸ್ಸು ಮಾಡ್ತಾನೆ. ಮತ್ತೆ ತಪಸ್ಸು ಮಾಡಿದಾಗ ಈ ದೇವತೆಗಳೆಲ್ಲ ಬ್ರಹ್ಮನ ಹತ್ರ ಹೋಗ್ತಾನೆ, ನೀನು ಇನ್ನೂ ಅವನಿಗೆ ವರ ಕೊಟ್ಟರೆ ನಮಗೆ ಉಳಿಗಾಲವೇ ಇಲ್ಲ ಅಂಥ ಒಂದು ಪರಿಸ್ಥಿತಿ ಆಗ್ತದೆ, ದಯವಿಟ್ಟು ನೀನು ಅವನಿಗೆ ವರ ಕೊಡಬೇಡ. ಬ್ರಹ್ಮ ಹೇಳ್ತಾನೆ, ನೋಡಪ್ಪ, ಸೃಷ್ಟಿಯ ನಿಯಮ, ಯಾರು ತಪಸ್ಸು ನನ್ನ ಕುರಿತು ಆಚರಿಸ್ತಾರೋ ಅವನ ತಪಸ್ಸು ಪೂರ್ತಿಯಾದಾಗ ಅವನ ಹತ್ರ ಹೋಗಿ ವರ ಕೊಡೋದು ನನ್ನ ಕರ್ತವ್ಯ. ನಾನು ಸೃಷ್ಟಿಗೆ ಅಧಿಪತಿ. ಅವನು ನನ್ನನ್ನು ಪ್ರೀತಿಗೊಳಿಸಿದಾಗ ಅದು ಸೃಷ್ಟಿಯ ನಿಯಮ, ನಾನು ಅದರಿಂದ ವಿಮುಖನಾಗಲಿಕ್ಕಾಗೋದೇ ಇಲ್ಲ. ಅವನ ತಪಸ್ಸು ಪೂರ್ತಿ ಆಗುವ ಹಂತದಲ್ಲಿದೆ, ನಾನು ಅವನಿಗೆ ವರ ಕೊಡೋದು ಒಂದು ಸತ್ಯ ಅಂತ ಬ್ರಹ್ಮದೇವರು ಹೇಳ್ತಾರೆ. ವಿಷ್ಣು ರುದ್ರಾದಿಗಳು ಏನು ಮಾಡಲಿಕ್ಕಾಗದ ಸ್ಥಿತಿಯಲ್ಲಿರ್ತಾರೆ. ಆಗ ಈ ದೇವತೆಗಳೆಲ್ಲ ಹೋಗಿ ತಾವೇ ಸೃಷ್ಟಿಸಿದ ಆ 33 ಕೋಟಿ ದೇವತೆಗಳ ಒಂದು ಶಕ್ತಿಯಿಂದ ಉದ್ಭವಿಸಿದ ದೇವಿ ಹತ್ರ ಮತ್ತೆ ಪ್ರಾರ್ಥನೆ ಮಾಡ್ತಾರೆ. ಮತ್ತೆ ಅವನು ವರ ತಗೊಂಡ್ರೆ ನಾವು ಈಗ ಅವನ ಒಂದು ಇಚ್ಛೆ ಏನಿತ್ತಂದರೆ ಸ್ತ್ರೀಯಿಂದನೂ ನನಗೆ ಮತ್ತೆ ಹೋಗಿ ಮಾಡಿರುವಂಥ ತಪಸ್ಸು, ಎರಡನೇ ತಪಸ್ಸು ಮಾಡಿದ್ದು ಸ್ತ್ರೀಯಿಂದನೂ ನನಗೆ ತೊಂದರೆ ಆಗಬಾರ್ದು ಅಂತ, ಮರಣ ಬರಬಾರ್ದು ಅನ್ನೋ ವರ ಕೇಳಬೇಕು ಅಂತ ಅವನು ಮತ್ತೆ ತಪಸ್ಸು ಮಾಡಿದ್ದು. ಆಗ ದೇವಿ ಅವರಿಗೆಲ್ಲ ಅಭಯ ಕೊಡ್ತಾಳೆ, ನೀವೇನು ಹೆದರಬೇಡಿ, ನಾನಿದ್ದೇನೆ. ಅದಕ್ಕೆ ತ್ರೈಲೋಕ್ಯವಾಸಿನಾಮೀಢ್ಯೆ ಲೋಕಾನಾಂ ವರದಾ ಭವ ಅಂತ ನಾವು ತ್ರಿಲೋಕದಲ್ಲಿ ವಾಸಿಸುವ ಎಲ್ಲರಿಗೂ ನೀನು ಒಳ್ಳೆಯದನ್ನು ಮಾಡು ಅಂತ ನಾವು ಕೇಳಿದ್ದೇವೆ. ನಾನು ಒಳ್ಳೆಯದನ್ನು ಮಾಡ್ತೀನಿ. ಆಗ ದೇವಿ ಏನು ಮಾಡ್ತಾಳೆ, ಬ್ರಹ್ಮ ವರ ಕೊಡಲಿಕ್ಕೆ ಹೋಗ್ತಾನೆ. ದೇವಿ ಅವನ ನಾಲಿಗೆ, ಸರಸ್ವತಿ ರೂಪಿಣಿ ಅಲ್ವಾ, ಅವನ ನಾಲಿಗೆಯಿಂದ ಹೊರಗಡೆ ಬಂದ್ಬಿಡ್ತಾನೆ. ಆಗ ಅವನಿಗೆ ಏನು ವರ ಕೇಳಬೇಕಂತಾನೆ ಗೊತ್ತಾಗೋದಿಲ್ಲ ಅಂದರೆ ಅವನಿಗೆ ಬಾಯೇ ಬರೋದಿಲ್ಲ. ಬಾಯಿ ಬಂದ್ರಲ್ವ ವರ ಕೇಳುವಂಥ. ಹೌದು, ಅಂದರೆ ನಾವು ಒಂದು ಬಗ್ದ್ರೆ ದೈವ ಇನ್ನೊಂದು ಬಗೀತದೆ ಅಂತ. ನಾವು ಚಾಪೆ ಕೆಳಗಡೆ ನುಗ್ಗಿದ್ರೆ ದೈವ ರಂಗೋಲಿ ಕೆಳಗಡೆ ನುಗ್ತಾರೆ. ನಮ್ಮಲ್ಲೊಂದು ನಾಣ್ಣುಡಿ ಇದೆಯಲ್ಲ, ಹಾಗೆ ಈ ದೈವ ಸಂಕಲ್ಪ ಬೇರೆ ಇರ್ತದೆ. ನಮ್ಮಲ್ಲಿ ಎಷ್ಟೇ ಶಕ್ತಿ ಸಾಮರ್ಥ್ಯ ಏನೇ ಇದ್ದರೂ ದೇವರ ನಿರ್ಧಾರ ಬೇರೆ ಇರ್ತದೆ. ಹಾಗೆ ದೇವರು ಯಾವಾಗ ಇವ್ನ ನಾಲ್ಗೆಯಿಂದ ಹೊರಗೆ ಬಂದರೂ ಇವನಿಗೆ ಏನು ವರ ಕೇಳಬೇಕಂತ ಗೊತ್ತಾಗೋದು. ಬ್ರಹ್ಮ ಇವನ ಹತ್ರ ಕೇಳ್ತಾನೆ, ಏನು ವರ ಬೇಕು, ನೀನು ಇಷ್ಟು ಕಷ್ಟಪಟ್ಟು ತಪಸ್ಸು ಮಾಡಿದ್ದೀಯ, ನಿಮ್ಗೆ ಯಾವ ವರ ಬೇಕು ಕೊಡು. ಇವನಿಗೆ ಮಾತು ಬರೋದಿಲ್ಲ.
ಆಗ ಬ್ರಹ್ಮ ಏನು ಮಾಡ್ತಾನೆ, ನೀನು ನಾನು ಇಷ್ಟು ಕಷ್ಟಪಟ್ಟು ನೀನು ಇದು ಮಾಡಿದರು, ನಾನು ನಿನ್ನಲ್ಲಿ ವರ ಕೇಳಲಿಕ್ಕೆ ಬಂದರು, ನೀನು ವರ ಕೇಳಲಿಲ್ಲ ಅಲ್ಲ, ನಿನಗೆ ಶಾಪ ಕೊಡ್ತೇನೆ. ಏನು, ನೀನು ಮೂಕನಾಗಿ ಹೋಗಿ ಓ ಅಂತ ಶಾಪ ಕೊಟ್ಟು ಬ್ರಹ್ಮ ತನ್ನ ಲೋಕಕ್ಕೆ ಹೋಗ್ತಾನೆ. ಇವನು ಮೂಕನಾಗಿ ಬಿಡ್ತಾನೆ. ಇದರಿಂದ ಮತ್ತಿಷ್ಟು ಕ್ರುದ್ಧನಾಗಿ ಈ ದೇವತೆಗಳಿಗೂ ಮತ್ತು ಈ ಕೋಲ ಮಹರ್ಷಿ ಇತ್ಯಾದಿ ಋಷಿ ಸಮೂಹಕ್ಕೂ ಅವನು ಮತ್ತು ಉಪದ್ರ ಕೊಡ್ತಾನೆ. ಆಗ ದೇವಿಗೂ ಅವನಿಗೂ ಯುದ್ಧ ಆಗ್ತದೆ. ಯುದ್ಧ ಆಗಿ ಘನಘೋರ ಯುದ್ಧ ಆಗಿ ಅವನ ಸೇನೆ ಮತ್ತು ಅವನ ಸೇನಾಧಿಪತಿಗಳು ಎಲ್ಲರೂ ನಾಶ ಆಗ್ತಾರೆ ದೇವಿಯ ಒಂದು ಆ ಶಕ್ತಿಗೆ. ಇವನನ್ನು ಕೊಲ್ಲುವಾಗ ದೇವಿ ಎದುರು ಅವನು ಯುದ್ಧದಲ್ಲಿ ಸೋಲ್ತಾನೆ. ಸೋತು ಅವನು ಇನ್ನೇನು ವಧೆ ಮಾಡಬೇಕನ್ನುವಾಗ ದೇವಿ ನೋಡಿ, ದೇವಿಯ ಕರುಣೆ, ತಾಯಿಯ ಕರುಣೆ ಅಂದರೆ ಕರುಣೆಗೆ ಇನ್ನೊಂದು ಹೆಸರು ಅಂತ. ಅವನಿಗೆ ಮಾತನ್ನು ಕೊಡ್ತಾಳೆ ದೇವಿ. ಓ, ನಿನಗೇನು ವರ ಬೇಕು ಕೇಳು ಅಂತ. ಅವನು ಹೇಳ್ತಾನೆ, ನನಗಿನ್ನೇನು ಬೇಡ, ನನಗೆ ನಿನ್ನ ಲೋಕದಲ್ಲಿ ಸಾಯುಜ್ಯ, ನೀನು ನನ್ನ ಹೆಸರಲ್ಲಿ ಈ ಭೂಮಿಲಿ ಇರಬೇಕು, ಇದ್ದು ಭಕ್ತರಿಗೆ ಅನುಗ್ರಹ ಮಾಡಬೇಕು. ಹೇಗಿದ್ದ ದೈತ್ಯ ಹೇಗಾದ, ಅದಕ್ಕೆ ಕಾರಣ ಯಾರು? ದೇವಿಯ ಶಕ್ತಿ, ತಾಯಿಯ ಪ್ರೀತಿ. ಅವನಿಗೆ ದೇವಿ ವರ ಕೊಡ್ತಾಳೆ. ವರ ಕೊಟ್ಟ ತಕ್ಷಣ ನೀನು ಮೋಕ್ಷ ಅಂದರೆ ಸದಾ ಸುಖ, ಯಾವ ತ್ರಿಕಾಲಾಬಾಧಿತವಾದ ಸುಖ, ಮೋಕ್ಷದಲ್ಲಿ ಅವನನ್ನು ಆಶೀರ್ವಾದ ಮಾಡ್ತಾನೆ, ಮೋಕ್ಷ ಸಿಗಲಿ ಅಂತ. ನಾನು ನಿನ್ನ ಹೆಸರಲ್ಲಿ ಇಲ್ಲಿ ಯಾವಾಗಲೂ ನೆಲೆಸಿ ಇರ್ತೇನೆ ಅಂಥೇಳಿ ಆ ಲಿಂಗದಲ್ಲಿ ಅಂತರ್ಧಾನಗಳಾಗ್ತಾಳೆ. ಅದೇ 33 ಕೋಟಿ ದೇವತೆಗಳು ಸೇರಿ ಬ್ರಹ್ಮ ವಿಷ್ಣು ಮಹೇಶ್ವರರ ಒಡಗೂಡಿ, ಕಾಳಿ ಲಕ್ಷ್ಮಿ ಸರಸ್ವತಿ ಬ್ರಹ್ಮ ವಿಷ್ಣು ಮಹೇಶ್ವರರ ಒಡಗೂಡಿ ಸೇರಿದ ಲಿಂಗವೇ ಇವತ್ತು ನಾವು ಕೊಲ್ಲೂರಲ್ಲಿ ನೋಡ್ತಾ ಇರ್ತಕ್ಕಂತಹ ಆ ಉದ್ಭವ ಜ್ಯೋತಿರ್ಮಯ ಲಿಂಗ. ಅದಕ್ಕೆ ನಮ್ಮ ಪುರಾಣಗಳು ಏನು ಹೇಳ್ತವೆ, ಸ್ವರ್ಣರೇಖಾಂಕಿತಂ ಲಿಂಗಂ ನಾಸ್ತಿ ನಾಸ್ತಿ ಜಗತ್ರಯೇ ವಾಮಭಾಗಾಧಿಕಂ ಲಿಂಗಂ ನ ಭೂತೋ ನ ಭವಿಷ್ಯತಿ ಅಂತ. ಸ್ವರ್ಣರೇಖಾಂಕಿತವಾದ ಲಿಂಗ ನಾಸ್ತಿ ನಾಸ್ತಿ ಜಗತ್ರಯ, 3 ಲೋಕದಲ್ಲೂ ಇಲ್ಲ ಅಂತೆ. ವಾಮಭಾಗಾಧಿಕಂ ಲಿಂಗಂ ನ ಭೂತೋ ನ ಭವಿಷ್ಯತಿ, ಹಿಂದಾಗಲಿಲ್ಲ ಮುಂದಾಗೋದಿಲ್ಲ, ಇದು ಒಂದೇ. ಅದಕ್ಕೆ ಮಿಥುನ ಲಿಂಗ, ದಂಪತಿ ಯುಕ್ತವಾಗಿ 33 ಕೋಟಿ ದೇವತೆಗಳ ಶಕ್ತಿಯನ್ನು ಸೇರಿಸಿ ಉದ್ಭವಾದ ಆ ದೇವಿ ಆದ್ದರಿಂದ ಅವಳು ಅದರಲ್ಲಿ ಅಂತರ್ಧಾನನಾಗಿ ಆ ಶಕ್ತಿಯಲ್ಲಿ ಶ್ರೀಚಕ್ರ ಬಿಂದುವಿನಲ್ಲಿ ಅಡಕವಾಗಿ ನಿಂತಿದ್ದರಿಂದ ಆ ಲಿಂಗಕ್ಕೆ ಅಷ್ಟು ಪ್ರಾಮುಖ್ಯತೆ ಇದೆ, ಅಷ್ಟು ಶಕ್ತಿ ಇದೆ. ಇಡೀ ಪ್ರಪಂಚದ ಒಂದು ಬಿಂದು ಅಂದರೆ ಇಡೀ ಪ್ರಪಂಚದ ಒಂದು ಶಕ್ತಿ ಕೇಂದ್ರ ಅಂತ ಯಾವುದಾದ್ರೂ ಇದ್ದರೆ ಅದು ಕೊಲ್ಲೂರಿನ ಆ ಜ್ಯೋತಿರ್ಮಯ ಲಿಂಗ. ಯಬ್ಬ, ಬರ್ತಾ ಇದ್ವಿ, ಕೈ ಮುಗಿತಾ ಇದ್ವಿ, ವಾಪಸ್ ರಿಟರ್ನ್ ಬರ್ತಾ ಇದ್ವಿ. ಇದು 33 ಕೋಟಿ ಅಂದರೆ ಏನಂದರೆ 33 ಕೋಟಿ ತತ್ವಗಳು. ಆ ತತ್ವಗಳೆಲ್ಲ ಒಂದೊಂದು ದೇವತೆಗಳು, ತತ್ವಕ್ಕೆ ಅಭಿಮಾನಿ ದೇವತೆಗಳು, ಪಂಚವಸುಗಳು, ಅಷ್ಟದಿಕ್ಪಾಲಕರು, ಹೀಗೆ ಒಂದೊಂದು ಶಕ್ತಿಗಳು. ಅದೇ ನಾವು 33 ಕೋಟಿ ದೇವತೆಗಳಂತ ಹೇಳ್ತೇವಲ್ಲ, ಅದನ್ನೇ ನಾವು 33 ಕೋಟಿ ದೇವತೆಗಳಂತ ಹೇಳೋದು. ನೀವು ಒಂದು ಆ ಜ್ಯೋತಿರ್ಮಯ ಲಿಂಗಕ್ಕೆ ನೀವು ಪ್ರಣಾಮ ಸಲ್ಲಿಸಿದರೆ ನೀವು ಪ್ರಪಂಚದಲ್ಲಿರೋ ಎಲ್ಲ ಶಕ್ತಿಗೂ ಒಂದು ನಮಸ್ಕಾರ ಮಾಡಿದಾಗ, 33 ಕೋಟಿ ದೇವತೆಗಳಿಗೆ ನಮಸ್ಕಾರ ಮಾಡಿದರೆ ನಿಮಗೇನು ಫಲ ಸಿಗ್ತದೆ? ಅದು ಆ ಲಿಂಗಕ್ಕೆ. 2 ಸ್ಥಳದಲ್ಲಿ 33 ಕೋಟಿ ದೇವತೆಗಳಿವೆ. ಒಂದು ಕೊಲ್ಲೂರಿನ ಉದ್ಭವ ಜ್ಯೋತಿರ್ಮಯ ಲಿಂಗದಲ್ಲಿ, ಇನ್ನೊಂದು ಗೋಮಾತೆಯಲ್ಲಿ. 2 ಸ್ಥಳದಲ್ಲಿ 33 ಕೋಟಿ ದೇವತೆಗಳು ವಾಸ ಇರುವಂಥ. ಅದೇ ಕೊಲ್ಲೂರಿಗೆ ಯಾರು ಹೋಗಲಿಲ್ಲ, ಒಂದ್ಸಲ ಹೋಗಿ ದೇವಿ ನಮಸ್ಕಾರ ಮಾಡ್ಕೊಂಡು ಬನ್ನಿ. ಕೊಲ್ಲೂರಿಗೆ ಹೋಗೋದಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ಮನೇಲಿರುವಂಥ ಗೋಮಾತೆಗೆ ಒಂದ್ಸಲ ಕೈ ಮುಗಿರಿ. ಖಂಡಿತ. ಅದಕ್ಕೆ ಕೊಲ್ಲೂರಲ್ಲಿ ಪ್ರಪ್ರಥಮ ಪೂಜೆ ಗೋವಿಗೆ. ಕರೆಕ್ಟ್. ನಾನು ಬಂದಾಗ ನೋಡಿದೆ,
ನೀವು ಒಳಗಿಂದ ಬರ್ತಾ ಇದ್ರಿ, ಪೂಜೆ ಆಗೋದಕ್ಕಿಂತ ಮೊದಲು ಗೋಮಾತೆಗೆ ಪೂಜೆ ಮಾಡ್ತಾ ಇದ್ರಿ. ಆ ಕಾರಣದಿಂದ ಗೋವಿಗೆ ಪ್ರಪ್ರಥಮ ಪೂಜೆ ಮತ್ತು ದೇವಿಗೆ ಪೂಜೆ, ಅಂದರೆ ಎರಡರಲ್ಲೂ ಯಾವುದೇ ವ್ಯತ್ಯಾಸ ಇಲ್ಲ. ಈ ಮೂಕಾಸುರನ ಕತೆ ಮತ್ತು ಅಮ್ಮನ ಅವತಾರ ಇದೆಲ್ಲ ಒಂದು ಬಹಳ ಅದ್ಭುತವಾದ ಸ್ಟೋರಿ ಹೇಳಿದ್ವಿ, ಹೇಳಕ್ಕೆ ಬಂದ್ರೆ ಹೇಳಿ. ಮೂಕಾಂಬಿಕೆ ಅಂತ ಹೇಳಿ ಆ ಮೂಕಾಸುರನ್ನ ವಧೆ ಮಾಡಿದ್ರಿಂದ ದೇವಿ ಮೂಕಾಂಬಿಕೆ ಅಂತ ಆದ್ರು. ಕೋಲ ಮಹರ್ಷಿಗಳಲ್ಲಿ ತಪಸ್ ಮಾಡಿದ್ರಿಂದ ಅದು ಕೋಲಾಪುರ ಅಂತಾಗಿ ಕೊಲ್ಲೂರು ಅಂತ ಆಯ್ತು. ಅಂದ್ರೆ ದೇವಿಗೆ ಯಾಕೆ ಆ ಹೆಸರು ಬಂತು, ಆ ಊರಿಗೆ ಯಾಕೆ ಹೆಸರು ಬಂತು ಅನ್ನೋದರ ಹಿಂದಿನ ವಿಷಯ. ಇವಾಗ ಈ ಕಥೆಗಳನ್ನ ಒಬ್ಬ ರಾಕ್ಷಸನನ್ನ ವಧೆ ಮಾಡೋದಕ್ಕೆ 33 ಕೋಟಿ ದೇವತೆಗಳ ಶಕ್ತಿಯನ್ನು ಹೊಂದಿರುವಂಥ ಕೊಲ್ಲೂರು ಅಮ್ಮನ ಸೃಷ್ಟಿಯಾಯಿತು. ಇವತ್ತಿನ ಪೀಳಿಗೆ ಈ ಪುರಾಣದ ಕಥೆಗಳನ್ನು ನೋಡಿದರೆ ಏನು ಜೀವನ ಪಾಠ ಕಲಿಬೋದು ಅಂತ? ಇದರಲ್ಲಿ 2 ಪಾಠ ಕಲಿಬೋದು. ಒಂದು, ನಾವೊಬ್ಬ ದೇವತೆಗಳು ಒಂದು ಅಹಂಕಾರಯುಕ್ತವಾಗಿದ್ದರು. ನಮ್ಮ ಸೀಟ್ ಯಾವಾಗಲೂ ಶಾಶ್ವತ, ನಮ್ಮ ಸೀಟನ್ನು ಯಾರೂ ಮುಟ್ಟೋರಿಲ್ಲ ಅಂತ. ಯಾವತ್ತು ಹಾಗೆ ಈ ಸೀಟಲ್ಲಿ ಕೂತಿರ್ತಾರಲ್ಲ ಅವ್ರಿಗೆ ಅದೊಂದು ಸಮಸ್ಯೆ ಇರ್ತದೆ. ಪೂರ್ವಲ್ಲಿವರೆಗೆ ಅವರು ಶಾಂತರಾಗಿರ್ತಾರೆ. ಕೂತ ಮೇಲೆ ಅವ್ರಿಗೇನಾಗ್ತದೆ, ಇದು ನಂದೇ, ಇದಕ್ಕೆ ಯಾರೂ ಹಸ್ತಕ್ಷೇಪ ಮಾಡೋದಿಲ್ಲ, ಇದು ನಂದೇ ಅನ್ನೋ ಭಾವನೆ ಬಂದೇ ಬರ್ತದೆ. ಬರಬಾರ್ದು ಆದ್ರೆ ಬರ್ತದೆ. ಆಗ ದೇವ್ರು ಏನು ಮಾಡ್ತಾರೆ ಅಂದರೆ, ಈಗಿನ ಈ ಕಂಹಾಸುರನ ಆಗಿನ ರಾಕ್ಷಸರನ್ನು ದೇವರೇ ಸೃಷ್ಟಿ ಮಾಡೋದಲ್ವ. ಯಾಕೆ? ಮತ್ತು ಸೃಷ್ಟಿ ಮಾಡೋದು ದೇವರೇ, ಸಂಹಾರ ಮಾಡೋದು ದೇವರೇ. ಯಾಕೆ? ಹಾಗಾದ್ರೆ ಸೃಷ್ಟಿಯೇ ಮಾಡಬಾರ್ದಿತ್ತಲ್ಲ, ಸುಮ್ಮನೆ ಯಾಕೆ ಉಪದ್ರ ಕೊಡೋದು ನಮಗೆ? ಅದು ಈ ದೇವತೆಗಳಿದಾರಲ್ಲ, ಈ ಇಂದ್ರ, ಅಗ್ನಿ, ಯಮ, ನಿವೃತ್ತಿ, ವಾಯು, ಕುಬೇರ, ಈಶಾನ ಇತ್ಯಾದಿ ಅಷ್ಟದಿಕ್ಪಾಲಕರು ಇತ್ಯಾದಿ ನಮ್ಮ ಇಂದ್ರ ಮತ್ತು ಇತ್ಯಾದಿ ದೇವತೆಗಳಿಗೆ ಒಂದು ಅಹಂಕಾರ ಬರ್ತದೆ. ಅವ್ರಿಗೆ ಅವಾಗ ಬರ್ತಾ ಇರ್ತದೆ. ಅದು ಕರೆಕ್ಟ್. ಏನಂದರೆ, ಇದು ನಮ್ಮ ಕ್ಷೀಣೆ ಪುಣ್ಯ ಮರ್ತ್ಯಲೋಕೆ ವಿಶಂತಿ ಅಂತ. ಅವರು ಏನು ಇಂದ್ರ ಪದವಿ ಸಿಗಬೇಕಿದ್ರೆ ಅವನು ಅನೇಕ ಪುಣ್ಯ ಕಾರ್ಯಗಳು, ಅನೇಕ ಯಜ್ಞಯಾಗಾದಿಗಳ ಫಲವಾಗಿ ಅವನು ಮನುಷ್ಯನಾಗಿದ್ದವನು. ಆ ಯಜ್ಞಯಾಗಾದಿಗಳು ಅವನ ಪುಣ್ಯಕರ್ಮಗಳಿಂದ ಅವನು ಇಂದ್ರ ಪದವಿಯಲ್ಲಿ ಇರ್ತಾನೆ. ಇಂದ್ರ ಪದವಿ ಅನ್ನೋದು ಶಾಶ್ವತ ಅಲ್ಲ. ಅವನ ಪುಣ್ಯ ಮುಗಿದ ತಕ್ಷಣ ಅವನು ವಾಪಸ್ ಮರ್ತ್ಯಲೋಕಕ್ಕೆ ಬರಬೇಕು. ಹಾಗಾಗಿ ಅವ್ರಿಗೇನಾಗ್ತದೆ, ಈ ವಾಸನೆ ಇರ್ತದಲ್ಲ, ಅದು ಆ ಅಹಂಕಾರ ಬರ್ತದೆ. ಆಗ ದೇವಿ ಏನು ಮಾಡ್ತಾಳೆ, ಇಂಥ ಅಸುರರನ್ನು ಸೃಷ್ಟಿ ಮಾಡ್ತಾರೆ. ಹಾಗೆ ನಮಗೆ ಇದು ಬಂದಾಗ ಯಾರೋ ಒಬ್ಬರು ನಮಗೂ ಇಲ್ಲಿ ಮೂಕಾಸುರರು ಸೃಷ್ಟಿ ಆಗ್ತಾರೆ. ಆಗ ನಾವು ವಾಪಸ್ ದೇವಿಯ ಕಾಲು ಹಿಡಿದಾಗ ಅವಳೇ ಅವ್ರಿಗೆ ಬೇಕಾದ ಕೆಲಸವನ್ನು ದೇವಿಯೇ ಮಾಡ್ತಾಳೆ. ಕರೆಕ್ಟ್. ಹಾಗಾಗಿ ನಾವೇನು ಮಾಡಬೇಕಾದ್ರೆ ನಾವು ಹೋಗಿ ಅವಳ ಕಾಲು ಹಿಡಿಯೋದು ಅಷ್ಟೇ. ನಾವು ಏನಂದರೆ ನಮ್ಮ ಅಹಂಕಾರವನ್ನು ಬಿಟ್ಟು ನಾವು ನೀನೇ ಗತಿ ನೀನೇ ಮತಿ ಅನ್ನುವಂಥ ಭಾವನೆ ನಮ್ಮಲ್ಲಿ ಬಂದಾಗ ಈ ಮೂಕಾಸುರರು ಬರುವುದೇ ಇಲ್ಲ. ಅದೇ ಮೂಕಾಸುರರು ಬರಬೇಕಂತಾದರೆ ನಾನು ಅಹಂ ಅಂತ ಬಂದಾಗ ಇವರು ಬರ್ತಾರೆ. ಇವರು ಬರದೇ ಇರಬಾರ್ದಂದ್ರೆ ನಾವು ಯಾವಾಗಲೂ ಆ ಒಂದು ನಮಗೆ ತಲೆಗೆ ಬರದೇ ಇದ್ದಾಗೆ ನಾವು ಇದ್ದರೆ ಹಾಗೆ ಇರ್ತಾರೆ. ಇಲ್ಲಾಂದ್ರೆ ನಮ್ಮ ಜೀವನದಲ್ಲೂ ಇವರೆಲ್ಲ ಬರ್ತಾರೆ. ಅದೇ ನಮ್ಮ ಜೀವನದ ಸುತ್ತಮುತ್ತಲುಗಳಲ್ಲೂ ಕೂಡ ನಾವು ಒಳ್ಳೆ ಕೆಲಸದಲ್ಲಿದ್ದರೂ ಕೂಡ ಮೂಕಾಸುರರು ಇರ್ತಾರೆ. ಆ ಸಂದರ್ಭದಲ್ಲಿ ಏನು ಮಾಡೋದು, ನಾವು ಡೈರೆಕ್ಟ್ ಆಗಿ ಮೂಕಾಸುರನ ವಧೆ ಮಾಡ್ಲಿಕ್ಕೆ ಹೋಗೋದಲ್ಲ. ದೇವಿ ಇದ್ದಾರಲ್ಲ, ನಮ್ಮ ಹತ್ರ ಆಗುದಿಲ್ಲ. ಯಾಕಂದ್ರೆ ಅವನಿಗೆ ವರ ಇದೆ. ಈಗ ಅವನಿಗೆ ವರ ಇದೆ, ಅವನು ದೇವಿಯೇ ವಧೆ ಮಾಡ್ಬೇಕು. ನಮ್ಮ ಹತ್ರ ಆಗುದಿಲ್ಲ. ಕರೆಕ್ಟ್. ಪುರಾಣದಲ್ಲಿ ಮಾತ್ರ ಇರೋದಲ್ಲ, ನಮ್ಮಲ್ಲೂ ಇದ್ದಾಗ ದೇವಿಯನ್ನ ಹೋಗಿ ದರ್ಶನ ಮಾಡಿ. ಪುರಾಣ ಅಂತ ಹೇಳೋದು ಯಾಕೆ ಅಂದ್ರೆ ನಮ್ಮಲ್ಲೇ ಆಗುವಂಥ ಕ್ರಿಯೆಗಳು, ಅದನ್ನು ಪುರಾಣ ರೂಪದಲ್ಲಿ ಯಾಕೆ ಹೇಳಿದ್ದಾರೆ ಅಂದ್ರೆ, ಇಲ್ಲಿರುವುದೇ ಬ್ರಹ್ಮಾಂಡದಲ್ಲಿ ಇರುವುದೇ ಪಿಂಡಾಂಡದಲ್ಲಿರುವುದು, ಪಿಂಡಾಂಡದಲ್ಲಿರುವುದೇ ಬ್ರಹ್ಮಾಂಡದಲ್ಲಿರುವುದು, ಏನು ವ್ಯತ್ಯಾಸ ಇಲ್ಲ. ಅದನ್ನು ಏನಂದರೆ ನಮಗೆ ಆ ತತ್ವಗಳು ಗೊತ್ತಾಗಲಿ, ನಮಗೆ ತತ್ವಗಳ ಅರ್ಥ ಆಗಲಿ ಅನ್ನೋ ದೃಷ್ಟಿಯಿಂದ ಪುರಾಣದಲ್ಲಿ ಆ ಕಥೆ ರೂಪದಲ್ಲಿ
ಅದನ್ನು ಇಟ್ಟಿದ್ದಾರೆ. ಕೊಲ್ಲೂರು ಅಂತ ಹೇಳಿ ಬಂದಾಗ ಕೊಡಚಾದ್ರಿ ಕೂಡ ಹೋಗಬೇಕು ಅಂತ ಹೇಳುವಂಥದ್ದು ತುಂಬ ಮಂದಿ ಹೇಳ್ತಾರೆ. ಕೊಲ್ಲೂರಿಗೆ ಬಂದಿದ್ದೇನೆ, ಒಂದು ಸಲ ಕೊಡಚಾದ್ರಿಗೆ ಹೋಗಿ ಬರೋಣ ಅಂತ. ಇವಾಗ ಕೊಲ್ಲೂರು ಮತ್ತು ಕೊಡಚಾದ್ರಿಗೆ ಇರುವಂಥ ಸಂಬಂಧಗಳ ಬಗ್ಗೆ ಒಂದಷ್ಟು ಮಾತಾಡೋಣ. ಕೊಲ್ಲೂರಿಗೆ ಬಂದರೆ ಕೊಡಚಾದ್ರಿಗೆ ಹೋಗಲೇಬೇಕಾ, ಅಥವಾ ಕೊಲ್ಲೂರು ಮತ್ತು ಕೊಡಚಾದ್ರಿ ಬೆಟ್ಟದ ನಡುವಿನ ಒಂದು ಆಧ್ಯಾತ್ಮಿಕವಾದ ಸಂಬಂಧ ಏನು ಅಂತ? ಕುಡಚ ಪರ್ವತಾಭೀಕ್ಯ ಸಂಜೀವಕಾಗ್ರೆ ವಿಪತ್ಯಕಾಯಾಂ ವಸಿಷ್ಠ ವಾಮದೇವಾದಿ ಮಹರ್ಷಿಗಣ ನಿಷೇವಿತ ತೀರ್ಥ ತಪೋತಿಶಯ ಸಂಪ್ರಾಪ್ತ ಕೋಲಾಪುರ ಮಹಾಕ್ಷೇತ್ರೇ ಅಂತ ನಮ್ಮ ಪುರಾಣಗಳು ಹೇಳ್ತದೆ. ಏನಂದ್ರೆ ಕುಟಚ ಪರ್ವತ ಅಂದರೆ ಕುಟಚ ಅನ್ನತಕ್ಕಂಥ ಅನೇಕ ಒಂದು ಸಸ್ಯ ವಿಶೇಷಗಳು ಅಧಿಕವಾಗಿರೋದ್ರಿಂದ ಕುಟಚ ಅಂತ. ಆ ಕುಟಚ ಪರ್ವತದ ಹಿಂದೆ ಏನಂದರೆ, ಹಿಂದೆ ರಾವಣರ ಯುದ್ಧ ಆದಾಗ ಲಕ್ಷ್ಮಣ ಮೂರ್ಛಿತನಾಗಿ ಯುದ್ಧ ಮಧ್ಯದಲ್ಲಿ ಮೂರ್ಛಿತನಾಗ್ತಾನೆ. ಆ ಕಥೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಮೂರ್ಛಿತನಾದಾಗ ಆಂಜನೇಯ ಸಂಜೀವಿನಿ ಪರ್ವತವನ್ನು, ಸಂಜೀವಿನಿ ಸಸ್ಯವನ್ನು ತರಲಿಕ್ಕೆ ಹೋಗ್ತಾನೆ. ಆ ಸಸ್ಯ ಅವನಿಗೆ ಆ ಸಮಯದಲ್ಲಿ ಕಾಣದೇ ಇರೋದ್ರಿಂದ ಇಡೀ ಪರ್ವತನೇ ತಗೊಂಡು ಬರ್ತಾನೆ. ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಕತೆ. ಆ ತಗೊಂಡು ಬರಬೇಕಿದ್ರೆ ಈ ಸಹ್ಯಾದ್ರಿಯ ಈ ಭಾಗದಲ್ಲಿ ಬಿದ್ದ ಒಂದು ಆ ಸಂಜೀವಿನಿ ಪರ್ವತದ ಒಂದು ಪಾರ್ಟ್ ಅಂದರೆ ಒಂದು ಪ್ರದೇಶ, ಅದರ ಒಂದು ಭಾಗ ಬಿದ್ದ ಪ್ರದೇಶ ಕುಟಚಾದ್ರಿ. ಈಗೇನು ಕೊಡಚಾದ್ರಿ ಅಂತ ನಾವೇನು ಆ ಬೆಟ್ಟ ನೋಡ್ತೇವೆ, ಅದು ನಾವೇನು ಆಂಜನೇಯ ತಗೊಂಡು ಬಂದಲ್ಲ, ಆ ಸಂಜೀವಿನಿ ಇರತಕ್ಕಂಥ ಬೆಟ್ಟ, ಆ ಬೆಟ್ಟದ ಒಂದು ಭಾಗ. ಆ ಭಾಗದಲ್ಲಿ ಅಲ್ಲಿ ಆ ಸಂಜೀವಿನಿ ಸಹಿತ ಚತುಷ್ಷಷ್ಟಿ ದಿವ್ಯೌಷಧ ದಿವ್ಯತೀರ್ಥ ಸಿದ್ಧಗಂಧರ್ವಾದಿ ವೃಂದಾರಕ ವೃಂದ ಸಮಾಶ್ರಿತ ಅಂತ ಕೊಡಚಾದ್ರಿಯಲ್ಲಿ 64 ವಿಶೇಷವಾದಂತಹ ಔಷಧಿ ಸಸ್ಯಗಳಿವೆ. ಸಿದ್ಧ ಗಂಧರ್ವರು ಮತ್ತು ಋಷಿ ಮಹರ್ಷಿಗಳು ಇನ್ನೂ ನಮಗೆ ಕಾಣದ ರೂಪದಲ್ಲಿ ತಪಸ್ಸು ಮಾಡ್ತಿದ್ದಾರೆ. ಅದು ತಪೋಭೂಮಿ. ಅದು ನಮ್ಮ ಏನು ಟ್ರಿಪ್ ಅಥವಾ ಎಂಜಾಯ್ಮೆಂಟ್ಗೆ ಹೋಗೋದಲ್ಲ, ಅಲ್ಲ. ಅದು ಪ್ಯೂರ್ಲಿ ತಪಸ್ಸಿಗಿರುವಂಥ ಜಾಗ. ಈಗ ಅದು ಕೆಲವು ಸಿನಿಮಾದಲ್ಲಿ ಇದರಲ್ಲಿ ತೋರಿಸಿ ಅದು ಅದೇ ಅಲ್ಲಿ ರೈಡಿಂಗ್ ಆಗಿರ್ಬೋದು, ಅಲ್ಲಿ ಒಂದು ಖುಷಿ ಸಿಗುತ್ತೆ, ಒಂದು ಟ್ರಕ್ಕಿಂಗ್ ಆಗುತ್ತೆ ಅಂತೆಲ್ಲ ಎಲ್ಲ ಆ ಥರ ಮಾಡಲಿ. ಆದರೆ ಈ ವಿಷಯ ಮನಸ್ಸಲ್ಲಿ ಇಟ್ಕೊಂಡು ಇದನ್ನು ಮಾಡಲಿ. ಕರೆಕ್ಟ್. ಯಾಕಂದರೆ ಅದನ್ನು ಹಾಳು ಮಾಡು ಅಥವಾ ಅದು ಆ ಪ್ರಕೃತಿಯನ್ನು ನಾಶ ಮಾಡುವಂಥ ಸ್ಥಳ ಅಲ್ಲ. ಅಲ್ಲಿ ಇನ್ನೂ ನಮ್ಮ ಕಣ್ಣಿಗೆ ಕಾಣಿಸ್ದ ಹಾಗೆ ಋಷಿ ಮಹರ್ಷಿಗಳು, ಸಿದ್ಧ ಗಂಧರ್ವರು ಎಲ್ಲ ತಪಸ್ಸು ಮಾಡ್ತಾಯಿದ್ದಾರೆ. ಆ ತಪಸ್ಸು ಅಲ್ಲಿ ಆದಿಶಂಕರ ಭಗವತ್ಪಾದರು ತಪಸ್ಸು ಮಾಡಿದಾಗ ಅವ್ರಿಗೆ ಗೊತ್ತಾಗಿದ್ದು ಈ ಕೊಲ್ಲೂರಲ್ಲಿ ಇಂಥ ಒಂದು ಅದ್ಭುತವಾದ ಲಿಂಗ ಇದೆ, ಶ್ರೀಚಕ್ರದ ಬಿಂದು ಅಲ್ಲಿದೆ. ಈ ಒಂದು ಕಾಲದಲ್ಲಿ ಕೊಲ್ಲೂರು ಕೊಡಚಾದ್ರಿ ಅನ್ನುವಂಥದ್ದು ಒಂದೇ ಪ್ರದೇಶ. ಅದು ಇವತ್ತು ಈ ನಮ್ಮ ಸ್ವತಂತ್ರ ನಂತರ ಭಾರತದಲ್ಲಿ ಅದು ಜಿಲ್ಲೆಗಳೆಲ್ಲ ಬೇರೆ ಆದಾಗ ಬೇರೆ ಜಿಲ್ಲೆ ಆಗಿದೆ. ಇದು ಉಡುಪಿ ಜಿಲ್ಲೆ ಆಗಿದೆ, ಅದು ಆಚೆ ಹೊಸನಗರ, ಇದು ಶಿವಮೊಗ್ಗ ಜಿಲ್ಲೆ ಆಗಿದೆ. ಹಾಗೆ ಈ ಕೊಡಚಾದ್ರಿ ಅನ್ನುವಂಥದ್ದು ಕೊಲ್ಲೂರಿನ ಸಾನು ಪ್ರದೇಶ, ಅದರೊಂದಿಗೆ ಸೇರಿಕೊಂಡಿರುವಂಥ ಪ್ರದೇಶ ಒಂದು ಕಾಲದಲ್ಲಿ. ಇವತ್ತು ಆ ಗಿಡ ಮರಗಳು ಇತ್ಯಾದಿಗಳೆಲ್ಲ ಏನಿಲ್ಲ ಅಲ್ಲ, ಅದೆಲ್ಲ ಬೇರೆ ಬೇರೆ ಆಗಿದೆ. ಹಾಗೆ ಆ ಶಂಕರ್ ಅಲ್ಲಿಂದ ಇಲ್ಲಿ ಬಂದಿದ್ದು ಯಾಕೆ ಅಂತ ಕೇಳಿದರೆ, ಈ ಲಿಂಗದ ದರ್ಶನಾರ್ಥಿಯಾಗಿ ನಮ್ಮ ಥರ ಭಕ್ತರ ರೂಪದಲ್ಲಿ ಬಂದು ಆ ಲಿಂಗವನ್ನು ದರ್ಶನ ಮಾಡಿ ಅಲ್ಲಿರ್ತಕ್ಕಂಥ ಶಕ್ತಿಯನ್ನು ಪ್ರತಿಷ್ಠೆ ಮಾಡಿದರು. ಆ ಕೊಡಚಾದ್ರಿಯಿಂದನೇ ಈ ಗಿಡಮೂಲಿಕೆಗಳನ್ನೆಲ್ಲ ಸೇರಿ ಈ ಋಷಿ ಮಹರ್ಷಿಗಳ ತಪೋಶಕ್ತಿಯನ್ನು ಒಳಗೊಂಡು ಬರ್ತಕ್ಕಂತಹ, ಅಲ್ಲಿಂದ ಉದ್ಭವಿಸಿ ಬರ್ತಕ್ಕಂಥ ನದಿಯೇ ಸೌಪರ್ಣಿಕ ನದಿ. ಅದಕ್ಕೆ ಆ ಬೆಟ್ಟಕ್ಕೆ ತುಂಬ ಮಹತ್ವ ಇದೆ. ಅಲ್ಲಿ ಪರ್ವತೇಶ್ವರ, ಪಾರ್ವತಿ, ಗಣಪತಿ ಮತ್ತು ಮೇಲೆ
ಸರ್ವಜ್ಞ ಪೀಠ. ಸರ್ವಜ್ಞ ಪೀಠ ಆದಿಶಂಕರರು ತಪಸ್ ಮಾಡಿದ ಸ್ಥಳ, ಚಿತ್ರಮೂಲ ಮತ್ತು ಸರ್ವಜ್ಞ ಪೀಠ. ಸರ್ವಜ್ಞ ಪೀಠ ಅಂತ ಯಾಕೆ ಹೇಳ್ತೇವೆ ಅಂದರೆ, ಈಗ ಏನನ್ನು ನಾವು ತಿಳಿದ್ರೆ ಇನ್ನೇನು ತಿಳಿಲಿಕ್ಕಿಲ್ಲ, ಅವನು ಸರ್ವಜ್ಞ ಅಂತ ಕರಿತೇವೆ. ಆ ಶಂಕರರಿಗೆ ಆ ಒಂದು ಜ್ಞಾನ ಸಿಕ್ಕಿದ ಸ್ಥಳ ಅವರು. ಅದಕ್ಕೆ ಅಲ್ಲಿಂದ ಕೆಳಗಡೆ ಇರ್ತಕ್ಕಂತಹ ದೇವಿ ದರ್ಶನಾರ್ಥಿಯಾಗಿ ಅವರು ಅಲ್ಲಿಂದ ಬಂದಿದ್ದು. ತುಂಬ ಜನರಿಗೆ ಗೊತ್ತಿಲ್ಲ. ಈ ಕೆಲವರೆಲ್ಲ ಅಂದರೆ ಏನು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಮೂಲ ಸ್ಥಾನ ಕೊಡಚಾದ್ರಿಲಿದೆ ಅಂತ. ಆ ಥರ ಏನಿಲ್ಲ. ಮೂಲ ಸ್ಥಾನ ಕೊಲ್ಲೂರಲ್ಲಿ ಉದ್ಭವ ಆಗಿದ್ದು, ಶಂಕರರು ತಪಸ್ ಮಾಡಿದ ಜಾಗ ಕೊಡಚಾದ್ರಿ. ಅವರು ಅಲ್ಲಿಂದ ಇಲ್ಲಿ ಬಂದು ಇಲ್ಲಿರ್ತಕ್ಕಂಥ ಶಕ್ತಿಯನ್ನು ಅಲ್ಲೇ ಪ್ರತಿಷ್ಠೆ ಮಾಡಿ ಅಲ್ಲಿಂದ ಮುಂದೆ ಹೋದರು. ಇದು ಕೊಡಚಾದ್ರಿಯ ಒಂದು ಮಹತ್ವ. ಹಾಗಿದ್ರೆ ನಮ್ಮ ಹಿರಿಯರೆಲ್ಲ ಹೇಳೋದು, ಕೊಲ್ಲೂರಿಗೆ ಹೋದಾಗ ಒಂದ್ಸಲ ಕೊಡಚಾದ್ರಿಗೆ ಹೋಗಿ ಬನ್ನಿ ಅಂತ ಹೇಳೋದು, ಅದೊಂದು ತಪೋಭೂಮಿ ಅನ್ನುವಂಥ ಒಂದು ವಿಷಯ. ಯಾಕಂದರೆ ಅದು ಈ ಸುಮ್ಮನೆ ಈ ರೈಡಿಂಗಿಗೆ ಅಥವಾ ಸುಮ್ಮನೆ ಈ ನಮ್ಮ ಮೋಜು ಮಸ್ತಿ ಇತ್ಯಾದಿ ಟ್ರಕ್ಕಿಂಗು ಅದು ಇದು ಅಂತೆಲ್ಲ ತಪ್ಪಲ್ಲ, ಹೋಗಲಿ. ಆದರೆ ಈ ವಿಷಯಗಳನ್ನು ತಲೆಯಲ್ಲಿ ಇಟ್ಕೊಂಡು ಇದನ್ನು ಒಂದು ಅಲ್ಲಿಯ ಪರಿಸರವೋ ಅಲ್ಲಿಯ ಇದನ್ನು ಹಾಳು ಮಾಡಿದಾಗೆ ಈ ವಿಷಯಗಳನ್ನು ಆಧ್ಯಾತ್ಮಿಕ ವಿಷಯವನ್ನು ಮನಸ್ಸಲ್ಲಿ ಇಟ್ಕೊಂಡು ಅಲ್ಲಿ ಹೋಗಿ ಬಂದರೆ ಹೆಚ್ಚು ಅನುಕೂಲ ಆಗ್ತದೆ. ಶಂಕರಾಚಾರ್ಯರ ಬಗ್ಗೆ ಹೇಳ್ತಾ ಇದ್ರಿ. ಶಂಕರಾಚಾರ್ಯರು ಅಮ್ಮನನ್ನು ಕೇರಳಕ್ಕೆ ಕರೆದುಕೊಂಡು ಹೋಗಲಿಕ್ಕೆ ಬಯಸಿದ್ರು ಅಂತ ಒಂದು ಏನೋ ಕತೆ ಹಿಂದಿನ ಒಂದು ಅರ್ಥ ಇದೆ. ಅದು ಹೌದಾ? ಅದು ಹೌದಾಗಿದ್ರೆ ಯಾಕೆ ಅಂತ? ಇಲ್ಲ, ಅದು ಹೇಗೆ ಅಂದರೆ ನೋಡಿ, ಅದು ಇದಕ್ಕೆ ನಮ್ಮ ಪುರಾಣದಲ್ಲಿ ಇರ್ತಕ್ಕಂಥ ವಿಷಯಕ್ಕೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ. ಯಾಕೆ ಅಂದರೆ ಶಂಕರರು ಒಂದನೇದಾಗಿ ಮಹಾಜ್ಞಾನಿಗಳು. ಶಂಕರರಷ್ಟು ದೊಡ್ಡ ಜ್ಞಾನಿ ಈ 1800 ವರ್ಷಗಳ ಈಚೆ ಹುಟ್ಟಲೇ ಇಲ್ಲ. ಈ ಧರ್ಮವನ್ನು ರಕ್ಷಿಸಲಿಕ್ಕೆ ಬೇಕಾಗಿ ಈಶ್ವರ ಈ ಧರ್ಮ ಕ್ಷೀಣಿಸ್ತಿದೆ ಅಂತ ಗೊತ್ತಾಗಿ ಕಲಿಯುಗದಲ್ಲಿ ಧರ್ಮ ಉಳಿಬೇಕು ಅಂತ ಸ್ವಯಂ ಶಂಕರಾಚಾರ್ಯರಾಗಿ ಹುಟ್ಟಿದ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಅಂತ ಶಂಕರನೇ ಶಂಕರಾಚಾರ್ಯರಾಗಿ ಹುಟ್ಟಿದ್ದ. ಇನ್ನೂ ನಮ್ಮ ಇದು ಹೇಳ್ತಾ ಶಂಭೋರ್ ಮೂರ್ತಿ ತುಂಬ ಪ್ರಸಿದ್ಧ. ಶಂಭೋರ್ ಮೂರ್ತಿಶ್ಚರತಿ ಭುವನೆ ಶಂಕರಾಚಾರ್ಯ ರೂಪ ಅಂದರೆ ಈಶ್ವರನ ಆ ಒಂದು ದೇಹ 32 ವರ್ಷಗಳ ಕಾಲ ಈ ಭೂಮಂಡಲದಲ್ಲಿ ಶಂಕರಾಚಾರ್ಯರ ರೂಪದಲ್ಲಿ ಚಲಿಸ್ತಂತೆ ಅಂತ ನಮ್ಮ ಪುರಾಣಗಳು ಮತ್ತು ಶಂಕರ ದಿಗ್ವಿಜಯ ಇತ್ಯಾದಿಗಳಲ್ಲಿ ಹೇಳ್ತಾರೆ. ಹಾಗೆ ಅತ್ಯಂತ ಮಹಾಜ್ಞಾನಿಗಳು ಶಂಕರಾಚಾರ್ಯರು. ಅವರು ಈ ದೇವಿಯನ್ನು ಇಲ್ಲಿ ಪ್ರತಿಷ್ಠೆ ಮಾಡಿದ್ದು 1800 ವರ್ಷದ ಹಿಂದೆ. 1800 ವರ್ಷದ ಹಿಂದೆ ಅವರು ಪ್ರತಿಷ್ಠೆ ಮಾಡುವ ಸಮಯದಲ್ಲಿ ಈ ಪ್ಲೇಸ್ ಕೇರಳವೇ ಆಗಿತ್ತು. ಹೌದಾ? ಓಕೆ. ನೋಡಿ, ಯಾವಾಗ ಕೇರಳ ಮತ್ತು ಕರ್ನಾಟಕ ವಿಭಜನೆ ಆಗಿದ್ದು, ಗೋಕರ್ಣದಿಂದ ಕನ್ಯಾಕುಮಾರಿವರೆಗೂ ಕೇರಳ ಆಗಿತ್ತು. ಈ ಶಂಕರಾಚಾರ್ಯರ ಸಮಯದಲ್ಲಿ ಗೋಕರ್ಣದಿಂದ ಕನ್ಯಾಕುಮಾರಿವರೆಗೂ ಕೇರಳವೇ ಆಗಿತ್ತು. ಇದು 1857 ಆ ಇಸ್ವಿ ಕರೆಕ್ಟಾಗಿ ನನಗೆ ಗೊತ್ತಿಲ್ಲ. ಆಗ ಇದು ವಿಭಜನೆ ಆದ್ದು, ಕೇರಳ ಕರ್ನಾಟಕ ತಮಿಳುನಾಡು. ಆಗ ಈ ಕೇರಳದಲ್ಲೇ ಇದ್ದ ವಿಗ್ರಹವ ಅಥವಾ ದೇವಿಯನ್ನು ಹೇಗೆ ಕೇರಳಕ್ಕೆ ತಗೊಂಡು ಹೋಗಿ ನೀವು ಆಲೋಚನೆ ಮಾಡಿ, ಒಂದು ಜಿಯೋಗ್ರಾಫಿಕಲಿ ಒಂದು ಆಲೋಚನೆ ಮಾಡಿ ನೋಡಿ. ಆ ಇಸ್ವಿ ನೋಡಿ, 1800 ವರ್ಷದ ಹಿಂದೆ ಇದನ್ನು ಪರಶುರಾಮ ಕ್ಷೇತ್ರ ಅಂತ ಕರೀತಾರೆ. ಇವತ್ತು ಕರೀತಾರೆ ಇದನ್ನು ಪರಶುರಾಮ ಕ್ಷೇತ್ರ ಅಂತ. ಪರಶುರಾಮ ಕ್ಷೇತ್ರ ಎಲ್ಲಿಂದ ಎಲ್ಲಿಗೆ? ಗೋಕರ್ಣದಿಂದ ಕನ್ಯಾಕುಮಾರಿವರೆಗೆ ಪರಶುರಾಮ ಕ್ಷೇತ್ರ. ಅದು ಕೇರಳದ ಭಾಗ ಆಗಿತ್ತು. ಈ ಭಾಗ ಆ ಒಂದು ಕೋಸ್ಟಲ್ ಏರಿಯಾ ಅಂತೇನೆ. ಹೌದು. ಮತ್ತು ಅವ್ರು ಹ್ಯಾಕೆ ಕರ್ಕೊಂಡು ಹೋಗೋದು?
ಇದ್ದ ಜಾಗದಲ್ಲೇ ಇದ್ದದನ್ನ ಇಲ್ಲಿ ಕರ್ಕೊಂಡು ಹೋಗೋದಲ್ಲ, ನಮ್ಮ ಜಾಗ ವಿಭಜನೆ ಆಗಿರ್ಬೋದಾ? ನಮ್ಮ ಜಾಗ ವಿಭಜನೆ ಆಗಿದೆ ಅಷ್ಟೇ, ಅವ್ರು ಕರ್ಕೊಂಡು ಹೋಗೋದಲ್ಲ. ಓಕೆ, ಕೊಡಚಾದ್ರಿಯ ಬಗ್ಗೆ ಮಾತಾಡಿದ್ವಿ. ಆ ಒಂದು ಮಾತಿನ ಮಧ್ಯೆ ಸೌಪರ್ಣಿಕ ನದಿಯ ಪ್ರಸ್ತಾಪ ಕೂಡ ಬಂತು. ಇವಾಗ ಸೌಪರ್ಣಿಕ ನದಿಯ ಒಂದು ಇತಿಹಾಸ ಮತ್ತು ಮಹತ್ವ ಏನು ಅಂತ ಅಂದರೆ, ಸುಪರ್ಣ ತಪೋತಿಶಯ ಸಂಪ್ರಾಪ್ತ ಕೋಲಾಪುರ ಮಹಾಕ್ಷೇತ್ರೆ ಅಂತ. ಸುಪರ್ಣ ಅಂತಕ್ಕಂಥ ಗರುಡ ತಪಸ್ ಮಾಡಿದ ಜಾಗ, ಅದಕ್ಕೆ ಸೌಪರ್ಣಿಕ ಅಂತ ಹೆಸರು ಬಂದಿದ್ದು. ಆ ನದಿಯ ಮೂಲ, ಆ ನದಿಯ ಹುಟ್ಟು ಎಲ್ಲಿ ಅಂದರೆ ಕೊಡಚಾದ್ರಿಲಿ. ಕೊಡಚಾದ್ರಿಯಿಂದ ಈ ಚತುಷ್ಷಷ್ಟಿ 64 ಔಷಧಿ ಸಸ್ಯಗಳು ಮತ್ತು ಈ ಋಷಿ ಮಹರ್ಷಿಗಳು, ಸಿದ್ಧ ಗಂಧರ್ವರು, ಇವರ ಒಂದು ತಪಸ್ಸಿನ ಶಕ್ತಿ ಇದೆಲ್ಲವುದು ಸೇರಿ ಆ ಕೊಲ್ಲೂರಲ್ಲಿ ಹರಿದು ಅದು ಮುಂದೆ ಹೋಗಿ ಸಮುದ್ರವನ್ನು ಸೇರ್ತದೆ. ಆ ನದಿಗೆ ಅತ್ಯಂತ ಮಹತ್ವ ನಮ್ಮ ಪುರಾಣದಲ್ಲಿದೆ. ವಿಶೇಷವಾಗಿ ದೇವಿಯ ದರ್ಶನಕ್ಕೆ ಮುಂಚೆ ಆ ನದಿಯಲ್ಲಿ ಸ್ನಾನ ಮಾಡಿ ಶುದ್ಧರಾಗಿ ದೇವಿಯನ್ನು ದರ್ಶನ ಮಾಡಬೇಕು ಅಂತ. ಇವತ್ತಿನ ಕಾಲದಲ್ಲಿ ಅದು ಸ್ವಲ್ಪ ಕಷ್ಟ ಇರೋದ್ರಿಂದ ಒಂದು ಪ್ರೋಕ್ಷಣೆ ಯಾರು ಮಾಡ್ಕೊಳ್ತಾರೆ. ಹೆಚ್ಚಿನವರು ಅಲ್ಲೇ ಬಂದು ಸ್ನಾನ ಮಾಡಿನೇ ದೇವಿ ದರ್ಶನ ಮಾಡುವವರು ಇದ್ದಾರೆ. ಹಾಗೆ ಅದು ನಮ್ಮ ಸಮಸ್ತ ಪಾಪವನ್ನು ನಾಶ ಮಾಡ್ತದೆ. ಮಾಡಿ ಆ ದೇವಿಯಲ್ಲಿ ದರ್ಶನ ಮಾಡಿದಾಗ ನಮ್ಮ ಮನಸ್ಸು, ಶರೀರ, ಇಂದ್ರಿಯಗಳು ಎಲ್ಲ ಶುದ್ಧವಾಗಿ ಆ ದೇವಿಯ ಅನುಗ್ರಹಕ್ಕೆ ಬೇಕಾದಂಥ ಒಂದು ಸ್ಥಿತಿಯನ್ನು ನಮ್ಮಲ್ಲಿ ಏರ್ಪಡಿಸಿರ್ತದೆ ಅದು ಅಂಥೇಳಿ ಆ ಒಂದು ಸೌಪರ್ಣಿಕಕ್ಕೆ ಅತಿ ಮಹತ್ವ ಇದೆ. ಓಕೆ ಗುರುಗಳೀಗ ಕೊಲ್ಲೂರಿಗೆ ದಿನದಿಂದ ದಿನಕ್ಕೆ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ಜನರು ಮತ್ತೆ ಮತ್ತೆ ಅಮ್ಮನ ಸನ್ನಿಧಾನಕ್ಕೆ ಬರುವುದಕ್ಕೆ ಕಾರಣ ಆಗ್ತಕ್ಕಂತಹ ಅಮ್ಮನ ವಿಶೇಷತೆ ಏನು ಅಂತ? ಒಂದನೇದಾಗಿ ಈ ವರ್ಷದಿಂದ ವರ್ಷಕ್ಕೆ ಜನರು ಜಾಸ್ತಿ ಆಗ್ತಾನೇ ಇದ್ದಾರೆ. ಒಂದು ಕಾರಣ ಇವತ್ತಿನ ಈ ಹೊರದೃಷ್ಟಿಯಿಂದ ನೋಡೋದಿದ್ದರೆ ಒಂದು ಈ ಸಾರಿಗೆ ವ್ಯವಸ್ಥೆ ಇತ್ಯಾದಿಗಳು, ನಮ್ಮ ಸಂಪರ್ಕ ಸಾಧನಗಳು ತುಂಬ ಜಾಸ್ತಿ ಆಗಿದೆ. ಒಂದು ಅದು ಹೊರಗಡೆ ದೃಷ್ಟಿ. ಇನ್ನೊಂದು, ಹಾಗಿದ್ದಲ್ಲಿಗೆಲ್ಲ ಜನ ಹೋಗ್ತಾರ ಕೇಳಿದರೆ ಇಲ್ಲ 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 ಅದೌದು. ಅದಕ್ಕೆ ಕಾರಣ ಏನಂದರೆ ದೇವಿಯ ಶಕ್ತಿ. ಆ ಒಂದು ಭಕ್ತರ ಇಷ್ಟಾರ್ಥವನ್ನು ದೇವಿ ನೆರವೇರಿಸ್ತಾ ಇರುವುದರ ಒಂದು ಪ್ರತೀಕ. ಉದಾಹರಣೆಗೆ ಈಗ 5 ವರ್ಷದ ಹಿಂದೆ ಬರ್ತಿದ್ದ ಜನಕ್ಕೂ ಇವತ್ತು ಬರ್ತಿದ್ದ ಜನಕ್ಕೂ ತುಂಬ ವ್ಯತ್ಯಾಸಗಳಿದೆ. ತುಂಬ ಜನರ ಸಂಖ್ಯೆಯಲ್ಲಿ ಜಾಸ್ತಿ ಇದೆ. ಅದಕ್ಕೆ ಕಾರಣ ಏನು? ಮತ್ತೆ ಹೆಚ್ಚಿನವ್ರು ಬಂದವರೇ ಬರ್ತಾರೆ, ಬರೋಗ ಮತ್ತೊಬ್ಬರನ್ನ ಕರ್ಕೊಂಡು ಬರ್ತಾರೆ. ಹಾಗೆ ಅದಕ್ಕೆ ಕಾರಣ ಒಂದೇ, ಒಂದು ದೇವಿಯ ಅಗಾಧವಾದ ಶಕ್ತಿ ಮತ್ತು ಅವಳ ಕರುಣೆ ಮತ್ತು ಅನುಗ್ರಹ ದೃಷ್ಟಿ. ಇದೇ ಕಾರಣ ಭಕ್ತರು ತಮ್ಮ ಇಷ್ಟಾರ್ಥಗಳು ಎಲ್ಲಿ ನೆರವೇರ್ತದೆ ಅಂತ ಹೇಳಿ ಅಲ್ಲಿಗೆ ಹೋಗೋದು ಸಹಜ ಅಲ್ವಾ? ಹೌದು. ಹಾಗೆ ಅದಕ್ಕೆ ಮುಖ್ಯ ಕಾರಣ ದೇವಿಯ ಒಂದು ಅಗಾಧವಾದ ಶಕ್ತಿ. ಅದೇ ಒಂದು ಕಾಲದಲ್ಲಿ ದೇವಿ ಶಕ್ತಿ ಜನರಿಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ತನ್ನ ಶಕ್ತಿ ಏನು ಅಂತ ತಾಯಿಯೇ ಗೊತ್ತು ಮಾಡಿಸ್ತಾ ಹೋಗ್ತಾ ಇದ್ದಾರೆ. ಖಂಡಿತ ಅಲ್ವಾ? ಇವಾಗ ಒಬ್ಬ ವ್ಯಕ್ತಿ ಮೊದಲ ಬಾರಿಗೆ ಕೊಲ್ಲೂರಿಗೆ ಬರ್ತಾ ಇದ್ದಾರೆ ತಿಳ್ಕೊಳ್ಳೋಣ. ಅವರು ಯಾವ ಒಂದು ಅನುಭವ, ಅಲ್ಲಿಯ ಕೊಲ್ಲೂರಿನ ಯಾವ ಅನುಭವವನ್ನು ಅವರು ತಪ್ಪದೆ ಪಡಿಬೇಕು ಅಂತ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಅವರೊಂದು ದೇವಿಯನ್ನು ದರ್ಶನ ಮಾಡಬೇಕಿದ್ರೆ ಅವರು ಪ್ರಥಮ ಬಾರಿಗೆ ಬರೋದಿದ್ದರೆ ಒಂದು ಸೌಪರ್ಣಿಕ ನದಿಯಲ್ಲಿ ಒಂದು ಸ್ನಾನ ಮಾಡಿ, ಅಂದರೆ ಅಲ್ಲಿಯ ಈ ಮಳೆಗಾಲ ಎಲ್ಲ ಆದರೆ ತುಂಬ ನೀರಿರ್ತದೆ, ಆ ಜಾಗ್ರತೆಯನ್ನು ವಹಿಸಿ ಯಾವುದೇ ರೀತಿಯ ತೊಂದರೆಗಳನ್ನು ಅನುಭವಿಸದ ರೀತಿಯಲ್ಲಿ ಒಂದು ಮನಃಶುದ್ಧವಾಗಿ ಒಂದು ಸ್ನಾನಾದಿಗಳನ್ನು ಮಾಡಿ, ಮತ್ತು ಆ ನದಿಯ ಒಂದು ಪಾವಿತ್ರತೆಗೆ ಧಕ್ಕೆ ತರದ ರೀತಿಯಲ್ಲಿ, ಈಗ ಉದಾಹರಣೆಗೆ ವಸ್ತ್ರ ಎಲ್ಲ ಅಲ್ಲೇ ವಿಸರ್ಜನೆ ಮಾಡೋದು, ಅಲ್ಲೇ ಬಿಸಾಡಿ ಹೋಗೋದು, ಅಲ್ಲೇ ಮಲಮೂತ್ರ ವಿಸರ್ಜನೆ ಮಾಡುವಂಥದ್ದು, ಇದನ್ನೆಲ್ಲ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಅತಿ ಪವಿತ್ರವಾದ ನದಿ ಅದು. ಮಾಡದೆ ಒಂದು ಶುದ್ಧವಾಗಿ ಸ್ನಾನವನ್ನು ಮಾಡಿ
ಆ ದೇವಿಯ ದರ್ಶನ ಪ್ರಧಾನವಾಗಿ ಆ ದರ್ಶನವನ್ನು ಮಾಡಿ ಆ ಒಂದು ದೇವಿಯ ಪ್ರದಕ್ಷಿಣೆಯನ್ನು ಮಾಡಿ ಅಲ್ಲೇ ಇರ್ತಕ್ಕಂಥ ದೇವಿಯ ಮುಖ್ಯ ಒಂದು ಸೇನಾಧಿಪತಿಯ ರೀತಿಯಲ್ಲಿರ್ತ ವೀರಭದ್ರ ಸ್ವಾಮಿಯನ್ನು ದರ್ಶನ ಮಾಡಿ ಬರುವಂಥದ್ದು ಒಂದು ಸಾಮಾನ್ಯ ಕ್ಷೇತ್ರ ದರ್ಶನ ವಿಧಿ. ಈ ಒಂದು ಅನುಭವವನ್ನು ಖಂಡಿತ ಎಲ್ಲರೂ ಪಡ್ಕೊಳ್ಳೇಬೇಕು. ಅದೇ ಮೊದಲ ಬಾರಿಗೆ ಬರೋರು ಯಾವ ರೀತಿಯಲ್ಲಿ ನಾನು ಹೋಗಬೇಕು ಅಂತ ಹೇಳಿದ್ರೆ ಗುರುಗಳು ಹೇಳಿದ್ದಾರೆ. ನಂತರ ಇವತ್ತು ಅನೇಕ ಮಂದಿ ಸಿನಿಮಾ ಕಲಾವಿದರು, ಸಂಗೀತಗಾರರು, ಪ್ರಸಿದ್ಧ ವ್ಯಕ್ತಿಗಳು ಕೊಲ್ಲೂರಿಗೆ ಬರ್ತಾರೆ. ಅಮ್ಮನ ಮೇಲೆ ವಿಶೇಷ ಭಕ್ತಿ ಅವರಿಗೆ ಬರೋದಕ್ಕೆ ಏನು ಕಾರಣ ಇಂಥ ಪ್ರಭಾವಿ ವ್ಯಕ್ತಿಗಳಿಗೆ ಅಂತ? ಅಂದರೆ ಮುಖ್ಯವಾಗಿ ಇವರು ಪ್ರಭಾವಿ ವ್ಯಕ್ತಿಗಳಾಗ್ಲಿಕ್ಕೆ ಮುಂಚೆ ಅಲ್ಲಿ ಬರ್ತಾ ಇದ್ರಲ್ಲ, ಅವರು ಪ್ರಭಾವಿ ವ್ಯಕ್ತಿಗಳಾಗಿದ್ದಲ್ಲಿಂದ. ಕರೆಕ್ಟ್. ಈಗ ಉದಾಹರಣೆಗೆ ಯೇಸುದಾಸ್ ಆಗ್ಲಿಕ್ಕೆ ಮುಂಚೆ ಅವರಲ್ಲಿ ಬರ್ತಾ ಇದ್ರು. ಇಳೆಯರಾಜ ಅವರು ಇಳೆಯರಾಜ ಆಗ್ಲಿಕ್ಕೆ ಮುಂಚೆ ಅಲ್ಲಿ ಬರ್ತಾ ಇದ್ರು. ಅವ್ರು ಯಾರಂತೆ ಗೊತ್ತಿಲ್ಲದ ಸಮಯದಲ್ಲಿ ಅಲ್ಲಿ ಬರ್ತಾಯಿದ್ರು. ಕರ್ನಾಟಕದವ್ರು ಇರ್ಬೋದು, ಕೇರಳದ ಮುಖ್ಯಮಂತ್ರಿಗಳಿರ್ಬೋದು, ಅಥವಾ ತಮಿಳ್ನಾಡಿನ ಮುಖ್ಯಮಂತ್ರಿಗಳಿರ್ಬೋದು, ಅಥವಾ ದೇಶದ ವಿತ್ತ ಮಂತ್ರಿಗಳಿರ್ಬೋದು, ಪ್ರಧಾನಿಗಳಿರ್ಬೋದು, ರಾಷ್ಟ್ರಪತಿಗಳಿರ್ಬೋದು, ಇವರೆಲ್ಲ ಬಂದಿದ್ದಾರಲ್ಲ, ಅವರೆಲ್ಲ ಇದಾಗಕ್ಕೆ ಮುಂಚೆಯೂ ಬಂದಿದ್ದಾರೆ. ಆಗ ಜನರಿಗೆ ಗೊತ್ತಿರಲಿಲ್ಲ ಅವರು. ಈಗ ಅವರು ಆ ಸ್ಥಾನದಲ್ಲಿ ಕೂತಾಗ ಅವರಿಗದು ಸಾಮಾನ್ಯ. ಬಟ್ ನೋಡುವಂಥ ಭಕ್ತರಿಗೆ ಅವರು ಆ ಒಂದು ಅಧಿಕಾರವೋ ಅವ್ರ ಯಾವುದೇ ಸ್ಥಿತಿಯೋ ಅದಕ್ಕೆ ಕಾರಣ ದೇವಿ ಅನ್ನುವಂಥದ್ದು ಅವರಿಗೆ ಮನವರಿಕೆ ಆಗಿಯೇ ಅವರು ಬರ್ತಾ ಇರೋದು. ಓಕೆ. ಇವಾಗ ಪ್ರಭಾವಿ ವ್ಯಕ್ತಿಗಳು ಅಲ್ಲಿಗೆ ಬರ್ತಿರೋದಲ್ಲ, ಆ ವ್ಯಕ್ತಿಗಳನ್ನು ಪ್ರಭಾವಿ ವ್ಯಕ್ತಿಗಳನ್ನಾಗಿ ಮಾಡಿರೋದೇ ಕೊಲ್ಲೂರಿನ ಮೂಕಾಂಬಿಕಾ ತಾಯಿ. ಖಂಡಿತ. ಅದಕ್ಕೋಸ್ಕರ ಬರ್ತಾ ಇದ್ದಾರೆ. ಖಂಡಿತ. ಸೊ ಅವ್ರು ಬರ್ತಾ ಇದ್ದಾರೆ, ಇವರು ಬರ್ತಾ ಇದ್ದಾರೆ ಅಂತ ಹೇಳಿ ಮಾಡಬೇಡಿ. ಅವರು ಆ ಒಂದು ಪೊಸಿಷನ್ ಇರಬೇಕಿದ್ರೆ ಇವತ್ತು ಕೊಲ್ಲೂರಿಗೆ ಅವರು ಮೊದಲೇ ಹೋಗ್ತಾ ಇದ್ರು. ಹೌದು. ನಾವು ಕೂಡ ಇವತ್ತೇ ಹೋಗೋಣ ಅಂತ ಹೇಳ್ತಾ ಇರೋದು ಇದರ ಅರ್ಥ. ಓಕೆ. ಮುಂದೆ ಕಲೆ, ಸಂಗೀತ, ವಿದ್ಯೆಯ ಜೊತೆಗೆ ಮೂಕಾಂಬಿಕಾ ಅಮ್ಮನ ಸಂಬಂಧ ಏನು ಅಂತ? ಇದು ಮುಖ್ಯವಾದ ಒಂದು ಪ್ರಶ್ನೆ. ಯಾಕಂದರೆ ದೇವಿಗೆ ಒಂದು ಸಂಗೀತ ಪ್ರಿಯೆ, ನಾಟ್ಯ, ಸಂಗೀತ ಇತ್ಯಾದಿಗಳು ಕಲಾ ವಿಷಯವಾಗಿ ದೇವಿಗೆ ಅತ್ಯಂತ ಪ್ರೀತಿ. ಈ ಕಲೆ ಮತ್ತು ಕಲಾವಿದರು ಅಲ್ಲಿ ಬಂದು ಅವರ ವಿದ್ಯಾರಂಭವನ್ನು ಪ್ರಾರಂಭ ಮಾಡ್ತಾರೆ. ವಿದ್ಯೆಯ ಆರಂಭ ಅಂದರೆ ಅತಿ ಚಿಕ್ಕ ವಯಸ್ಸಲ್ಲೇ ಒಂದು 3ನೇ ವರ್ಷದಿಂದ ಪ್ರಾರಂಭಿಸಿ ಅಕ್ಕಿಯಲ್ಲಿ ಅರಿಶಿಣದ ಕೊಂಬಿನಿಂದ ಆದ್ಯಾಕ್ಷರವನ್ನು ಬರೀತಾರೆ. ಅದು ಯಾಕೆ ಅಂತ ಕೇಳಿದರೆ, ಒಂದನೇದು ಅದು ಜ್ಞಾನದ ಒಂದು ಸ್ಥಳ. ಯಾಕಂದರೆ ಈ 33 ಕೋಟಿ ದೇವತೆಗಳ ಸಹಿತ ಕಾಳಿ, ಲಕ್ಷ್ಮೀ, ಸರಸ್ವತಿ, ಬ್ರಹ್ಮ, ವಿಷ್ಣು, ಮಹೇಶ್ವರು ಇವರೆಲ್ಲ ಐಕ್ಯವಾಗಿರುವಂಥ ಕ್ಷೇತ್ರ. ಈಗ ನಿಮಗೆ ಬೇರೆ ಕಡೆ ಹೋದರೆ ಯಾವುದೋ ಒಂದು ದೇವತೆಗಳ ಸಾನ್ನಿಧ್ಯ ಇರ್ಬೋದು. ಹೌದು. ಈಗ ಉದಾಹರಣೆ ನಿಮ್ಗೆ ಗೊತ್ತಾಗ್ತದಲ್ಲ, ಬೇರೆ ಬೇರೆ ದೇವಸ್ಥಾನದಲ್ಲಿ, ಒಂದು ದೇವಸ್ಥಾನದಲ್ಲಿ ಲಕ್ಷ್ಮೀ ಸಾನ್ನಿಧ್ಯ ಇರ್ಬೋದು, ಒಂದು ದೇವಸ್ಥಾನದಲ್ಲಿ ಸರಸ್ವತಿ ಸಾನ್ನಿಧ್ಯ ಇರ್ಬೋದು, ಒಂದು ದೇವಸ್ಥಾನ ಕೇವಲ ಶಿವ ಪಾರ್ವತಿಯರ ಸಾನ್ನಿಧ್ಯ ಇರ್ಬೋದು. ಹೀಗೆ ಅನೇಕ ದೇವಸ್ಥಾನಗಳು ನಮ್ಮ ದೇಶದಲ್ಲಿದೆ. ಆದರೆ ಇಲ್ಲಿ ಈ ಎಲ್ಲ ದೇವರುಗಳ ಸಾನ್ನಿಧ್ಯ ಇದೆ. ಹಾಗಾಗಿ ಏನದು ಸಿದ್ಧಿ ಕ್ಷೇತ್ರ ಅದು. ಮತ್ತು ಶಕ್ತಿಪೀಠಗಳಲ್ಲಿ ಒಂದು, ಅಷ್ಟಾದಶ ಮುಖ್ಯ ಪೀಠೇಶು ಏಕತಮೆ ಮಹಾಯೋಗಿ ಕೋಲನಾಮಕ ಮುನಿವರೇಣ್ಯ ತಪೋರಣ್ಯ ವಿಖ್ಯಾತ ಕೋಲಾಪುರ ಮಹಾಕ್ಷೇತ್ರೆ ಅಂತ. ಈ ಕೋಲ ಮಹರ್ಷಿಗಳಿಗೆ ತಪಸ್ಸಿದ್ಧಿಸಿದ ಸ್ಥಳ, ಆದಿಶಂಕರರಿಗೆ ದೇವಿ ಒಲಿದ ಸ್ಥಳ, ಮತ್ತು ಮೂಲ ಇದರ ಈ ಕ್ಷೇತ್ರದ ಕಥೆಯಲ್ಲಿ ಮೂಕನಾಗಿರುವ ಮೂಕಾಸುರನಿಗೆ
ಅವನಿಗೆ ವಾಕನ್ನು ಕೊಟ್ಟು ಅವನಿಗೆ ಜ್ಞಾನವನ್ನು ಕೊಟ್ಟ ಸ್ಥಳ. ಅದಕ್ಕೆ ಜ್ಞಾನ ಸಂಬಂಧಿಸಿದ ವಿಷಯಗಳಿಗೆ ಅಂದರೆ ಕಲೆ, ಸಂಗೀತ, ನೃತ್ಯ, ನಾಟ್ಯ, ನಿಮಗೆ ಇಂಥ ಎಲ್ಲ ವಿಷಯಗಳಿಗೆ ಅದು ತುಂಬ ಅನುಗ್ರಹವನ್ನು ಕೊಡ್ತಕ್ಕಂಥ ತಾಯಿ. ಅದೇ ಮಕ್ಕಳಿಗೆ ಕೂಡ ಮೊದಲ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡಿದ್ರೆ ಕೂಡ ಇದು ತುಂಬ ಒಳ್ಳೆಯದು ಅಂತ. ಅಲ್ಲ, ಮಾಡುವುದೇ ಅಲ್ಲಿ ವಿದ್ಯಾರಂಭವನ್ನು ಪ್ರಾರಂಭಿಸುವ ಎಷ್ಟೋ ಜನರು ಅಲ್ಲೇ ಪ್ರಾರಂಭ ಮಾಡ್ತಾರೆ. ಅದೇ ಮುಂದಿನ ವಿಷಯಕ್ಕೆ ಹೋಗೋದಿದ್ರೆ ಆವಾಗಲೇ ನಾವು ಮಾತಾಡ್ಕೊಂಡು ಬಂದ್ವಿ, ಕೊಲ್ಲೂರು ಕರ್ನಾಟಕದಲ್ಲಿದ್ದರೂ ಕೂಡ ಕೇರಳದ ಜನರ ಹೃದಯದಲ್ಲಿ ವಿಶೇಷವಾದ ಸ್ಥಾನವನ್ನು ಪಡ್ಕೊಂಡಿದೆ ಅಂತ. ಆಲ್ರೆಡಿ ಒಂದ್ಸಲ ಬಂತು, ಮೊದಲು ಕೇರಳದಲ್ಲೇ ಇದ್ದದ್ದು ಮತ್ತು ಅದು ವಿಂಗಡಣೆ ಆದದ್ದು ಅಂತ. ಕೇರಳದ ಜನರಿಗೆ ಕೊಲ್ಲೂರು ಮೂಕಾಂಬಿಕಾ ಅಮ್ಮ ಇಷ್ಟು ಹತ್ತಿರ ಆಗೋದಕ್ಕೆ ಏನು ಕಾರಣ ಅಂತ ಕೇಳೋದಿದ್ರೆ? ಒಂದು ಕಾರಣ, ಕೇರಳದವರೇ ಆದ ಆದಿಶಂಕರ ಭಗವತ್ಪಾದರು ಕಾಲಡಿಯಲ್ಲಿ ಜನಿಸಿ ಅವರು ಪ್ರಪಂಚದಾದ್ಯಂತ ಅಂದರೆ ಈ ದೇಶವನ್ನು ಪರ್ಯಟನೆ ಮಾಡಿ ಆಯಾ ಕ್ಷೇತ್ರಗಳಲ್ಲಿ ಇರತಕ್ಕಂತಹ ಆ ಕ್ಷೇತ್ರಗಳನ್ನು ಉದ್ಧರಿಸಿ ಒಂದು ದೇಶದ ಧರ್ಮವನ್ನು, ಈ ದೇಶದಲ್ಲಿರ್ತಕ್ಕಂಥ ನಮ್ಮ ಧರ್ಮವನ್ನು ಇವತ್ತು ಏನು ಈ ಸ್ಥಿತಿಯಲ್ಲಿದೆ ಅದಕ್ಕೆ ಕಾರಣ ಆದಿಶಂಕರ ಭಗವತ್ಪಾದರು. ನಿಜ. ಆ ಶಂಕರ ಭಗವತ್ಪಾದರು ಕೇರಳದವರಾದ್ದರಿಂದ ದೇವಿಯನ್ನು ಇಲ್ಲಿ ಪ್ರತಿಷ್ಠೆ ಅವರು ಮಾಡಿದ್ರಿಂದ ಕೇರಳದವರಿಗೆ ಒಂದು ವಿಶೇಷವಾದ ಪ್ರೀತಿ, ಅವರಿಗೆ ಹೆಚ್ಚಿನ ಅವರಿಗೆ ಒಂದು ಕುಲದೇವಿ ಅನ್ನೋ ರೀತಿಯಲ್ಲಿ ಅವರು ಈ ದೇವಿಯನ್ನು ನಂಬುತ್ತಾರೆ. ಒಂದು. ಇನ್ನೊಂದು, ಇದಕ್ಕೆ ಪುರಾಣೋಕ್ತ ಕಥೆ ಅಲ್ಲ. ಈಗ ನಾನು ಹೇಳೋದು ಪುರಾಣದ ಕಥೆ ಅಲ್ಲ, ಈ ಕಥೆಗೆ ಯಾವುದೇ ಆಧಾರ ಇಲ್ಲ. ಈ ಶಂಕರ ಭಗವತ್ಪಾದರಿಗೆ ಅವರ ಒಬ್ಬನೇ ಮಗ ಅವರು ಸನ್ಯಾಸ ತಗೊಳ್ತಾರೆ. ಆಗ ಅವರ ತಾಯಿ ನನ್ನ ಗತಿ ಏನು ಅಂತ ಕೇಳಿದಾಗ, ನೀನು ನೆನೆಸಿದಾಗ ನಾನು ಬರ್ತೇನೆ ಅಂತ ಒಂದು ಅವರು ಸನ್ಯಾಸ ತಗೊಳ್ಬೇಕಾದ್ರೆ ಒಂದು ವಾಗ್ದಾನ ಮಾಡಿರ್ತಾರೆ. ತಾಯಿ ಒಂದು ಶರೀರವನ್ನು ಬಿಡ್ತಕ್ಕಂಥ ಸಂದರ್ಭದಲ್ಲಿ ಅವರನ್ನು ನೆನೆಸ್ತಾರೆ. ಆಗ ಶಂಕರ ಭಗವತ್ಪಾದರು ಬರ್ತಾರೆ. ಅವರ ತಾಯಿಯ ಅಂತ್ಯಕ್ರಿಯೆಯನ್ನು ನೆರವೇರಿಸಬೇಕಿದ್ದರೆ ಅಲ್ಲಿಯ ಆ ಒಂದು ಅಕ್ಕಪಕ್ಕದವರು ಅಂದರೆ ಆ ಪ್ರದೇಶಕ್ಕೆ ಒಳಪಟ್ಟ ಜನ ಇವರಿಗೆ ಸಹಕಾರ ಕೊಡೋದಿಲ್ಲ. ಯಾಕಂದರೆ ಈ ಅಂತ್ಯಕ್ರಿಯೆ ಮಾಡಬೇಕಿದ್ರೆ ಅನೇಕ ಸಂಪ್ರದಾಯಗಳು ಮತ್ತು ರೀತಿ ನೀತಿಗಳಿರ್ತದಲ್ಲ, ಅದನ್ನು ಮಾಡಲಿಕ್ಕೆ ಒಬ್ಬರಿಂದ ಸಾಧ್ಯ ಆಗೋದಿಲ್ಲ, ಸಹಕಾರ ಬೇಕಲ್ಲ. ಆ ಸಹಕಾರವನ್ನು ಯಾರೂ ಕೊಡೋದಿಲ್ಲ. ಆಗ ಶಂಕರ ಭಗವತ್ಪಾದರು ತಮ್ಮ ಆತ್ಮಾಗ್ನಿಯಿಂದ ತಾಯಿಯ ಚಿತೆಗೆ ಅಗ್ನಿ ಸ್ಪರ್ಶ ಮಾಡ್ತಾರೆ. ಅಂದರೆ ತಮ್ಮ ಮನಸ್ಸಲ್ಲಿ ಇರ್ತಕ್ಕಂಥ ಅಂತರಂಗದಲ್ಲಿ ಇರ್ತಕ್ಕಂತಹ ಹೃದಯದಲ್ಲಿರ್ತಕ್ಕಂಥ ಆ ಅಗ್ನಿಯನ್ನು ಅವರ ತಾಯಿಯ ಶವಕ್ಕೆ ಸ್ಪರ್ಶ ಮಾಡಿ ತಾಯಿಯ ಅಂತ್ಯಕ್ರಿಯೆಯನ್ನು ಮಾಡ್ತಾರೆ. ಇದರಿಂದ ಅವರಿಗೆ ಈ ಸಹಕಾರ ಕೊಡಲಿಲ್ಲ ಅಲ್ಲ, ಅದರಿಂದ ಒಂದು ಅವರ ಮಾನಸಿಕವಾಗಿ ಅವರು ಇವರಿಗೆ ಶಪಿಸ್ತಾರೆ, ನೀವು ಅಮಂಗಳರಾಗಿ ಅಂತ. ಅದಕ್ಕೆ ಕೇರಳದಲ್ಲಿ ಅದಕ್ಕೊಂದು ಇದು ಕಥೆ, ಪುರಾಣೋಕ್ತ ಕಥೆ ಅಲ್ಲ, ಯಾವ ಪುರಾಣದಲ್ಲೂ ಇಲ್ಲ. ಇದು ಕಥೆ ಅಷ್ಟೆ. ಯಾವ ಕೇರಳದಲ್ಲಿ ಇವತ್ತು ಸ್ತ್ರೀಯರು ಬಿಳಿ ಸೀರೆಯನ್ನೇ ಉಡ್ತಾರೆ. ಹೌದು, ಆಲ್ಮೋಸ್ಟ್ ನಾನು ಗಮನಿಸಿದ್ದೇನೆ. ಯಾಕಂದರೆ ಅವರು ಅಮಂಗಳರಾಗಿ ನೀವು ಅಂತ ಶಾಪ ಕೊಟ್ಟಿದ್ದು. ಬಿಳಿ ಸೀರೆ ಉಡುವುದು ನಮ್ಮಲ್ಲಿ ಮಂಗಳಕರ ಅಲ್ಲ ಸ್ತ್ರೀಯರಿಗೆ. ಪುರುಷರಿಗೆ ಬಿಳಿ ವಸ್ತ್ರ ಮಂಗಳ. ಅದು ಆಗ ಅವರು ಶಾಪದಿಂದ ನಿವೃತ್ತಿ ಕೇಳ್ತಾರೆ. ನಾವು ತಪ್ಪಾಗಿದೆ, ನಮ್ಮನ್ನು ಕ್ಷಮಿಸಿ, ನಾವು ಉದ್ಧಾರ ಆಗಬೇಕು, ಅದು ನಾವು ಏನು ಮಾಡೋದು. ಆಗ ನೀವು ಹೀಗೆ ಮಹತ್ತರವಾದ ಕ್ಷೇತ್ರ ಕೋಲಾಪುರ ಅಂತಿದೆ, ನೀವು ಅಲ್ಲಿ ದರ್ಶನಾದಿಗಳನ್ನು ಮಾಡಿ ದೇವಿಗೆ ಸೇವೆಯನ್ನು ಮಾಡಿದ್ರೆ ನೀವು ಮಂಗಳರಾಗ್ತೀರಿ, ನೀವು ಉದ್ಧಾರ ಆಗ್ತೀರಿ ಅಂತ
ಒಂದು ಕಥೆ. ಇದು ಯಾವುದೇ ಪುರಾಣ ಅಥವಾ ಯಾವ ಆಧಾರ ಇಲ್ಲ, ಇದೊಂದು ಜನರ ಮಧ್ಯದಲ್ಲಿ ಹರಿತಕ್ಕಂಥ ಕಥೆ. ಓಕೆ, ಈ ಒಂದು ಭಕ್ತಿಯನ್ನು ಕೇರಳದಿಂದ ಬರುವಂಥ ಭಕ್ತರಲ್ಲಿ ತಾವು ಗಮನಿಸ್ಕೊಂಡಿದ್ದೀರಿ? ಖಂಡಿತ ಖಂಡಿತ. ಎಷ್ಟು ಕೇರಳದಲ್ಲಿ ಹುಟ್ಟಿದವರು ಸಾಧಾರಣ 90% ಕೊಲ್ಲೂರಿಗೆ ಬರೆದವರು ಇಲ್ಲ. ಎಲ್ಲ ಅವರು ಕ್ರಿಶ್ಚಿಯನ್ ಧರ್ಮದವರು ಇರ್ಬೋದು, ಮುಸ್ಲಿಂ ಧರ್ಮದವರು ಇರ್ಬೋದು, ಸಾಮಾನ್ಯ ಬರ್ತಾರೆ. ಈ ರೀತಿಯಾಗಿ ಕೊಲ್ಲೂರು ಕೇರಳದ ಸಂಬಂಧ ಹುಟ್ಟಿಕೊಂಡಿತ್ತು ಅಂತ. ಮುಂದೆ ಹೋಗೋದಿದ್ರೆ, ಇವತ್ತು ಅಮಾವಾಸ್ಯೆ ದಿನ ಕೊಲ್ಲೂರಿಗೆ ಹೆಚ್ಚು ಜನರು ಬರ್ತಾರೆ, ಅದರ ವಿಶೇಷತೆ ಏನು ಅಂತ? ಅದು ಒಂದು ಈ ಹುಣ್ಣಿಮೆ ಅಮಾವಾಸ್ಯೆ 2 ಪರ್ವತಿಥಿಗಳು 15 ದಿವಸಕ್ಕೆ ಬರ್ತಕ್ಕಂಥ ಪರ್ವತಿಥಿಗಳು ಅಂತ. ಹಾಗೆ ಈ ಶುಕ್ರವಾರ ಮಂಗಳವಾರ ಅನ್ನುವಂಥದ್ದು ಒಂದೊಂದು ದೇವರ ಪ್ರತಿನಿಧಿ ದಿವಸಗಳಾಗಿ ವಾರದಲ್ಲಿ ಬರ್ತದೋ, ಈ ಪೌರ್ಣಮಿ ಮತ್ತು ಅಮಾವಾಸ್ಯೆ 2 15 ದಿವಸಕ್ಕೆ ಬರುವಂಥದ್ದು. ಹುಣ್ಣಿಮೆ ಅನ್ನುವಂಥದ್ದು ಪೂರ್ಣಚಂದ್ರ, ಪೂರ್ಣ ದಿವಸ. ಮತ್ತು ಅಮಾವಾಸ್ಯೆ ಅನ್ನುವಂಥದ್ದು ಸಂಪೂರ್ಣ ಕತ್ತಲು. ಆದರೆ ಅಮಾವಾಸ್ಯೆಯಿಂದ ಬಿದಿಗೆ, ತದಿಗೆ, ಚೌತಿ ಹೀಗೆ ಚಂದ್ರ ವೃದ್ಧಿ ಆಗ್ತಾನೆ. ಅಂದರೆ ಜೀವನದಲ್ಲಿ ವೃದ್ಧಿ ಪ್ರಾರಂಭ ಆಗ್ತದೆ ಅಮಾವಾಸ್ಯೆಯಿಂದ. ಅಂದರೆ ಹೇಗೆ ಅದು ಈ ನಮ್ಮ ಚಂದ್ರ ಅನ್ನೋನು ನಮ್ಮ ಮನಸ್ಸಿನ ಕಾರಕ. ಈಗ ನಮ್ಮ ಮನಸ್ಸು ಚಂದ್ರನ ಮೇಲೆ ಡಿಪೆಂಡ್ ಆಗಿರ್ತದೆ. ನಮ್ಮ ಮನಸ್ಸಿಗೂ ಚಂದ್ರನಿಗೂ ಒಂದು ಸಂಬಂಧ ಇದೆ. ನಮ್ಮ ಚಂದ್ರನ ಆ ಒಂದು ಮೂಮೆಂಟ್ ಇರ್ತದಲ್ಲ, ಅವನ ವೃದ್ಧಿ ಕ್ಷಯಕ್ಕೆ ಅನುಸರಿಸಿ ನಮ್ಮ ಮನಸ್ಸಿರ್ತದೆ. ಹಾಗೆ ಈ ಅಮಾವಾಸ್ಯೆ ಅನ್ನುವಂಥದ್ದು ದೇವಿಯ ಆರಾಧನೆಗೆ ವಿಶೇಷ ಒಂದು. ಹಾಗೆ ಪೌರ್ಣಮಿಯೂ ಅಷ್ಟೇ ವಿಶೇಷ. 2ಕ್ಕೂ ಸಮವಾದ ಸ್ಥಾನ ಇದೆ. ಪೌರ್ಣಮಿ ಮತ್ತು ಅಮಾವಾಸ್ಯೆ 2 ಒಂದು ಪೂರ್ಣ ತಿಥಿ, ಇನ್ನೊಂದು ಪೂರ್ಣದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗುವಂಥ ತಿಥಿ. ಮತ್ತು ಅಮಾವಾಸ್ಯೆಗೆ ಇನ್ನೊಂದು ವಿಶೇಷ ಅಂದರೆ ಅವತ್ತು ಚಂದ್ರ ಮತ್ತು ಸೂರ್ಯರಿಬ್ಬರೂ ಇರ್ತಾರೆ. ಅಮಾವಾಸ್ಯೆಗೆ ಮಾತ್ರ ದರ್ಶ ಸೂರ್ಯೇಂದು ಸಂಗಮ ಅಮಾವಾಸ್ಯ ತ್ವಮಾವಾಸ್ಯ ದರ್ಶ ಸೂರ್ಯೇಂದು ಸಂಗಮ ಅಂತ ಅಮರ. ಏನು ಅಮಾವಾಸ್ಯೆಯಲ್ಲಿ ಸೂರ್ಯ ಚಂದ್ರರಿಬ್ಬರು ಆಕಾಶದಲ್ಲಿರ್ತಾರೆ. ಪೌರ್ಣಿಮೆ ಸೂರ್ಯ ಇರೋದಿಲ್ಲ, ಚಂದ್ರ ಮಾತ್ರ ಇರ್ತಾನೆ. ಹಾಗಾಗಿ ಅಮಾವಾಸ್ಯೆಗೆ ಒಂದು ವಿಶೇಷವಾದ ಪರ್ವತಿಥಿ. ಹಾಗೆ ಪೌರ್ಣಿಮೆ ಕೂಡ ವಿಶೇಷವಾದ ಪೌರ್ಣಿಮೆ ಪೂರ್ಣ ಚಂದ್ರನಾದ್ದರಿಂದ ದೇವಿಯನ್ನು ನಾವು ಚಿಂತನೆ ಮಾಡೋದು ಜ್ಯೋತಿಷ್ಯದ ರೀತಿ ಚಂದ್ರನಿಂದ. ಮತ್ತು ಈ ಚಂದ್ರನಿಗೂ ದೇವಿಗೂ ಒಂದೇ ಥರ ಇರುತ್ತದೆ. ಒಂದು ಈಗ ನೀವು ನೋಡಿರಬಹುದು, ದೇವಿಯ ಶಿರದಲ್ಲಿ ಚಂದ್ರ ಇರ್ತದೆ, ಅರ್ಧ ಚಂದ್ರ ಇರ್ತದೆ. ಹಾಗೆ ಈ ಚಂದ್ರನಿಗೂ ಮತ್ತು ಈ ದೇವಿ ಶಕ್ತಿಗೂ ಒಂದಕ್ಕೊಂದು ಸಂಬಂಧ ಇದೆ. ಒಂದಕ್ಕೊಂದು ಆ ಶಕ್ತಿಯ ಹರಿವಲ್ಲಿ ಒಂದಕ್ಕೊಂದು ಸಂಬಂಧ ಇದೆ. ಹಾಗಾಗಿ ಈ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಇದು 2ಕ್ಕೂ ಅಷ್ಟೇ ಪ್ರಾಧಾನ್ಯ ಇದೆ. ಓಕೆ. ಕೊಲ್ಲೂರು ಅಂದರೆ ದೇವಿಯ ಕ್ಷೇತ್ರ. ನವರಾತ್ರಿಯ ದಿನ ಅಂತೂ ಕೊಲ್ಲೂರಿಗೆ ಬರುವಂಥ ಭಕ್ತರ ಸಂಖ್ಯೆ ಹೆಚ್ಚೇ ಇರ್ತದೆ. ಸೊ ಕೊಲ್ಲೂರಿನ ಅನುಭವಗಳು ಹೇಗೆ ಈ ನವರಾತ್ರಿಯ ಸಂದರ್ಭದಲ್ಲಿ ಅಂತ? ಈ ನವರಾತ್ರಿ ನಮ್ಮಲ್ಲಿ ತುಂಬ ಅದು ಈ ದಕ್ಷಿಣ ಭಾರತದಲ್ಲಿ ಈ ನವರಾತ್ರಿಯನ್ನು ಅತಿ ವಿಶೇಷವಾಗಿ ಆಚರಿಸ್ತಾರೆ. ಅದರಲ್ಲೂ ಅನೇಕ ಶಕ್ತಿ ಸ್ಥಳಗಳಿದ್ದರೂ ಕೊಲ್ಲೂರಲ್ಲಿ ತುಂಬ ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಶರತ್ಕಾಲೆ ಮಹಾಪೂಜಾ
ಕ್ರಿಯತೆ ಚ ವಾರ್ಷಿಕಿ ಅಂತ. ಈ ಶರತ್ಕಾಲದಲ್ಲಿ ಬರ್ತಕ್ಕಂಥ ಈ ನವರಾತ್ರಿಯನ್ನು ಯಾರು ವರ್ಷ ವರ್ಷ ಆಚರಿಸ್ತಾರೋ ಅವರಿಗೆ ನಾನು ಎಲ್ಲ ವಿಧವಾದ ಸುಖ ಸಂಪತ್ತು ಸೌಖ್ಯವನ್ನು ಕೊಡ್ತೇನೆ ಅಂತ ದೇವಿ ತನ್ನ ದೇವಿ ಭಾಗವತದಲ್ಲಿ ಹೇಳ್ತಾಳೆ. ಹಾಗಾಗಿ ಈ ನವರಾತ್ರಿಗೆ ತುಂಬ ಮಹತ್ವ ಇದೆ. ಅಂದರೆ ಈ ದೇವಿಯನ್ನು 9 ದುರ್ಗಿಯರ ರೂಪದಲ್ಲಿ ಆರಾಧನೆ ಮಾಡುವಂಥದ್ದು. ಬೇರೆ ಬೇರೆ ದುರ್ಗಾ ಸ್ವರೂಪ. ಉದಾಹರಣೆಗೆ ನಿಮಗೆ 1ನೇ ದಿವಸ ಒಂದು ದುರ್ಗಿ, 2ನೇ ದಿವಸ ಮತ್ತು ಯೋಗ ನಿದ್ರಾ ಅಂತ ಪ್ರಥಮ ದಿವಸ, ದೇವಜಾತ ಅಂತ 2ನೇ ದಿವಸ. ಹೀಗೆ ಒಂದೊಂದು ದಿವಸವೂ ಒಂದೊಂದು ದುರ್ಗೆಯ ರೀತಿ ಶಕ್ತಿಯನ್ನು ಆರಾಧನೆ ಮಾಡುವಂಥದ್ದು. ಹಾಗಾಗಿ ಶಕ್ತಿ ಆರಾಧನೆಗೆ ಈ ಮಾಸ, ಈ ನವರಾತ್ರಿ ದಿವಸ ವಿಶೇಷ ಆದ್ದರಿಂದ ಅದು ಕೊಲ್ಲೂರಿನಲ್ಲಿ ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಮತ್ತು ಒಂದು ಮಹಾಕ್ಷೇತ್ರ ಅಂತ ಆಗಬೇಕಿದ್ರೆ ಅಲ್ಲಿ ನಿತ್ಯ ಉತ್ಸವ ಇರಬೇಕು, ವಾರಕ್ಕೆ ಉತ್ಸವ ಇರಬೇಕು, ಪಕ್ಷಕ್ಕೆ ಉತ್ಸವ ಇರಬೇಕು, ಮಾಸಕ್ಕೆ ಉತ್ಸವ ಇರಬೇಕು, ಷಾಣ್ಮಾಸಕ್ಕೆ ಉತ್ಸವ ಇರಬೇಕು, ಸಂವತ್ಸರಿಕ ಉತ್ಸವ ಅಂದರೆ ಒಂದು ವರ್ಷಕ್ಕಾಗುವಂಥ ಉತ್ಸವ. ಹೀಗೆ ಪ್ರತಿ ವಿಷಯಗಳು ಇದ್ದರೆ ಮಾತ್ರ ಅದನ್ನು ಮಹಾಕ್ಷೇತ್ರ ಅಂತ ಕರೀತಾರೆ. ಹೀಗಿರೋ ಕ್ಷೇತ್ರಗಳು ತುಂಬ ಅಪರೂಪ. ಕೊಲ್ಲೂರು ಅನ್ನುವಂಥದ್ದು ಇದಿಷ್ಟು ಇದೆ. ಹೇಗೆ ನಿತ್ಯ ಉತ್ಸವ ಇದೆ, ನಿತ್ಯ 3 ಹೊತ್ತು ದೇವಿ ಹೊರಗಡೆ ಬಂದು ದೇವಿಯ ಉತ್ಸವ ನಡೀತದೆ. ವಾರೋತ್ಸವ ಪ್ರತಿ ಶುಕ್ರವಾರ ದೇವಿ ಪಟ್ಟಣದ ಅಂತ್ಯಕ್ಕೆ, ಅಂದರೆ ಅಲ್ಲಿ ಓಲಗ ಮಂಟಪ ಅಂತಿದೆ ಪಟ್ಟಣ ಅಂತ್ಯದಲ್ಲಿ, ಅಲ್ಲಿ ಹೋಗಿ ಬರ್ತಾಳೆ. ಅದು ಶುಕ್ರವಾರ ನಿತ್ಯೋತ್ಸವ, ಪಕ್ಷೋತ್ಸವ, ಮಾಸೋತ್ಸವ. ಪ್ರತಿ ತಿಂಗಳು ಹುಣ್ಣಿಮೆ ಮತ್ತು ಅಮಾವಾಸ್ಯೆಗೆ ಉತ್ಸವಗಳಿದೆ. ಷಾಣ್ಮಾಸೋತ್ಸವ ಅಂದರೆ ಈ ನವರಾತ್ರಿ 6 ಮಾಸಕ್ಕೆ ಬರುವಂಥದ್ದು, ಒಂದು ವರ್ಷದಲ್ಲಿ 6 ಮಾಸದಲ್ಲಿ ಬರುವಂಥದ್ದು ನವರಾತ್ರಿ. ಇನ್ನು ಸಂವತ್ಸರಿಕೋತ್ಸವ ಅಂದರೆ ಜಾತ್ರಾ ಮಹೋತ್ಸವ. ಅದು ಈ ಇಷ್ಟು ಉತ್ಸವಗಳನ್ನು ಕೂಡಿದ್ರಿಂದ ಕೊಲ್ಲೂರನ್ನು ಮಹಾಕ್ಷೇತ್ರ ಅಂತ ಕರೀತಾರೆ. ಹಾಗಾಗಿ ಮಹಾಕ್ಷೇತ್ರ ಅಂತ ನೋಡಿ. 9 ಅನ್ನೋದು ನವರಾತ್ರಿ, ಎಲ್ಲದಕ್ಕೂ ಕೂಡ 9 is ಶೈನ್ ಅಂತ ಹೇಳುವಂಥದ್ದು ಇದೆ. ಇವತ್ತು ನಮ್ಮ ಕಾರ್ಯಕ್ರಮ ಕೂಡ ನಾವು ಮಾಡ್ತಾ ಇರೋದು ಮೊದಲ ಪಾಡ್ಕಾಸ್ಟ್ 18ನೇ ತಾರೀಕು, 1+8 9. ತಾಯಿ ಕೂಡ ತುಂಬಾ ಇಷ್ಟ ಇರ್ಬೋದು ಇವತ್ತು. ಹಾಗೆ ಮುಂದೆ ಹೋದರೆ ಇದು ಸಾಮಾನ್ಯ ಪ್ರಶ್ನೆ ಅಂತ ನಿಮಗೆ ಅನಿಸ್ಬೋದು. ಒಬ್ಬ ಭಕ್ತ ಮೊದಲ ಬಾರಿಗೆ ಬರ್ತಾರೋ ಅಥವಾ ಪದೇ ಪದೇ ದೇವಸ್ಥಾನಕ್ಕೆ ಬರ್ತಾ ಇರ್ತಾರೆ, ಕೊಲ್ಲೂರಿಗೆ ಬರ್ತಾ ಇರ್ತಾರೆ, ಬೇರೆ ದೇವಸ್ಥಾನಕ್ಕೆ ಹೋಗ್ತಾರೆ. ಕೊಲ್ಲೂರಲ್ಲಿ ಒಬ್ಬ ಭಕ್ತ ಬಂದಾಗ ಅಮ್ಮನ ಜೊತೆಗೆ ಏನು ಕೇಳಬೇಕು ಅಂತ ಅಲ್ಲಿ ಅಲ್ಲ, 2 ಥರದ ಒಂದು ವ್ಯವಸ್ಥೆ ಇದೆ. ಒಬ್ಬ ಭಕ್ತ 2 ಥರ ಮನಸ್ಥಿತಿ ಇರ್ತದೆ. ಒಂದು, ತಾಯಿಗೆ ನಿಮ್ಗೆ ಏನು ಕೊಡಬೇಕು ಅಂತ ಅವ್ರಿಗೆ ಗೊತ್ತಿರ್ತದೆ. ಓಕೆ, ನಾವು ಪದೇ ಪದೇ ಅಪ್ಲಿಕೇಶನ್ ಹಾಕೋದು ಬೇಕಾಗಬೇಡ. ಯಾಕಂದ್ರೆ ಅವಳಿಗೆ ಇಂಥವನಿಗೆ ಇಂಥದ್ದೇ ಕೊಡೋದು. ಈಗ ತನ್ನ ಮಗನಿಗೆ ಇಷ್ಟು ವರ್ಷದಲ್ಲಿ ಇಂಥದ್ದು ಮಾಡಬೇಕು ಅಂತ ಗೊತ್ತಿರ್ತದಲ್ಲ. ಹೌದು. ಆದರೆ ನಾವು ಹಾಗೆ ಸುಮ್ಮನೆ ಇದ್ಬಿಟ್ರೆ ನಮ್ಮ ಮನಸ್ಥಿತಿ ಕೇಳೋದಿಲ್ಲ. ನಮ್ಮ ಮನಸ್ಸು ಆ ಥರ, ಮನುಷ್ಯನ ಮನಸ್ಸು ಹಾಗಿರೋದು ಭಾಳ ಅಪರೂಪ. ಆದರೆ ನಾವೇನು ಈ ಪದೇ ಪದೇ ಚಿಕ್ಕ ಪುಟ್ಟ ಮಕ್ಕಳು ನನಗೆ ಇದು ಬೇಕು ಅದು ಬೇಕು. ಕೆಲವು ಸಲ ನಮಗೆ ಮನಸ್ಸಿರೋದಿಲ್ಲ. ಈಗ ಥಂಡಿ ಆಗಿರ್ತದೆ, ಐಸ್ ಕ್ರೀಮ್ ಕೊಡಿಸ್ಲಿಕ್ಕೆ ನಮ್ಗೆ ಮನಸ್ಸಿರೋದಿಲ್ಲ. ಹೌದು. ತಂದೆ ತಾಯಿ ಮಕ್ಕಳು ಕೇಳ್ತಾರೆ ಬೇಕಂತ. ಫಸ್ಟು ಒಂದು 3-4 ಸಲ ಬೇಡ ಅಂತೇವೆ. ಆಗ ಮಕ್ಕಳು ಏನು ಮಾಡ್ತಾರೆ, ಇಲ್ಲ ಬೇಕೇ ಬೇಕು ಅಂತ ಹಠ ಮಾಡ್ತಾರೆ. ಆಗ ನಾವು ಕೊಡಿಸ್ತೇವೆ. ಆಗ ಜ್ವರ ಬರ್ತದೋ ಏನೋ ಒಂದು ಆಗ್ತದೆ. ಒಂದು ಒಳ್ಳೆಯ ದೃಷ್ಟಿಯಿಂದ ನಾವು ಹೇಳಿರ್ತೇವೆ. ಹಾಗೆ ದೇವಿಗೂ ಸಹಿತ ನಾವು ಕೇಳುವುದು ಬೇಕಾಗೋದಿಲ್ಲ, ಆದರೆ ಕೇಳದೇ ಇದ್ದರೆ ನಮ್ಮ ಮನಸ್ಸು ಕೇಳೋದಿಲ್ಲ. ಹೌದು. ಹಾಗೆ ಆದಷ್ಟು ಒಳ್ಳೆಯದನ್ನು ನನಗೆ ಕೊಡು, ಕೆಟ್ಟದ್ದನ್ನು ನನ್ನಿಂದ ದೂರ ಮಾಡು. ಅದೇ ಏನು
ಪ್ರಣತಾನಾಂ ಪ್ರಸೀದತ್ವಂ ದೇವಿ ವಿಶ್ವ ಅರ್ತಿಹಾರಿಣಿ ತ್ರೈಲೋಕ್ಯವಾಸಿನಾಮಿಢ್ಯೆ ಲೋಕಾನಾಂ ವರದಾ ಭವ. ಏನು ಎಲ್ಲ ಪ್ರಪಂಚದಲ್ಲಿರ್ತಕ್ಕಂಥ ಯಾವುದು ಈ ಸತ್ ಅಂದರೆ ಒಳ್ಳೆಯದೇನಿದೆ ಒಳ್ಳೆಯದನ್ನು ನನ್ನ ಹತ್ರ ಬರಲಿ, ಕೆಟ್ಟದ್ದೆಲ್ಲ ನನ್ನಿಂದ ದೂರ ಇರಲಿ ಅಂತ ಪ್ರಾರ್ಥನೆ ಮಾಡೋದು ಹೆಚ್ಚು ಸೂಕ್ತ ಅಂತ ನನ್ನ ಅಭಿಪ್ರಾಯ. ಕುಟುಂಬದಲ್ಲಿ ಒಂದು ಪ್ರೀತಿ ಮತ್ತು ಶಾಂತಿಯನ್ನು ಉಳಿಸ್ಕೊಳ್ಳೋದಕ್ಕೆ ನೀವು ಕೊಡುವಂಥ ಒಂದು ಸಲಹೆ ಅಂದರೆ ಏನು ಅಂತ? ದೈವಭಕ್ತಿ. ಹಾಂ, ಏನಂದರೆ ನಮ್ಮಲ್ಲಿ ಪರಸ್ಪರ ಅನ್ಯೋನ್ಯತೆ ಬರಬೇಕು. ಎಲ್ಲರೂ ಒಂದು ಭಗವಂತನ ಭಕ್ತಿಯಲ್ಲಿ ಭಗವಂತನ ಜಪ ತಪ ನಾಮ ಜಪಾದಿಗಳನ್ನು ಮಾಡ್ತಾ ಇದ್ದಾಗ ಅಲ್ಲಿ ಶಾಂತಿ ಪ್ರೀತಿ ಎಲ್ಲವುದು ಬರ್ತದೆ, 100ಕ್ಕೆ 100ರಷ್ಟು ಇರ್ತದೆ. ಮತ್ತೆ ಈ ಪೂಜೆಯ ಪದ್ಧತಿ, ಕೊಲ್ಲೂರಲ್ಲಿ ನಡೀತಕ್ಕಂಥ ಪೂಜೆಯ ಪದ್ಧತಿಗಳೆಲ್ಲ ಹೇಗೆ ಬಂತು, ಮತ್ತು ಕೊಲ್ಲೂರಿಗೆ ಬರ್ತಕ್ಕಂಥವರು ಕೈ ಮುಗಿತಾರೆ, ಒಬ್ಬ ಭಕ್ತರಾಗಿರ್ತಾರೆ, ಯಾವುದು ಸೇವೆಯನ್ನು ಮಾಡಬೇಕು ಅಂತ ಹೇಳುವಂಥದ್ರ ಬಗ್ಗೆ ಕೆಲವರಿಗೆ ಗೊತ್ತಿರೋದಿಲ್ಲ. ಈ 2 ವಿಚಾರಗಳ ಬಗ್ಗೆ ಹೇಳೋದಿದ್ರೆ? ಕೊಲ್ಲೂರಿನ ಪೂಜಾ ವಿಧಾನ ಅಂದರೆ ಅದು ಸ್ಕಾಂದ ಪುರಾಣೋಕ್ತವಾದಂಥ ನಮ್ಮ ಪುರಾಣದಲ್ಲಿರ್ತಕ್ಕಂಥ ಒಂದು ಕಥೆ. ಅಂದರೆ ಆ ಒಂದು ರೀತಿಯಲ್ಲಿ ಈಗ ನಾನು ಹೇಳಿದ್ನಲ್ಲ ಹೇಗೆ ದೇವಿಯ ಆವಿರ್ಭಾವ ಆಯಿತು ಅಂತ, ಹಾಗೆ ಅಲ್ಲಿಯ ಪೂಜಾ ವಿಧಾನಗಳು ವಿಜಯಾಗಮದ ರೀತಿಯ ಅಲ್ಲಿ ಪೂಜಾ ಕೈಂಕರ್ಯಗಳು ನಡೀತದೆ. ವಿಜಯಾಗಮ ಅಂದರೆ ಆಗಮಗಳಲ್ಲಿ ಅತಿ ವಿಶೇಷವಾಗಿ ದೇವಿಯನ್ನು ಪೂಜಿಸಲಿಕ್ಕೆ ಇರ್ತಕ್ಕಂಥ ಆಗಮಶಾಸ್ತ್ರ, ಆ ಶಾಸ್ತ್ರದ ಅನುಸಾರ ಪೂಜಾ ವಿಧಾನಗಳು ಅಲ್ಲಿ ನಡೀತದೆ. ಅಲ್ಲಿಯ ಪೂಜಾ ವಿಧಾನಗಳು ಹೀಗೆ ಯಾರೋ ರಚಿಸಿದ್ದೋ ಅಥವಾ ಅದನ್ನು ಸೃಷ್ಟಿ ಮಾಡಿದ್ದೋ ಅಲ್ಲ. ಅದು ಆದಿಶಂಕರ ಭಗವತ್ಪಾದರು ಆ ವಿಜಯಾಗಮದಲ್ಲಿರ್ತಕ್ಕಂಥ ಪೂಜಾ ಪದ್ಧತಿಯನ್ನು ಅನುಸರಿಸಲಿಕ್ಕೆ ಆದೇಶ ಮಾಡಿ ಆ ರೀತಿಯಲ್ಲಿ ನಮ್ಮ ಪೂಜಾ ವಿಧಾನಗಳು ಅಲ್ಲಿ ನಡೀತವೆ. ಅದರ ಜೊತೆಗೆ ಅಲ್ಲಿ ಅನೇಕ ವಿಶೇಷವಾಗಿ ದೇವಿಗೆ ಕ್ಷೀರಾಭಿಷೇಕ, ಪುಷ್ಪಾಂಜಲಿ, ಕುಂಕುಮಾರ್ಚನೆ, ವೀರಭದ್ರ ಸ್ವಾಮಿಗೆ ಭಸ್ಮಾರ್ಚನೆ, ಅಲಂಕಾರ ಪೂಜೆ, ವಿಶೇಷವಾಗಿ ಮಹಾತ್ರಿಮಧುರ ನೈವೇದ್ಯ, ದೇವಿಗೆ ತುಪ್ಪದ ದೀಪ ಸಮರ್ಪಣೆ, ಮಹಾಪೂಜೆ ಮತ್ತು ಉದಯಾಸ್ತಮಾನ ಪೂಜೆ ಅಂದರೆ ಬೆಳಗ್ಗಿಂದ ಸಂಜೆವರೆಗೂ ಪೂಜೆ, 3 ತ್ರಿಕಾಲಗಳಲ್ಲಿ ಪೂಜೆ ಆಗ್ತದೆ. ಅದರ ಜೊತೆಗೆ ಸ್ವರ್ಣರಥ, ರಜತ ರಥ, ಪುಷ್ಪರಥ ಮತ್ತು ಚಂಡಿಕಾ ಹೋಮಗಳು, ಹೀಗೆ ಅನೇಕ ವಿಧವಾದ ಸೇವೆಗಳಿದೆ. ಭಕ್ತಾದಿಗಳು ಅದನ್ನು ಮಾಡಿಸಿ ಅವರವರ ಶಕ್ತಿ ಅನುಸಾರ ಮಾಡಿಸಿ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗ್ಬೋದು. ಓಕೆ, ನಾನೊಂದು ಸಲ ಕೊಲ್ಲೂರಿಗೆ ಬಂದಿದ್ದಾಗ ನನಗೆ ಇಷ್ಟೆಲ್ಲ ವಿಷಯಗಳು ಗೊತ್ತಿರಲಿಲ್ಲ. ನನ್ನ ಆತ್ಮೀಯರೊಬ್ಬರು ಹೇಳಿದರು ಅಲ್ಲಿ ಗಣಪತಿ ಹೋಮ ಬೆಳಗಿನ ಜಾವ ಮಾಡಿದರೆ ಒಳ್ಳೆಯದು ಅಂತ. ಹಾಗೆ ನಾನು ಗಣಪತಿ ಹೋಮವನ್ನು ಕೂಡ ಮಾಡಿದ್ದೆ. ಅದು ಏನು ವಿಶೇಷ? ಅದು ಪ್ರತಿ ದಿವಸ ಗಣಪತಿ ಹೋಮ ನಡೆಯುತ್ತೆ. ಪ್ರತಿ ದಿವಸ ನಡೆಯುತ್ತೆ. ಅದು ದಿನ ದೇವಸ್ಥಾನದ ಒಂದು ಪೂಜಾ ಭಾಗದಲ್ಲಿ ದೇವಸ್ಥಾನದ ಪೂಜಾ ಭಾಗವಾಗಿ ದೇವಸ್ಥಾನದ ವತಿಯಿಂದ ಅಂದರೆ ಎಲ್ಲ ಪೂಜೆಗಳು ನಿರ್ವಿಘ್ನವಾಗಲಿ ಅಂತ ಹೇಳಿ ಒಂದು ಗಣಪತಿ ಹೋಮ ನಡೆಯುತ್ತೆ. ಅದರಲ್ಲಿ ಭಕ್ತರು ತೊಡಗಿಸಿಕೊಂಡ್ರು ಒಳ್ಳೆಯದೇ. ಹೌದು, ಅದು ಮುಖ್ಯವಾಗಿ ಅದು ದೇವಿಗೆ ನಡೆಯುವುದಲ್ಲ, ಗಣಪತಿಗೆ. ಅದು ಗಣಪತಿ ಹೋಮ ದೇವಸ್ಥಾನದ ಪೂಜಾ ವಿಧಾನಗಳು, ಆ ಅಂದಿನ ದಿವಸ ಪೂಜಾ ಕೈಂಕರ್ಯಗಳು ಇದೆಲ್ಲ ನಿರ್ವಿಘ್ನವಾಗಿ ನಡೀಲಿ ಅಂತ ಗಣಪತಿ ಹೋಮ. ದೇವಿಗೆ ಆಗುವಂಥ ಸೇವೆಗಳು ಈಗ ನಾನು ಹೇಳಿದ್ರಲ್ವಾ, ಅದೆಲ್ಲ ಸೇವೆಗಳು ದೇವಿಗೆ ಮುಖ್ಯವಾಗಿ ಆ ಸ್ವಯಂಭೂ ಜ್ಯೋತಿರ್ಮಯ ಲಿಂಗಕ್ಕೆ ಅಭಿಷೇಕ, ಅರ್ಚನೆ, ನೈವೇದ್ಯ ಇತ್ಯಾದಿಗಳು. ದೇವಿಯನ್ನು ಸ್ವತಃ ಕರ್ಕೊಂಡೋಗಿ ಸ್ವರ್ಣದ ರಥ, ರಜತ ರಥ, ಪುಷ್ಪರಥ ಇದರಲ್ಲಿ ಕೂರಿಸ್ತಾರೆ. ಮಹಾಪೂಜೆಗಳಾಗತ್ತೆ. ವಿಶೇಷವಾಗಿ ಚಂಡಿಕಾ ಹೋಮ, ಹೀಗೆ ಇದೆಲ್ಲ ನಡೆಯುವುದು ಆ ಮೂಲವಾಗಿರ್ತಕ್ಕಂತಹ ಆ ಜ್ಯೋತಿರ್ಮಯ ಲಿಂಗಕ್ಕೆ ಮತ್ತು ಆ ತತ್ ಪ್ರತಿನಿಧಿಯಾಗಿ ಅದೇ ಶಕ್ತಿ ಹೊಂದಿರತಕ್ಕಂತಹ ಆ ವಿಗ್ರಹವನ್ನು, ಉತ್ಸವ ಮೂರ್ತಿಯನ್ನು ಹೊರಗಡೆ ತಗೊಂಡು ಬಂದು
ಈ ರಥೋತ್ಸವಾದಿಗಳನ್ನೆಲ್ಲ ಮಾಡ್ತಾರೆ. ಅದೇ ಕೊಲ್ಲೂರಿಗೆ ಹೋಗಿ ಯಾವ ಸೇವೆಯನ್ನು ಮಾಡಬೇಕು ಅಂತ ಹೇಳಿ ನೀವು ಒಂದಷ್ಟು ಗೊಂದಲದಲ್ಲಿದ್ದರೆ ಈ ವಿಚಾರವನ್ನು ತಿಳ್ಕೊಂಡು ಮುಂದುವರಿಯೋದು ಒಳ್ಳೆಯದು. ನಾನು ಕೆಲವು ಸಲ ಬಂದಾಗ ಕಲಶ ಸ್ನಾನವನ್ನು ಕೂಡ ಮಾಡಿದ್ದೆ, ಹೇಳಿದ್ರು ಹಿರಿಯರು. ಈ ಕಲಶ ಸ್ನಾನಕ್ಕೂ ಏನಾದರೂ ಸಂಬಂಧಗಳು ಒಳ್ಳೆಯದು? ಕಲಶ ಸ್ನಾನ ಅಂದರೆ ಅದು ದೇವಿಯ ಅಭಿಷೇಕವಾದ ಆ ತೀರ್ಥವನ್ನು, ಅದು ನಿಮಗೇನಾದ್ರು ದೋಷಗಳು ಅಥವಾ ಇತ್ಯಾದಿಗಳಿದ್ದರೆ ನಿಮ್ಗೆ ಯಾರು ಸೂಚಿಸಿದರೆ ಆ ಕಲಶ ಸ್ನಾನವನ್ನು ಮಾಡಿಸ್ತಾರೆ. ಅದೇ ಕಾರ್ಯಕ್ರಮದ ಕೊನೆಯಲ್ಲಿ ನಾನು ಒಂದು ಪದ ಕೇಳ್ತೇನೆ ನಿಮ್ಮ ಜೊತೆಗೆ, ಅಂದರೆ ನೀವು ಒಂದು ವಾಕ್ಯದಲ್ಲಿ ಉತ್ತರ ಕೊಡಬೇಕು ಅಂತ ರೆಡಿ ಮಾಡ್ಕೊಂಡಿದ್ದೇನೆ. ಗುರುಗಳೇ, ನಿಮ್ಮ ಪ್ರಕಾರ ಭಕ್ತಿ ಅಂದರೆ? ಭಕ್ತಿ ಅಂದರೆ ಸಂಪೂರ್ಣವಾಗಿ ಭಗವಂತನಲ್ಲಿ ಸಮರ್ಪಣೆ, ಅದನ್ನೇ ನಾವು ಭಕ್ತಿ ಅಂತ ಹೇಳ್ತೇವೆ. ಓಕೆ. ಯಶಸ್ಸು ಅಂದರೆ? ಯಶಸ್ಸು ಅಂದರೆ ನಾವು ಭಗವಂತನಿಗೆ ಸಮರ್ಪಿತರಾದಾಗ ಭಗವಂತನಿಂದ ನಮಗೇನೋ ಒಂದು ಸಿಗ್ತದಲ್ಲ, ಅದು ಯಶಸ್ಸು. ಓಕೆ. ಸಂತೋಷ ಅಂದರೆ? ಸಂತೋಷ ಅಂದರೆ ನಿಜವಾಗಿಯೂ ನಾವು ನಮ್ಮನ್ನು ನೋಡಿಕೊಂಡಾಗ, ಅಂದರೆ ನಮ್ಮಲ್ಲಿ ನಾನು ಯಾರು, ನಾನು ಏನು, ನಾನು ಯಾಕೆ ಬಂದೆ, ಏನು ಅಂತ ನಮ್ಮನ್ನು ನಾವು ಅಂತರಂಗದಲ್ಲಿ ಅಂತರ್ಮುಖಿಗಳಾಗಿ ಹೋಗ್ತಾ ಇರುವಾಗ ಸಿಗುವಂಥದ್ದು ಸಂತೋಷ. ಜೀವನ ಅಂದರೆ? ಜೀವನ ಅಂದರೆ ಹೇಗೆ ಒಂದು ಬೀಜವಾಗಿರ್ತದೆ, ಅದು ಮೊಳಕೆ ಹೊಡೀತದೆ. ಮೊಳಕೆ ಹೊಡೆದ ಮೇಲೆ ಅದಕ್ಕೆ ಕಾಂಡ, ರೆಂಬೆ, ಕೊಂಬೆಗಳು ಬರ್ತದೆ, ಸ್ವಲ್ಪ ದೊಡ್ಡ ಆಗ್ತದೆ, ಮತ್ತೆ ಸ್ವಲ್ಪ ದೊಡ್ಡ ಆಗ್ತದೆ. ಹಾಗೆ ಅದರ ವೃದ್ಧಿ ಆಗಿ ಅದರಲ್ಲಿ ಒಂದು ಹಣ್ಣು ಬಿಡ್ತದೆ, ಅದರಲ್ಲಿ ಒಂದು ಬೀಜ ಆಗ್ತದೆ. ವಾಪಸ್ ಎಲ್ಲಿಗೆ ಬಂತು? ತನ್ನ ಬೀಜಕ್ಕೆ ಬಂತು. ಹೇಗೆ ಬೀಜದಿಂದ ಹುಟ್ಟಿ ಬೀಜದಿಂದ ಅವಸಾನ ಆಗ್ತದೋ, ಹೇಗೆ ಭಗವಂತನಿಂದ ನಾವು ಬಂದು ಹಾಗೆ ಆ ಭಗವಂತನಲ್ಲೇ ಹೋಗಿ ಅವಸಾನ ಆಗಬೇಕು. ಅದು ಹೇಗೆ ಅಂತ ಕೇಳಿದರೆ, ನಮ್ಮ ದೇಹವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡಾಗ, ನಾವು ಆ ಮಾರ್ಗದಲ್ಲಿ ನಡೆದಾಗ, ನಾವು ಯಾಕೆ ಇಲ್ಲಿ ಬಂದಿದ್ದೇವೆ ಅಂಥೇಳಿ ನಾವು ಆಲೋಚನೆ ಮಾಡಿದಾಗ ಈ ಒಂದು ತತ್ವ ನಮಗೆ ಅರ್ಥ ಆಗ್ತದಲ್ಲ, ಅದೇ ಜೀವನ. ಎಸ್. ದೇವರು ಅಂತ ಹೇಳಿದರೆ ನಿಮ್ಮ ಪ್ರಕಾರ? ದೇವರು ಅಂದರೆ ನಾನೇ. ನನ್ನೊಳಗೆ ದೇವರಿದ್ದಾರೆ. ಮತ್ತು ಆ ದೇವರು ಅಂದರೆ ನಾವು ದೇವಸ್ಥಾನಕ್ಕೆ ಹೋಗೋದು ಅಥವಾ ಒಂದು ಮೂರ್ತಿಯನ್ನು ನೋಡೋದು, ಅದನ್ನು ಆರಾಧನೆ ಮಾಡೋದು, ಇದೆಲ್ಲ ಯಾಕೆ ಅಂತ ಕೇಳಿದ್ರೆ, ನನ್ನ ಒಳಗಿರೋ ದೇವರು ನಾನು ಅಂತ ಗೊತ್ತಾಗಲಿಕ್ಕೆ. ಕೆಲವ್ರು ಹೇಳ್ಬೋದು, ಇಲ್ಲ ದೇವರು ನನ್ನಲ್ಲೇ ಇದ್ದಾನೆ, ಹಾಗಾಗಿ ನಾನು ಅಲ್ಲೆಲ್ಲ ಏನು ಹೋಗಬೇಕಾದ ಅವಶ್ಯಕತೆ ಇಲ್ಲ. ಆಯಿತು, ನಿನ್ನಲ್ಲಿ ಇದ್ದಿದ್ದು ನಿನಗೆ ಗೊತ್ತಾಗ್ತಾ ಇದೆಯಾ? ನನ್ನಲ್ಲಿ ಇರೋದು ನನಗೆ ಗೊತ್ತಾಗ್ತಾ ಇದ್ರೆ ನಾನು ಹೋಗೋದು ಬೇಡ. ಇದು ನನ್ನಲ್ಲಿ ಇರೋದು ನನಗೆ ಗೊತ್ತಾಗ್ತಾ ಇಲ್ಲ, ಇದು ಎಲ್ಲೋ ಪುಸ್ತಕದಲ್ಲಿ ಬರೆದಿರ್ತಾರೆ ಅಥವಾ ಯಾವುದೋ ಒಂದು ಇದರಲ್ಲಿ ಬರೆದೆ, ಅದನ್ನು ಹೇಳಿ ನಮ್ಮನ್ನು ನಾವು ತಪ್ಪಿಸ್ಕೊಳ್ಳಿಕ್ಕೆ ಒಂದು ವಾಕ್ಯ ಅಷ್ಟೇ. ಹಾಗಲ್ಲ, ನನ್ನನ್ನು ನಾನು ತಿಳ್ಕೊಳ್ಬೇಕು ಅಂತಾದರೆ ಹೊರಗಡೆ ಎಲ್ಲಿ ನಮಗೊಂದು ಪದಾರ್ಥ ಬೇಕು, ಒಂದು ಅವಲಂಬನೆ ಬೇಕು. ಅದಕ್ಕೆ ಈ ರೂಪಾರಾಧನೆ ಅಂದರೆ ಸ್ವರೂಪವಾಗಿ ಒಂದು ರೂಪವನ್ನು ಇಟ್ಕೊಂಡು ನಿರ್ಗುಣ ನಿರಾಕಾರನಾದ ಭಗವಂತನಲ್ಲಿ ಹೋಗುವಂಥ. ಎಸ್. ಅನಂತರ ತಾಯಿ ಅಂದರೆ ನಿಮ್ಮ ಡಿ ಪಿ ಅಲ್ಲಿ ಕೂಡ ನಾನು ನೋಡಿರೋದು ಯಾರನ್ನ ಸರ್? ತಾಯಿ ಅಲ್ವಾ? ಹೌದು. ಆದರೆ ತಾಯಿ ಅಂದರೆ ನಿಮ್ಮ ಪ್ರಕಾರ? ದೇವಿ. ಯಾಕೆ ಅಂದರೆ ದೇವಿ ಏನು ಮಾಡಿರ್ತಾಳೆ ಅಂದರೆ, ಆ ಪ್ರಕೃತಿಯಲ್ಲಿರುವ ಗುಣಗಳನ್ನು, ಒಂದೊಂದು ಅಂಶವನ್ನು ಆ ಸ್ತ್ರೀಯಲ್ಲಿ ಇಟ್ಟು ಕಳಿಸಿರ್ತಾನೆ. ಆ ಸ್ತ್ರೀ ಹೇಗೆ ಒಂದು ದೇವಿ ಪ್ರತಿನಿತ್ಯ ನಮ್ಮಲ್ಲೊಂದು ಆಸೆ, ಆಕಾಂಕ್ಷೆಗಳು ಇತ್ಯಾದಿಗಳನ್ನು ಹುಟ್ಟಿ ಅದನ್ನು ಕೆಲವು ನೆರವೇರ್ತದೆ, ಕೆಲವು ನೆರವೇರುವುದಿಲ್ಲ. ಹೀಗೆಲ್ಲ ಆಗಿ ಒಂದು ನಾವು ಜೀವನ ನಡೆಸ್ತಾ ಇರ್ತೇವೆ. ಹಾಗೆ ಒಂದು ತಾಯಿ ಒಂದು ಮಗುವಿಗೆ ಜನ್ಮ ಕೊಡ್ತಾಳೆ.
ಅವಳು ತಾಯಿ ಆಗ್ತಾಳೆ. ಆ ತಾಯಿಯ ಆದಾಗ ಈ ಪ್ರಪಂಚದ ತಾಯಿಗೆ ಏನೊಂದು ಅನುಭವ ಆಗ್ತದೆ, ಆ ಅನುಭವ ಈ ತಾಯಿಯಲ್ಲಿ ಇಟ್ಟಿರ್ತಾಳೆ ಭಗವಂತ. ಅದಕ್ಕೆ ಆ ಮಗ ಅಂತಾದಾಗ ಹೇಗೆ ಒಂದು ತಾಯಿ ಮಗನಿಗೆ, ಈಗ ನೀವೊಂದು ಸ್ವಲ್ಪ ಮುಂದೆ ಅಲ್ಲಿ ಹೋಗಬೇಡ ಬೀಳ್ತೀಯ, ಇಲ್ಲಿ ಹೋಗಬೇಡ, ಹೀಗಾಗಿ ಒಂದು ಯಾವಾಗಲೂ ಒಂದು ಪ್ರೊಟೆಕ್ಟಿವ್ ನೇಚರ್ ಇರ್ತದೆ ತಾಯಿಗೆ. ಮತ್ತು ಅವರಿಗೆ ಅದೇ ಶಂಕರ ಭಗವತ್ಪಾದರು ಹೇಳ್ತಾರಲ್ಲ, ಕುಪುತ್ರೋ ಜಾಯೇತ ಕ್ವಚಿದ ಪಿಕುಮಾತಾ ನ ಭವತಿ. ಕೆಟ್ಟ ಮಕ್ಕಳು ಹುಟ್ಟಬಹುದು, ಕೆಟ್ಟ ತಾಯಿ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಶಂಕರ ಭಗವತ್ಪಾದರು ದೇವ್ಯಾಪರಾಧ ಕ್ಷಮಾಪಣಾ ಸ್ತೋತ್ರದಲ್ಲಿ ಹೇಳ್ತಾರಲ್ಲ. ಹಾಗೆ ಏನು ನಾವು ಹೇಗೆ ಹುಟ್ಟಿ ಬರ್ತೇವೋ ಅದೇ ರೀತಿ ಆ ದೈವಿಕವಾದ ಅನುಭವಗಳು ಏನು ಒಂದು ನಾವು ಗರ್ಭಾವಸ್ಥೆಯಿಂದ ಹಿಡಿದು ಆ ತಾಯಿಗೆ ಆ ದೇವಿ ಕೊಟ್ಟಿರ್ತಾಳೆ. ನಾವು ಒಂದೊಂದು ಮಾಸದಲ್ಲೂ ಅವಳು ಆ ಒಂದು ಇದನ್ನು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಆ ಕ್ರಿಯೆಗಳು ದೇಹದಲ್ಲಿ ಆಗ್ತವೆ. ಆ 8ನೇ ತಿಂಗಳಿಗೆ ಬಂದಾಗ ಅವಳಿಗೆ ಸ್ವತಃ ಆ ಜೀವಕ್ಕೆ ದೇವರ ದರ್ಶನ ಆಗ್ತದೆ ಆ 8ನೇ ಮಾಸದಲ್ಲಿ. ಅದಕ್ಕೆ ಈ 9ನೇ ಮಾಸಕ್ಕೆ ಬರುವಾಗ ಅದನ್ನೆಲ್ಲ ಜೀವ ಮರೆತು ಬಿಡ್ತದೆ. ಆ ವಿಷ್ಣು ಮಾಯ ಅಂಥೇಳಿ ಆ ಮಾಯೆ ಆವರಿಸ್ಬಿಡುತ್ತೆ. ಆಗ ತಾನು ಎಲ್ಲಿಂದ ಬಂದೆ, ಯಾಕೆ ಬಂದೆ ಈ ಪ್ರಪಂಚಕ್ಕೆ, ಹೇಗೆ ನಾನು ಹುಟ್ಟಿದ್ದು, ಹೇಗೆ ಭಗವಂತನಿಂದ ಹುಟ್ಟಿ ಭಗವಂತನಲ್ಲಿಗೆ ಬರ್ತೇನೆ ಅಂಥೇಳಿ ಆ ಒಂದು ಕಂಡೀಷನ್, ಆ ಒಂದು ಸ್ಥಿತಿಯನ್ನು ಭಗವಂತನಲ್ಲಿ ಅರಿವು ಮಾಡಿಕೊಂಡು ತನ್ನ ಜನ್ಮಾಂತರದ ಪಾಪಗಳನ್ನೆಲ್ಲ ಕಳೆದು ಒಂದು ಮನುಷ್ಯ ಜನ್ಮ ಸಿಕ್ಕಿರ್ತದೆ. ಜಂತೂನಾಂ ನರಜನ್ಮ ದುರ್ಲಭಂ. ಯಾಕೆ ಅಂದರೆ ಈ ಇನ್ಸ್ಟ್ರೂಮೆಂಟಿಗೆ, ಈ ದೇಹಕ್ಕೆ ನಮಗೆ ವಾಪಸ್ ಆ ಭಗವಂತನನ್ನು ನೋಡುವಂಥ ಸಾಮರ್ಥ್ಯವನ್ನು ಇಟ್ಟು ಭಗವಂತ ಇಲ್ಲಿ ಕಳಿಸಿರ್ತಾನೆ. ಆ ಸಾಮರ್ಥ್ಯ ಇಟ್ಟು ಕಳಿಸಿದ ವಾಹಕ ಇದೆಯಲ್ಲ, ಆ ವಾಹನ ಯಾವುದಿದೆ ಅದು ತಾಯಿ. ಅದಕ್ಕೋಸ್ಕರ ಆ ತಾಯಿಗೆ ಅಷ್ಟು ಮಹತ್ವ ಇದೆ. ಸೇವೆ ಅಂದರೆ ಏನು ಅಂತ? ಸೇವೆ ಅಂದರೆ ನಿಸ್ವಾರ್ಥತೆ ಅಂತ. ಸೇವೆ ಯಾವತ್ತೂ ಸ್ವಾರ್ಥದಿಂದ ಸೇವೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೇವೆ ಅಂದರೆ ನೀವೀಗ ಒಂದು ಕಡೆಗೆ ಹೋದ್ರಿ, ನಿಮ್ಮ ಮನಸ್ಸಿಗೆ ಏನು ಕೊಡ್ಬೋದು, ನೀವು ಮನಸ್ಸಿಂದಲೇ ಮಾಡುವಂಥದ್ದು ಸೇವೆ. ಅದೇ ಕರ ಚರಣ ಕೃತಂ ವಾಕ್ ಕಾಯಜಂ ಕರ್ಮಜಂ ವಾ ಶ್ರವಣ ನಯನಜಂ ವಾ. ಅಂದರೆ ಕೈಯಿಂದ, ಚರಣ ಕಾಲಿಂದ, ವಾಕ್ ಬಾಯಿಂದ ಅಂದರೆ ಮಾತುಗಳಿಂದ, ಕಾಯ ಶರೀರದಿಂದ, ಕರ್ಮ ನಾವು ಮಾಡುವಂಥ ಕ್ರಿಯೆಗಳಿಂದ, ಶ್ರವಣ ಅಂದರೆ ನಾವು ಕೇಳೋದ್ರಿಂದ, ಅಂದರೆ ಒಳ್ಳೆಯದನ್ನೇ ಶ್ರವಣ ನಯನ ಜಂಬ ಅಂದರೆ ಕಣ್ಣಿನಿಂದ, ಮನಸ್ಸಿಂದ. ಇದಿಷ್ಟರಿಂದನೂ ನಾವು ಯಾವಾಗ ಭಗವಂತನನ್ನು ನೋಡ್ತೇವೋ ಅದೇ ಸೇವೆ. ಸೂಪರ್. ಕೊನೆ 2 ಸಣ್ಣ ಸಣ್ಣ ವರ್ಡ್ಗಳಿದೆ. ನಿಮ್ಮ ಪ್ರಕಾರ ವಿನಯ ಅಂದರೆ? ವಿನಯ ಅಂದರೆ ಒಂದು ನಮ್ಮಲ್ಲಿ ಪರಿಪೂರ್ಣತೆ ಬಂದಾಗ, ಈ ಯಾವ ವಿಷಯವೂ ಅರ್ಧಂಬರ್ಧ ಇಲ್ಲದೆ ಹೋದಾಗ, ಯಾವಾಗ ತುಂಬಿದ ಕೊಡ ಅಂತೇವಲ್ಲ, ನಾವು ತುಂಬಿದಾಗ ಆ ವಿನಯ ಅನ್ನೋದು ಹಾಗೆ ಬರ್ತದೆ. ಅದು ಒಂದು ಸ್ಥಿತಿ. ಅದು ಹೇಗೆ ಅಂದರೆ ಈ ತುಂಬದೇ ಇದ್ದಾಗ ಅಹಂಕಾರ ಬರೋದು, ತುಂಬಿದಾಗ ವಿನಯ ಬರೋದು. ಕರೆಕ್ಟ್. ಈ ಅದಕ್ಕೆ ಈ ಕೊಡಪಾನದ ಉದಾಹರಣೆ ಕೊಡ್ತಾರೆ ನೋಡಿ. ನೀರು ತುಂಬಿದ್ರೆ ಅದು ತುಳುಕುವುದೇ ಇಲ್ಲ. ಅದೇ ಅರ್ಧಂಬರ್ಧ ಇದ್ದಾಗ ಅದು ನೀವು ಎಷ್ಟೇ ಗಟ್ಟಿ ಹೇಗೆ ಹಿಡ್ಕೊಂಡ್ರೂ ತುಳುಕ್ತದೆ. ಹೌದು. ಹಾಗೆ ಅದು ಈ ಅರ್ಧಂಬರ್ಧ ಆಗೋದು
ಅಹಂಕಾರ, ಹೌದು, ತುಂಬಿದರೆ ಅದು ವಿನಯ. ಎಸ್. ಯುವ ಜನತೆಗೆ ಒಂದು ಕಿವಿ ಮಾತು ಹೇಳೋದಿದ್ರೆ? ಯುವ ಜನತೆ ಏನಂದರೆ, ಈಗ ಎಷ್ಟೋ ಜನ ಆಧ್ಯಾತ್ಮಿಕದ ಕಡೆ ಮತ್ತು ಎಷ್ಟೋ ಜನ ಈ ನಮ್ಮ ದೇಶ, ಸಂಸ್ಕೃತಿ, ಸಂಸ್ಕಾರ ಇತ್ಯಾದಿಗಳ ಕಡೆ ಅವರಿಗೆ ಒಂದು ಬದ್ಧತೆ ಮತ್ತು ಅವರಿಗೊಂದು ಇದು ಬರ್ತಾ ಇದೆ, ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಎಷ್ಟೋ ಇಂಥ ಮಾಧ್ಯಮಗಳು ಸಹಕಾರಿಯಾಗಿದೆ. ಅದೇ ಇನ್ನೂ ಹೆಚ್ಚು ಅವರೀ ಮೆಟೀರಿಯಲಿಸ್ಟಿಕ್ ಲೈಫ್ ಅದ್ರ ಕಡೆ ಅದು ಬೇಕು. ಅದರ ಜೊತೆಗೆ ಇದನ್ನು ಸೇರಿಸ್ಕೊಂಡು ಮಾಡಿದ್ರೆ ಅದರಲ್ಲೂ ನಿಮಗೆ ಒಂದು ಯಶಸ್ಸು ಸಿಗ್ತದೆ, ಇದರಲ್ಲೂ ಯಶಸ್ಸು ಸಿಗ್ತದೆ. ಈ ಎರಡರ ಸಂಯೋಗ ಆಗಿ ಈಗ ಒಬ್ಬರು ಇಂಜಿನಿಯರು, ಡಾಕ್ಟ್ರು ಅಥವಾ ಬೇರೆ ಬೇರೆ ಸ್ತರದ ಉದ್ಯೋಗದಲ್ಲಿ ಪ್ರಪಂಚದಲ್ಲಿ ಇರ್ತಾರೆ, ಸಹಜ. ಸೈಂಟಿಸ್ಟು ಏನೋ ಆಗಿರ್ತಾರೆ. ಅವರ ಉದ್ಯೋಗದಲ್ಲೂ ಅವರಿಗೆ ಯಶಸ್ಸು ಸಿಗಬೇಕು, ತಾನು ಬಂದ ದಾರಿಯನ್ನು ಸಹ ಸಾರ್ಥಕ ಮಾಡಿಕೊಳ್ಬೇಕು, ಮನುಷ್ಯ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು, ತಾನು ಆಯ್ಕೆ ಮಾಡಿಕೊಂಡಂತಹ ಒಂದು ವ್ಯಾವಹಾರಿಕ ಜೀವನವನ್ನು ಸಹ ಅದರಲ್ಲೂ ಸಹ ಯಶಸ್ಸು ಕಾಣಬೇಕು ಅಂತ ಆದರೆ, ಈ ಆಧ್ಯಾತ್ಮ ಮತ್ತು ಇದು ಎರಡನ್ನು ಜೊತೆಗೆ ತೆಗೆದುಕೊಂಡು ಹೋದಾಗ ಅವ್ರಿಗೆ ಎರಡರಲ್ಲೂ ಒಂದು ಯಶಸ್ಸು ಸಿಗ್ತದೆ. ಸಾಕಷ್ಟು ಮಂದಿಗೆ ನಾನು ಬಂದಾಗ ನೋಡಿದ್ದೇನೆ, ನಿಮ್ಮನ್ನು ನಾನು ನೋಡಿದಾಗ ನನಗೆ ಸಿಗ್ತಕ್ಕಂಥ ಗೌರವ, ಆ ತಾಯಿಯನ್ನು ನೋಡೋದಕ್ಕಿಂತ ಮೊದಲು ನಿಮ್ಮ ಜೊತೆಗೆ ನಾವು ಬೆರೆತು ಬಿಡ್ತೇವೆ. ಸೊ ಎಲ್ಲರಿಗೂ ಕೂಡ ನೀವು ಮನಸ್ಫೂರ್ತಿಯಾಗಿ ಹಾರೈಸ್ತೀರಿ, ಅಮ್ಮನ ಜೊತೆ ಹೋಗಿ ಪ್ರಾರ್ಥನೆಯನ್ನು ಮಾಡ್ತೀರಿ ಕೊಲ್ಲೂರಲ್ಲಿ. ಎಲ್ಲರಿಗೂ ಒಳ್ಳೆಯದಾಗಿದೆ, ಬಂದಿರುವಂಥ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಒಳ್ಳೆಯದಾಗಿದೆ. ನಾನು ನಿಮ್ಮ ಜೀವನದಲ್ಲಿ ಅಮ್ಮನ ಕೃಪೆಯನ್ನು ಅತ್ಯಂತ ಸ್ಪಷ್ಟವಾಗಿ ಅನುಭವಿಸಿದ ಯಾವುದಾದ್ರೂ ಘಟನೆ ನಿಮಗೆ ಸ್ವತಃ ಇದೆಯಾ ಅಂತ? ಎಷ್ಟೋ ಇದೆ. ಈಗ ಉದಾಹರಣೆಗೆ ನಾವು ಅದನ್ನು ಪ್ರತಿನಿತ್ಯ ನೋಡ್ತಿರ್ತೇವೆ, ಪ್ರತಿನಿತ್ಯ. ಈಗ ನಾವು ಅದೇ ಹೇಳಿದ್ನಲ್ಲ, ನಾವೊಂದು ದೀಕ್ಷಿತರಾಗಿ ದೀಕ್ಷೆಯನ್ನು ತಗೊಂಡು ನಾವು ಪೂಜಾದಿ ಕಾರ್ಯಗಳಿಗೆ ಬಂದಾಗ ಭಕ್ತರ ಜೊತೆ ನೇರವಾಗಿ ನಮಗೊಂದು ಸಂಪರ್ಕ ಇರ್ತದೆ. ಎಷ್ಟೋ ಜನ ಭಕ್ತರು ನನ್ನ ಮಗುವಿಗೆ ಮೊನ್ನೆವರೆಗೂ ಮಾತು ಬರ್ತಿರಲಿಲ್ಲ, ನಾನು ಇಲ್ಲಿ ಬಂದೆ, ನಮ್ಗೆ ಅವ್ರು ಯಾರಂತೂ ಪರಿಚಯ ಇರೋದಿಲ್ಲ. ಎಷ್ಟೋ ಸಲ ಈ ತುಂಬ ಜನರನ್ನು ನೋಡಿ ಯಾರು ಎತ್ತ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ನೋಡಿ ನೀವು ಬಂದ್ರಿ, ನೀವು ಅವತ್ತು ಹೀಗೆ ಮಾಡಿ ಅಂತ ಹೇಳಿದ್ರಿ, ನಮಗಾಯಿತು ಅಂತಾರೆ. ಆಗ ನಮಗೊಂದು ಸಂತೋಷ ಆಗುತ್ತೆ. ಯಾಕೆ ಅಂದರೆ ಅದು ನಮ್ಮ ಶಕ್ತಿ ಏನಿಲ್ಲ ಅದರಲ್ಲಿ, ಅದು ದೇವಿಯ ಒಂದು ಅನುಗ್ರಹ ಅವ್ರ ಮೇಲೆ ಆ ಸಮಯದಲ್ಲಿ ಬಿತ್ತು. ಹಾಗೆ ಈ ಎಷ್ಟೋ ಸಾವಿರ ಜನ, ಅದು ಎಷ್ಟೋ ದೊಡ್ಡವರು, ದೊಡ್ಡ ಪೊಸಿಷನ್ನಲ್ಲಿರ್ತಕ್ಕಂಥವ್ರು, ದೊಡ್ಡ ಸ್ಥಾನದಲ್ಲಿರ್ತಕ್ಕಂಥವ್ರು ನೋಡಿ, ನಾನು ಹೀಗೆ ಅಂದ್ಕೊಂಡಿದ್ದೆ, ನಾನು ಹೀಗಾಯಿತು. MGR ಆ ಕತ್ತಿ, ಅವರು ಮುಖ್ಯಮಂತ್ರಿ ಆದಾಗ ಕತ್ತಿ ತಂದು ಕೊಟ್ಟರು, ಚಿನ್ನದ ಕತ್ತಿಯನ್ನು ಸಮರ್ಪಣೆ ಮಾಡಿದ್ರು. ಈಗಿನ ಮುಖ್ಯಮಂತ್ರಿಗಳು ತಮಿಳ್ನಾಡಿನವರು, ಅವರು ಬೆಳ್ಳಿ ಕತ್ತಿಯನ್ನು ಕೊಟ್ಟರು. ಯಾಕೆ ಅವರಿಗೆ ಈಗ ಪ್ರಪಂಚದಲ್ಲಿ ಎಷ್ಟು ದೇವಸ್ಥಾನಗಳಿದೆ, ಎಷ್ಟು ಈಗ ತಮಿಳ್ನಾಡಲ್ಲಿ ಇಲ್ವಾ? ತಮಿಳ್ನಾಡನ್ನು ದೇವಸ್ಥಾನಗಳ ರಾಜ್ಯ ಅಂತ ಕರೀತಾರೆ. ಹೌದು. ಗೋಪುರ ತಿಂಡೆ ನಾಡು, ಗೋಪುರಗಳು ದೇವಸ್ಥಾನಗಳಿಗೆ ಅದು ಪ್ರಸಿದ್ಧವಾದಂಥ ಎಂತೆಂಥ ದೇವಸ್ಥಾನಗಳಿವೆ. ಚೋಳರು ಇವರು ಕಟ್ಟಿದಂಥ ಇಡೀ ಬೃಹದೀಶ್ವರ ದೇವಸ್ಥಾನ ಇಡೀ ಪ್ರಪಂಚಕ್ಕೆ ಮಾದರಿಯಾದ ದೇವಸ್ಥಾನ ಅದು. ಅದು ಯಾಕೆ ಇಲ್ಲಿ ಬರ್ತಾರೆ? ಅದು ಆ ದೇವಿಯ ಶಕ್ತಿ. ಅದೇ ಅದು ನಮ್ಗೆ ಪ್ರತಿನಿತ್ಯ ಒಂದು ಹೊಸ ಅನುಭವಗಳು, ಹೊಸ ಒಂದು ಇದು ಆಗ್ತಾನೇ ಇರ್ತದೆ. ಕರೆಕ್ಟ್. ಈ ಪಾಡ್ಕಾಸ್ಟ್ ನೋಡ್ತಿರ್ತಕ್ಕಂತಹ ವ್ಯಕ್ತಿಗಳು ಯಾರಾದರೂ ಒಬ್ಬರು ಅಥವಾ ತುಂಬ ಮಂದಿ ಕಷ್ಟದಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋಣ. ಮೂಕಾಂಬಿಕಾ ಅಮ್ಮನ ಹೆಸರಿನಲ್ಲಿ ನೀವು ಅವರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಅಂತ? ಏನಿಲ್ಲ, ಅವರ ಹೃದಯದಲ್ಲೇ ಆ ದೇವಿಯ ಒಂದು ಚಿತ್ರವೋ ಅಥವಾ ಆ ದೇವಿಯ ಹೆಸರು ನೀವು ಹೃದಯದಿಂದ ಒಮ್ಮೆ ಪ್ರಾರ್ಥಿಸಿ, ಒಂದು ಸಲ ಕರೀರಿ. ನಿಮ್ಮಲ್ಲೇ ಇದ್ದಾಳೆ ಅವಳು,
ಹೊರಗಡೆ ಏನಿಲ್ಲ, ಕರೀರಿ, ನನಗೆ ನಾನೊಬ್ಬನಿದ್ದೇನೆ ನಿನ್ನ ಮಗ ಅಂತ. ಕೋಟಿಗಟ್ಟಲೆ ಜನ ಅವರ ಮಕ್ಕಳಿದ್ದಾರೆ. ಅವ್ರಿಗೇನಂದರೆ ಒಂದು ಸಲ ನನ್ನನ್ನು ಕರೀರಿ ಅಂತ ಹೇಳುವಂಥ ಭಾವನೆ. ಈಗ ತಾಯಿಗೆ ನಾವು 4-5 ಜನ ಮಕ್ಕಳಿರುವಾಗ ಈಗ ಒಬ್ರಿಗೆ ಊಟ ಕೊಡ್ತಾ ಇರ್ತಾಳೆ, ಇನ್ನೊಬ್ಬನಿಗೂ ಅದೇ ಎಲ್ಲ ಒಂದೇ ಸಮಯದಲ್ಲಿ ಊಟ ಮಾಡೋದಲ್ವಾ. ಹೌದು, ಊಟ ಕೊಡ್ತಾ ಇರ್ತಾಳೆ. ಇನ್ನೊಬ್ಬ ಕೊಡ್ತಾ ಇರಬೇಕಿದ್ರೆ ಅವನು ಕರೆದ್ರೆ ಮಾತ್ರ ಇದನ್ನು ಒಂದು ಸಲ ಕೊಡ್ತಾಳೆ. ಕೆಲವು ಸಲ ಅದೇ ಕೊಡ್ತಾ ಇರ್ತಾರೆ, ಸಾಧಾರಣ ಕೊಡ್ತಾರೆ. ಆದರೆ ಒಂದು ಭಾವ ಇರ್ತದೆ, ಒಂದು ಸಲ ಕರೀಲಿ ನನ್ನ ಅಂತ. ಕರೆಕ್ಟ್. ಹಾಗೆ ನೀವು ಒಂದು ಸಲ ಕರೀರಿ, ಕರೆದಾಗ ನೋಡೋಣ ಬರ್ತಾಳ ಇಲ್ವಾ ಅಂತ. ಅದೇ ನೀವು ಮತ್ತೆ ನನಗೆ ಹೇಳಿ. ಅದು ಅಮ್ಮ ಅಂದರೆ ಅಲ್ವಾ. ಓಕೆ, ಕೊನೆಯಲ್ಲಿ ನಮ್ಮೆಲ್ಲ ವೀಕ್ಷಕರಿಗೆ ಮೂಕಾಂಬಿಕಾ ಅಮ್ಮನ ಆಶೀರ್ವಾದದ ಒಂದು ಸಂದೇಶವನ್ನು ನೀಡ್ತೀರಾ ಅಂತ ಎಲ್ರಿಗೂ ಕೂಡ. ಪ್ರಪಂಚದಲ್ಲಿ ಇರತಕ್ಕಂಥ ಎಲ್ಲ ಭಕ್ತರು ಅಲ್ದಿದ್ದವರು ಎಷ್ಟೋ ಜನ ಇರ್ತಾರೆ. ಅವರೆಲ್ಲ ಭಕ್ತರಾಗಿದ್ದವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಕ್ತಿಯನ್ನು, ಶ್ರದ್ಧೆಯನ್ನು ದೇವರ ಮೇಲೆ ನೀವು ಬೆಳೆಸ್ಕೊಳ್ಳಿ. ಇದರಿಂದ ನಮ್ಮ ಜೀವನದ ಸಾರ್ಥಕ್ಯ ಆಗ್ತದೆ. ಅದರ ಜೊತೆಗೆ ನಿಮ್ಮ ಐಹಿಕವಾದಂತಹ ಸುಖ, ಶಾಂತಿ, ನೆಮ್ಮದಿಯೂ ದೇವರೋ ನಿಮಗೆ ಅನುಗ್ರಹಿಸ್ತಾಳೆ. ಅದೇ ನಮ್ಮಲ್ಲೊಂದು ಮಾತಿದೆ, ಸ್ವಸ್ತ್ಯಸ್ತುತೆ ಕುಶಲಮಸ್ತು ಚಿರಾಯುರಸ್ತು ಗೋವಾಜಿ ಹಸ್ತಿ ಧನಧಾನ್ಯ ಸಮೃದ್ಧಿರಸ್ತು ಆರೋಗ್ಯಮಸ್ತು ರಿಪುಕ್ಷಯೋಸ್ತು ಸೌಭಾಗ್ಯಮಸ್ತು ಸತತಂ ಶಿವಭಕ್ತಿರಸ್ತು ಅಂತ. ಹಾಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲ ಭಕ್ತಾದಿಗಳು ಅಥವಾ ಎಲ್ಲ ಪ್ರಜೆಗಳಿಗೂ ಆ ದೇವಿ ಸದ್ಬುದ್ಧಿಯನ್ನು ಕೊಟ್ಟು ಒಳ್ಳೇದು ಮಾಡಿ. ಲೋಕಾ ಸಮಸ್ತ ಸುಖಿನೋ ಭವಂತು. ಹೊರಡೋದಕ್ಕಿಂತ ಮೊದಲು ನಮ್ಮ ಕಡೆಯಿಂದ ಒಂದು ಸಣ್ಣ ಒಂದು ಕಾಣಿಕೆ ನಿಮಗೆ ಪ್ರೀತಿಯಿಂದ ಸ್ವೀಕರಿಸಿಕೊಳ್ಬೇಕು. ಇದು ತಾವು ತಗೊಳ್ಳಿ. ಹಾಗೆ ಇದು ಕೂಡ ನಿಮಗೆ ನಮ್ಮ ಕಡೆ ಧನ್ಯವಾದ. ಸೊ ಒಂದು ಹಸಿರಿನ ನಾಡಿನಿಂದಲೇ ಬಂದಿರೋದು ತಾವು, ಹಾಗಾಗಿ ಒಂದು ಹಸಿರಿನ ಜೊತೆಗಿರ್ಲಿ ಯಾವತ್ತು ಅಂತ ಹೇಳೋ ಕಾರಣಕ್ಕೆ ಧನ್ಯವಾದ. ಸೊ ಬಹಳ ಪ್ರೀತಿ ಇಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಬಂದ್ರಿ. ನನ್ನ ಕನಸನ್ನ ನಿಮ್ ಮೂಲಕವಾಗಿ ನನಸು ಮಾಡೋದಕ್ಕೆ ಸಾಕಾರ ಆಯಿತು. ಆ ಮಹಾಲಿಂಗೇಶ್ವರನ ಆಶೀರ್ವಾದ, ನಾವು ನಂಬುವಂತ ಎಲ್ಲ ದೇವರುಗಳ ಆಶೀರ್ವಾದ, ನೋಡ್ತಿರುವಂತ ಎಲ್ಲರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ, ನಿಮ್ ಕುಟುಂಬದ ಮೇಲೆ ಇರಲಿ ಅಂತ ಹೇಳ್ಕೊಳ್ತಾ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ದೇವರು ಎಲ್ಲರಿಗೂ ಮತ್ತು ನಿಮ್ಮ ಈ ತಂಡ ಇದನ್ನೆಲ್ಲ ನಿರ್ವಹಿಸ್ತಕ್ಕಂಥ ನಿಮ್ಮ ತಂಡದವರಿಗೂ, ನಿಮಗೂ ಮತ್ತು ನಿಮ್ಮ ಈ ಸಂಸ್ಥೆಗೂ ನಿಮ್ಮ ಈ ಚಾನಲ್ಗೂ ಎಲ್ಲ ದೇವಿ ಎಲ್ಲ ವಿಧವಾಗಿ ಅನುಗ್ರಹಿಸಲಿ, ಎಲ್ಲ ಒಳ್ಳೆಯದಾಗಲಿ ಅಂತ ನಾನು ಆ ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಧನ್ಯವಾದ ಗುರುಗಳೇ. ಥ್ಯಾಂಕ್ ಯು. Just part with